ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವು ಡಿಸ್ಕಸ್ ಮಾಡೋಣ ಇವತ್ತು ಮಕ್ಕಳೇ. ಸೊ KCET ಪವರ್ ಶಾಟ್ಸ್. ಸೊ ವಾಟ್ ಈಸ್ KCET ಪವರ್ ಶಾಟ್ ಅಂದರೆ ಎಂಟೈರ್ ಚಾಪ್ಟರ್ನ ತೊಗೊಂಡು, ಐ ಅಸ್ಯೂಮ್ ದಟ್ ನಿಮ್ಗೆ ಏನೂ ಗೊತ್ತಿಲ್ಲ ಚಾಪ್ಟರ್ ಅಂದ್ಬಿಟ್ಟು ಎಂಟೈರ್ ಕಾನ್ಸೆಪ್ಟ್ಸ್ನ ಹೇಳ್ಕೊಟ್ಟು, ಆ ಕಾನ್ಸೆಪ್ಟ್ ಮೇಲೆ ಯಾವ ಥರ CET ಕ್ವಶನ್ಸ್ ಬರ್ತಾ ಇದೆ, ಆ ಕ್ವಶನ್ಸ್ ನಾವು ಯಾವ ರೀತಿ ಆದಷ್ಟು ಕಡಿಮೆ ಸಮಯದಲ್ಲಿ 1 ಮಿನಿಟಲ್ಲಿ ಆಪ್ಷನ್ಸ್ ಎಲಿಮಿನೇಟ್ ಮಾಡಿಕೊಂಡು ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋಕ್ಕಂತ ಡಿಸ್ಕಸ್ ಮಾಡ್ತೀನಿ ಮಕ್ಕಳೇ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಪವರ್ ಶಾರ್ಟ್ ಸೈನ್ಸ್. ಅರ್ಥ ಆಯ್ತಾ? ಓಕೆ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ದಿಸ್, ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ಈ ವಿಡಿಯೋ ಮಾಡ್ತಾ ನಾನು ಸ್ವಲ್ಪ ಜಾಸ್ತಿ ಅಲ್ಲಲ್ಲಿ ಕೆಮ್ಮಬಹುದು, ಕಾಫ್ ಮಾಡ್ಬೋದು. ಸೊ ಆ್ಯಕ್ಚುಲಿ ವಿಡಿಯೋ ದಿಸ್ ಲೆಕ್ಚರ್ ಬಂದು PPT ಎಲ್ಲ ಲಾಸ್ಟ್ ವೀಕೆ ರೆಡಿ ಇತ್ತು. I mean almost last Sunday ರೆಡಿ ಇತ್ತು, ಬಟ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಆ್ಯಂಡ್ ಅಗೇನ್ ಲಾಸ್ಟ್ ಫ್ಯೂ ಡೇಸಿಂದ ಕಾಫ್ ಕಡಿಮೆ ಆಗ್ತಾ ಇಲ್ಲ, ಅದರಿಂದ ಸೊ ಗಾಟ್ ಡಿಲೇಡ್ ಆಯ್ತು. ಅರ್ಥ ಆಯ್ತು ಮಕ್ಕಳೇ? ಬಟ್ ಡು ನಾಟ್ ವರಿ, ವಿಲ್ ಕಂಪ್ಲೀಟ್ ಸೂನ್. ಓಕೆ, ಕಮಿಂಗ್ ಟು ದಿಸ್ ನೌ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ಮಕ್ಕಳೇ, ಸೊ ಐ ವಾಂಟ್ ಎಂಟೈರ್ ಒಂದು ನಿಮಿಷ. ಸೊ ಈ ಥರ ಲೆಕ್ಚರ್ಸ್ಗೆ ಐ ವಾಂಟ್ ಎವ್ರಿ ಒನ್ ದಯವಿಟ್ಟು ವೀಡಿಯೋಸ್ ಲೈಕ್ ಮಾಡಿ. ಆ್ಯಂಡ್ ಈ ಲೆಕ್ಚರಲ್ಲಿ ಎಷ್ಟೊಂದು ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ನಾನು ಕೆಲವೊಂದು ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ. ನಿಮ್ಗೆ ಇನ್ನೂ ಬೆಟರ್ ಅನಿಸಿದ್ರೆ, ಇನ್ನೂ ನೀವು ನನಗಿಂತ ಶಾರ್ಟ್ಕಟ್ಟಾಗಿ ಮಾಡೋಂಗಿದ್ರೆ ಡ್ಯೂ ಲೆಟ್ ಮಿ ಡು ಇನ್ ದ ಕಮೆಂಟ್ ಸೆಕ್ಷನ್, ಇಟ್ ಬಿ ವೆರಿ ಫನ್. ಓಕೆ. ಆ್ಯಂಡ್ ನಂತರ ಮಕ್ಕಳೇ, ಸೊ ಇದು ಈ ಚಾಪ್ಟರ್ ರಿಲೇಷನ್ ಫಂಕ್ಷನ್ ಫಸ್ಟ್ ಪಾರ್ಟ್ ಇಲ್ಲಿ ಬರುತ್ತೆ. ಇದು ಫಸ್ಟ್ PUC ಇದು. ಸೆಕೆಂಡ್ PUC ವಿಲ್ ಸ್ಟಾರ್ಟ್ ಗೆಟಿಂಗ್ ಫ್ರಮ್ ಯುವರ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ KCET ಯೂಟ್ಯೂಬ್ ಚಾನಲ್ ಬರುತ್ತೆ. ಅದು ಬಿಟ್ಟು ಯು ಆಲ್ಸೋ ಹ್ಯಾವ್ ಫಿಸಿಕ್ಸು ಸ್ಟಾರ್ಟ್ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಐ ಥಿಂಕ್ ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಆಲ್ಸೋ ಆ್ಯಪಲ್ಲಿ ಐ ಥಿಂಕ್ ಸಮ್ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್, ಅದನ್ನು ಬರುತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ಸು ಒನ್ ಶಾರ್ಟಲ್ಲಿ ಬರುತ್ತೆ. ಸೊ PPTs ಎಲ್ಲ ರೆಡಿ ಇದೆ, ಐ ಕ್ಯಾನ್ ಡೂ ಫಾಸ್ಟರ್. ಓನ್ಲಿ ಥಿಂಗ್ ಇಸ್ ಐ ವಾಸ್ ನಾಟ್ ಲಿಟಲ್ ಫೀಲಿಂಗ್ ವೆಲ್. ಅರ್ಥ ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್ ನಾವು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಫಸ್ಟು ಸಿಂಪಲ್ ಮಕ್ಕಳು, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಥಿಂಗ್. ಸೊ ವಾಟ್ ಇಸ್ ರಿಲೇಷನ್? ಬೇಸಿಕಲಿ ಆ್ಯಸ್ ದ ವರ್ಡ್ ಸೇಸ್, ಇಟ್ಸ್ ಎ ಸಬ್ಸೆಟ್ ಆಫ್ A ಕ್ರಾಸ್ B. ಯಾವುದೋ ಒಂದು ಎರಡು ಸೆಟ್ ಆಫ್ ಎಲಿಮೆಂಟ್ಸ್ ತೊಗೊಂಡಾಗ ಆ ಎರಡು ಸೆಟ್ ಆಫ್ ಎಲಿಮೆಂಟ್ಸ್ ಮತ್ತು ರಿಲೇಷನ್, ಏನೋ ಒಂದು ರಿಲೇಷನ್ ಡಿಫೈನ್ ಆಗಿರುತ್ತೆ. ದಟ್ಸ್ ಕಾಲ್ಡ್ ಅಸ್ ರಿಲೇಷನ್. ಸಿಂಪಲ್. ಇಟ್ ಕ್ಯಾನ್ ಬಿ A is greater than B, B is greater than A, or A is smaller than B, A is a brother of B, or someone is ಫಾರ್ ಎಕ್ಸಾಂಪಲ್ ಫಾದರ್ ಆಫ್ ಸನ್. ಆ ಥರ ಒಂದು ರಿಲೇಷನ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ A ಕ್ರಾಸ್ B ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ ತೊಗೊಂಡಾಗ ಅದರದ್ದು ಸಬ್ಸೆಟ್ ಅಂದರೆ ಏನು? A ಕ್ರಾಸ್ B ನ ತೊಗೊಂಡ್ರೆ 1 into 1, 1 into 4, 1 into 9, 1 into 16, 2 into 1, 2 into 4, you have like 2 into 9, 2 into 16, 3 into 1, 3 into 4. ಈ ಥರ ಎಷ್ಟೊಂದು ಒಂದು ಸೆಟ್ ಆಫ್ ಆರ್ಡರ್ ಪೇಡ್ ಬರುತ್ತೆ. ಅದರಲ್ಲಿ ಐ ಡಿಫೈನ್ ಒಂದು ರಿಲೇಷನ್, ಯಾವುದೋ ಒಂದು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಆಸ್ ಮೈ ಎಕ್ಸ್ ಆ್ಯಂಡ್ ದಿಸ್ ಇಸ್ ಮೈ ವೈ, ಐ ಕ್ಯಾನ್ ಡಿಫೈನ್ ವೈ ಈಸ್ ಅ ಸ್ಕ್ವಯರ್ ಆಫ್ ಎಕ್ಸ್ ಅಂತ. ಆಗ ತೊಗೊಂಡ್ರೆ ಒಂದು ಸೆಟ್ ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? A ಕ್ರಾಸ್ B ಅಂತ ಹೇಳಿದ್ರೆ A ಕ್ರಾಸ್ B ವಿಲ್ ಹ್ಯಾವ್ ಸೋ ಮೆನಿ ಆರ್ಡರ್ಡ್ ಪೇರ್ಸ್. ಅದರಲ್ಲಿ ಯಾವುದೋ ಒಂದು ಆರ್ಡರ್ ಪೇರ್ ತೊಗೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಐ ಆಮ್ ಟೇಕಿಂಗ್ ಅನ್ ಆರ್ಡರ್ ಪೇರ್ 1,1 ಆರ್ 2,4 ಆರ್ ಫಾರ್ ಎಕ್ಸಾಂಪಲ್ 3,9 ಅಂತ. ಸೊ ದೆರ್ ಈಸ್ ಸಮ್ ಕೈಂಡ್ ಆಫ್ ರಿಲೇಷನ್ ಡಿಫೈನ್ ಬಿಟ್ವೀನ್ ದಿಸ್ ದ ಎಲಿಮೆಂಟ್ A ಆ್ಯಂಡ್ B. ಅರ್ಥ ಆಯ್ತಾ? ಸೊ ಅಂದರೆ ಒಂದು ಆರ್ಡರ್ಡ್ ಪೇರ್ A ಕ್ರಾಸ್ B ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 into 1, 1 into 4, 1 into 9, 1 into 16 ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಎಷ್ಟಿರುತ್ತೆ ಬೇಸಿಕಲಿ ಅಂತ ಹೇಳಿದ್ರೆ, ಇಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 4 ಎಲಿಮೆಂಟ್ಸ್. ಸೊ 4 3s are 12, 4 3s are 12, ಟೋಟಲಿ 12 ಎಲಿಮೆಂಟ್ಸ್ ಇರುತ್ತೆ. ಅದರಲ್ಲಿ ನಾನು ಯಾವುದೋ ಚೂಸ್ ಮಾಡ್ತೀನಿ, 4 3 ಚೂಸ್ ಮಾಡಿಬಿಟ್ಟು, ದಟ್ ಈಸ್ ಸಬ್ಸೆಟ್. ಸೊ ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ A ಕ್ರಾಸ್ B. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಸಿಂಪಲ್ ದ ಸೇಮ್ ಥಿಂಗ್ ಗಿವನ್ N of A is P, N of B is Q, ಆ್ಯಂಡ್ N of A ಕ್ರಾಸ್ B ಅಂದರೆ P into Q ಆಗಿರುತ್ತೆ. ಸೊ ಟೋಟಲ್ ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಇನ್ A ಕ್ರಾಸ್ B. ಇದು ನೀವೆಲ್ಲ ಕಲ್ತಿರ್ತಾರೆ ಎರಡು ಸೆಟ್ಸಲ್ಲಿ. A ಕ್ರಾಸ್ B ಮಾಡಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? ಸಿಂಪಲ್, ಈ P into Q, 1 into 1, 1 into 4, 1 into 9, 1 into 16, ಟೋಟಲಿ 1 with 4 ಎಲಿಮೆಂಟ್ಸ್, 2 with again 2 1 2 4 2 9 2 16 again 4 elements, 3 again with 4 elements, 3 1 3 4 3 9 3 16. ಸೊ ಟೋಟಲಿ ನಿಮಗೆ 4 + 4 + 4 4 12 ಇರುತ್ತೆ. ಸೊ 3 into 4 12. ಸಿಂಪಲ್. ಅರ್ಥ ಆಯ್ತಾ? ಅದರಲ್ಲಿ ರಿಲೇಷನ್ಸ್ ಎಷ್ಟು ನಾವು ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ 2 to the power of P into Q. ಸೊ ಟೋಟಲ್ ನಂಬರ್ ಆಫ್ ರಿಲೇಷನ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಇಸ್ 2 to the power of P into Q ಅಂತ. ಆ್ಯಂಡ್ ಸೊ ಇದ್ರ ಮೇಲೆ CET ಕ್ವಶನ್ ಬಂದಿದೆ. ಈ ಚಾಪ್ಟರ್ಲಿ ಜಾಸ್ತಿ CET ಕ್ವಶನ್ಸ್ ಬರೋದು ಬೇಸಿಕಲಿ ಎಲ್ಲಿಂದ ಅಂತ ಹೇಳಿದ್ರೆ, ಯು ಕ್ಯಾನ್ ಥಿಂಕ್ ಅಬೌಟ್ ಲೈಕ್ ಇಟ್ ಇಸ್ ಕಮಿಂಗ್ ಫ್ರಮ್ ರೇಂಜ್ ಆ್ಯಂಡ್ ಡೊಮೈನ್ ಕ್ವಶನ್ಸ್ ತುಂಬಾ ಬರುತ್ತೆ. ಅದರಲ್ಲಿ ಸ್ಪೆಷಲಿ ವಿ ಹ್ಯಾವ್ ಲಾಟ್ಸ್ ಆಫ್, ಐ ಟೀಚ್ ಯು ವಾಟ್ ಆರ್ ಆಲ್ ಡಿಫ್ರೆಂಟ್ ಮೆಥಡ್ಸಲ್ಲಿ ಕ್ವಶನ್ಸ್ ಕೇಳೋಕ್ಕಾಗುತ್ತೆ. ಎಲ್ಲದನ್ನು ನಾನು ಟೀಚ್ ಮಾಡ್ತೀನಿ. ರೇಂಜ್ ಆ್ಯಂಡ್ ಡೊಮೈನ್ ಸ್ಪೆಷಲಿ ಅದ್ರಲ್ಲಿ ಜಾಸ್ತಿ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟು ಈ ಥರ ಈಸಿ ಕ್ವಶನ್ ಕೂಡ ಕೇಳ್ತಾರೆ ಮಕ್ಕಳೇ. ನೆಕ್ಸ್ಟ್ ಬಂದುಬಿಟ್ಟು, ಸೊ ದಿಸ್ ಕ್ವಶನ್ ದಿಸ್ ಕ್ವಶನ್ಸ್ ವೆರಿ ಈಸಿ, ನೀವೇ ಸಾಲ್ವ್ ಮಾಡಿ. ಈಗ if N of A is equal to 2 and total number of possible relations from set A to set B is 1024,
1024 ಅಂದ ತಕ್ಷಣ ತಲೆಯಲ್ಲಿ ನೆನ್ಪು ಬರಬೇಕು. 1024 ಇಸ್ ವೆರಿ ಫೇಮಸ್ ನಂಬರ್. ನೆನಪಿದೆಯಾ? ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಐ ಮೀನ್ ಕಂಪ್ಯೂಟರ್ ಎಂಥೂಸಿಯಾಸ್ಟ್. 1 GB is 1024 MB ಅಂತ. ಅದೆಲ್ಲಿಂದ ಬರುತ್ತೆ ಅಂದರೆ ಯು ನೋ ರೈಟ್, 2 power 10. ಸೊ ಕಂಪ್ಯೂಟರಲ್ಲಿ ಮೆಮೊರಿ ಇರುತ್ತಲ್ವಾ, 10 ಬಿಟ್ ಅಂದರೆ 10 ಇರುತ್ತೆ. 0 and 1 ಕ್ಯಾನ್ ಬಿ ದ ಇನ್ಪುಟ್ಸ್ ಫಾರ್ ದಟ್. ದಟ್ಸ್ ಹೌ ಇಟ್ ಕಮ್ಸ್. ಸೊ ಇಟ್ಸ್ ವೆರಿ ಫೇಮಸ್. ಇಟ್ ಇಸ್ 2 power 10. ಸೊ ಇದು ನಿಮ್ಗೆ ಗೊತ್ತಿದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ದೇ ಆರ್ ಆಸ್ಕಿಂಗ್ n of a is 2 and number of possible relations from set A to set B. That is nothing but 2 to the power of p into q man ಬರಬೇಕು. So that should be equal to 2 power 10 because 2 power 10 is 1024. ಅದು ಆಲ್ರೆಡಿ ಒಂದು ಬಂದು they are given 2, so q should be equal to 5. So the answer is 5. It's very simple. ಅರ್ಥ ಆಯ್ತಾ? ಸೊ 2 to the power of 10, 1024 and answer is 5. ಸಿಂಪಲ್ ಮಕ್ಕಳು. ಈ ಥರ ಸಿಂಪಲ್ ಕ್ವಶನ್ಸು CET ಅಲ್ಲಿ ಕೇಳ್ತಾರೆ ಕೆಲವೊಂದು ಸತಿ. ಸ್ಪೆಷಲಿ ಅಗೇನ್ ಐಮ್ ಟೆಲಿಂಗ್ ಯು, ರೇಂಜ್ ಆ್ಯಂಡ್ ಡೊಮೈನ್ ಕ್ವಶನ್ಸ್ ಆರ್ ವೆರಿ ಟಫ್. ಆಯಿತಾ? ಸೊ ರೇಂಜ್ ಆ್ಯಂಡ್ ಡೊಮೈನ್ ಕ್ವಶನ್ಸು ವಿತ್ ಪಾಲಿನಾಮಿಯಲ್, ವಿತ್ ಲಾಗರಿಥಮಿಕ್, ವಿತ್ with they can ask anything, greatest integer functions. We'll discuss everything now. ಆಯಿತಾ? ಡಿಸ್ಕಸ್ ಮಾಡೋಣ. ಇದೆಲ್ಲ ಈಸಿ ಕ್ವಶನ್. ಸಪೋಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇನ್ ಪಿ, set A is P, I think. The number of elements in set B is Q, and they're asking what is number of elements in A cross B, and number of elements in A cross B is they're given as 7. So if it is P and if it is Q, number of elements we know it is P into Q anta. That P into Q is basically 7 alva avare kottidare. So what are the options we have now? So P into Q 7 anta helidre P gain options is, so we can only have like here 1 element and 7 elements here, or you can have here 7 elements and here 1 element. These are the only options, 1 into 7 or 7 into 1. ಒಂದು ವೇಳೆ ಇದೇ ಕ್ವಶನ್ ನಿಮಗೆ 6 ಅಂತ ಕೊಟ್ಟಿದ್ರೆ, ಮೇ ಬಿ ಇಫ್ ಯು ಗಾಟ್ ಲೈಕ್ ಫಾರ್ ಎಕ್ಸಾಂಪಲ್ 12, ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಲೈಕ್ 3 into 4 ಮಾಡ್ಬೋದು, 4 into 3 ಮಾಡ್ಬೋದು, ಇಲ್ಲ ನಿಮಗೆ 6 into 2 ಬರಿಬೋದು. ಈ ಥರ ಆಪ್ಷನ್ಸ್ ಇತ್ತು. ಬಟ್ ಇಲ್ಲಿ 7 ಕೊಟ್ಟಿರೋದು ಓನ್ಲಿ 1 ಆಪ್ಷನ್. CET ಅಲ್ಲಿ ಕೆಲವೊಂದು ಎಷ್ಟು ಈಸಿ ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ರೆ ಈ ಥರ. ಐ ಥಿಂಕ್ ಯು ಗಾಟ್ ದ ಆನ್ಸರ್ ಫಾರ್ ದಿಸ್. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ p square plus q square ಅಂತ. 7 square plus 1 square. 7 square is 49. Sorry. 7 square is 49. 49 plus 1 square. That is 50. The answer is 50. Very simple test. So very simple questions. Questions ಹೋಗ್ತಾ ಸ್ವಲ್ಪ ಟಫ್ ಆಗುತ್ತೆ, but don't worry. Okay. Next up. Let the relation R is defined on the natural numbers. The question is given on the natural numbers, and they given the natural. It is A or B, A relation B. So that if 3a plus 2b ಇದು ಸ್ಯಾಟಿಸ್ಫೈ ಆಗಬೇಕು. ಸೊ ವಾಟ್ ಆರ್ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಶುಡ್ ಬಿ ಈಕ್ವಲ್ ಟು 27. ಇಟ್ಸ್ ವೆರಿ ವೆರಿ ಈಸಿ ಮಕ್ಕಳು, ನೀವೇ ಯೋಚನೆ ಮಾಡಿ. ಸೊ ಫಸ್ಟ್ ಆಫ್ ಆಲ್ ದೇ ಆಸ್ಕಿಂಗ್ ಇಟ್ ಇಸ್ ವಾಟ್, ಏನದು ನ್ಯಾಚುರಲ್ ನಂಬರ್ಸ್ ಅಲ್ಲ. ಫಸ್ಟು ಎಲ್ಲಾದ್ರೂ 0 ಇದೆಯಾ ಆಪ್ಷನ್ಸಲ್ಲಿ? 0 ಇದ್ರೆ ಅದು ಆಗೋಕ್ಕೆ ಆಪ್ಷನ್ ಸಾಧ್ಯನೇ ಇಲ್ಲ. ಬಿಕಾಸ್ ದಿಸ್ ಆಪ್ಷನ್ ಕೆ ನಾಟ್ ಬಿ ಪಾಸಿಬಲ್ ಬಿಕಾಸ್ ಯು ಹ್ಯಾವ್ 0 ಇಯರ್. ನೋ, ಬಿಕಾಸ್ ದೇ ಸೇ ಇಟ್ ಇಸ್ ನ್ಯಾಚುರಲ್ ನಂಬರ್. 0 ಬರಬಾರ್ದು, 0 ಹೋಲ್ ನಂಬರ್ಸ್ ಆಗುತ್ತೆ. ಫಾರ್ ದಿಸ್ ಆಪ್ಷನ್ ಆಲ್ಸೋ ಕೆ ನಾಟ್ ಬಿ ದ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಈಗ, ಸೊ ಏನಾಗುತ್ತೆ ಈಗ, ನೆಕ್ಸ್ಟ್ ವಿ ಹ್ಯಾವ್ 1 to 12, 3 to 9, 5 to 6. ಓಕೆ, ಈ ಥರ ವಿ ಹ್ಯಾವ್ ನೆಕ್ಸ್ಟ್ 2 ಆಪ್ಷನ್ಸ್ ಲೆಫ್ಟ್. 2 ಆಪ್ಷನ್ಸ್ ಇದೆ. ಈ 2 ಆಪ್ಷನ್ಸ್ ಯಾವುದಾಗ್ಬೋದು ಯೋಚನೆ ಮಾಡಿ. ಯಾವುದೋ 1 ನಂಬರ್ ತೊಗೊಳ್ಳಿ ಮಕ್ಕಳೇ. ಸೊ ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ಪುಟ್ 2 and 1 ಇನ್ ದಿಸ್ ಕೇಸ್. 2 ಮತ್ತು 1 ಸಬ್ಸ್ಟಿಟ್ಯೂಟ್ ಮಾಡಿ. 2 3s are 6. 6 plus 2 ಬಂದು ನಿಮಗೆ 27 ಆಗೋಕ್ಕೆ ಸಾಧ್ಯನೇ ಇಲ್ಲ. ದೇರ್ಫೋರ್ ದಿಸ್ ಕೆನಾಟ್ ಬಿ ದ ಆನ್ಸರ್. ದಿಸ್ ಕೆನಾಟ್ ಬಿ ದ ಆನ್ಸರ್. ಸೊ ಇನ್ನೊಂದು ನಂಬರ್ 1 to 12 ಇರುತ್ತೆ. ಜಸ್ಟ್ ಪುಟ್ 1 to 12 ಇಯರ್. 3 into 1 plus 2 into 12. You should do very fast because CET alva. 2 into 12, 24 plus 3, 27. This is possible now. So these are the values. Simple. So I can easily say the option ಏನಂತ ಆನ್ಸರ್ ಅದಕ್ಕೆ. ಸೊ ಇದು ಸಾಧ್ಯ ಇಲ್ಲ. therefore option A is the correct answer. ಪ್ರತಿ ಟೈಮ್ ಯು ಡೋಂಟ್ ಹ್ಯಾವ್ ಟು ಫೈನ್. CET ಅಲ್ಲಿ ಯು ಹ್ಯಾವ್ ಟು ಲರ್ನ್ ಆಪ್ಷನ್ ಎಲಿಮಿನೇಟ್ನ ಕಲಿಬೇಕು. ಆಪ್ಷನ್ ಹೇಗೆ ಎಲಿಮಿನೇಟ್ ಮಾಡಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನ್ ಎಲಿಮಿನೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದು ಸಿಂಪಲ್. CET ಲಾಸ್ಟ್ ಇಯರ್ ಕ್ವಶನ್ ನೋಡಿದಾಗ ಇದ್ರ ಬೇಸಿಸ್ ಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ಆಗಲಿ ಈ ಥರ ಸಿಂಪಲ್ ಕ್ವಶನ್ ಬಂದಿದೆ. ಬಟ್ ದೇ ಲಾಸ್ಟ್ ಮೋರ್ ಕ್ವಶನ್ಸ್ ಆನ್ ದ ಫಂಕ್ಷನ್ಸ್ ಮೇಲೆ ಜಾಸ್ತಿ ಕ್ವಶನ್. ಅಗೇನ್ ಫಂಕ್ಷನ್ಸಲ್ಲಿ ವಿ ಹ್ಯಾವ್ ಇದರಲ್ಲಿ ಮತ್ತೆ ನೀವು ಕೂಡ ಸೆಕೆಂಡ್ PUC. ದಿಸ್ ಇಸ್ ಫಸ್ಟ್ PUC ಕಾನ್ಸೆಪ್ಟ್ಸ್. ಸೆಕೆಂಡ್ PUCಗೆ ಹೋದಾಗ ಒಂದು ನಿಮಿಷ. ಸೆಕೆಂಡ್ PUCಗೆ ಹೋದಾಗ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ 1-to-1 ಫಂಕ್ಷನ್ಸ್, ಆನ್-ಟು ಫಂಕ್ಷನ್ಸ್, ಬೈಜೆಕ್ಟಿವ್ ಫಂಕ್ಷನ್ಸ್. ಅದಾದಮೇಲೆ ಈಕ್ವಲೆನ್ಸ್ ರಿಲೇಷನ್ಸ್ ಇರುತ್ತೆ. ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಯೂಶಲಿ CET ನಾನು ಲಾಸ್ಟ್ ಆಲ್ಮೋಸ್ಟ್ 10 years ನೋಡಿದಾಗ ಈ ಚಾಪ್ಟರಲ್ಲಿ ಯೂಶಲಿ ಒಂದು 2 ಕ್ವಶನ್ಸ್ ಕೇಳ್ತಾರೆ. ಸಮ್ಟೈಮ್ಸ್ 2, ಸಮ್ಟೈಮ್ ವೆರಿ ರೇರ್ಲಿ 3 ಅಂತ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ರೇಂಜ್ ಆ್ಯಂಡ್ ಡೊಮೈನ್. ಯಾವಾಗಾದ್ರೂ ಒಂದ್ಸತಿ ಈ ಥರ ಸಿಂಪಲ್ ಆಗಿ ನಂಬರ್ ಆಫ್ ರಿಲೇಷನ್ಸ್ ಫೈಂಡ್ ಮಾಡಿ ಆ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಫಂಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಸೊ ಇಯರ್ ನಾವೇನು ಇಲ್ಲೇನು ಡಿಸ್ಕಸ್ ಮಾಡ್ತೀವಿ, ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಟೈಪ್ಸ್ ಆಫ್ ಫಂಕ್ಷನ್ಸ್.
ಈಗ ಗ್ರಾಫ್ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್, ಲೈಕ್ ಮೋರ್ ಲೈಕ್ ಐಡೆಂಟಿಟಿ ಫಂಕ್ಷನ್ ಗ್ರಾಫ್ ಆಗಿರುತ್ತೆ, ಲಾಗರಿಥಮಿಕ್ ಫಂಕ್ಷನ್ ಗ್ರಾಫ್ ಆಗಿರುತ್ತೆ, ಮಾಡ್ಯುಲಸ್ ಫಂಕ್ಷನ್ ಗ್ರಾಫ್ ಇರುತ್ತೆ. ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಬರುತ್ತೆ, ರೇಂಜ್ ಅಂಡ್ ಡಿಫೈನ್ ಕ್ವಶನ್. ಗ್ರಾಫ್ಸ್ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಅರ್ಥ ಆಯ್ತಾ? ಅದು ಬಿಟ್ಟು ಬೈಜೆಕ್ಟಿವ್, ಇಂಜೆಕ್ಟಿವ್, ನಂಬರ್ ಆಫ್ ಫಂಕ್ಷನ್ಸ್ ಅದೆಲ್ಲ ಸೆಕೆಂಡ್ ಪಿ ಯು ಸಿ ಕಾನ್ಸೆಪ್ಟ್. ಅರ್ಥ ಆಯ್ತಾ ಮಕ್ಕಳು? ಅಗೇನ್ ಐ ಆಲ್ಸೋ ಅಪ್ಲೋಡ್ ಸೆಕೆಂಡ್ ಪಿ ಯು ಸಿ ಇದ್ರದ್ದು ಸೆಕೆಂಡ್ ಪಿ ಯು ಸಿ ರಿಲೇಷನ್ಸ್ ಫಂಕ್ಷನ್ ಎಲ್ಲ ಬರುತ್ತೆ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ KCET ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಎವ್ರಿಥಿಂಗ್ ಕಮ್ಸ್ ಫ್ರಮ್ ದೇರ್ ಓನ್ಲಿ. ಅರ್ಥ ಆಯ್ತು ಮಕ್ಕಳೇ? ಅಲ್ಲೇ ಇಲ್ಲ, ದಟ್ಸ್ ಸಪ್ರೇಟ್ಲಿ ಕೆಪ್ಟ್ ಫಾರ್ CET ಓನ್ಲಿ. ನೆಕ್ಸ್ಟ್, ಸೊ ಫಂಕ್ಷನ್ಸ್ ಅಂತ ಹೇಳಿ ಬೇಸಿಕಲಿ ಏನಿದು, ಸೊ ವಿ ಹ್ಯಾವ್ ವಾಟ್ ಇಸ್ ಅ ಫಂಕ್ಷನ್. ಬೇಸಿಕಲಿ ರಿಲೇಷನ್ ಮತ್ತು ಫಂಕ್ಷನ್ಗೆ ಏನು ಡಿಫ್ರೆನ್ಸ್? ರಿಲೇಷನ್ ಅಂದರೆ ಒಂದು ಜೆನರಿಕ್, ಫಂಕ್ಷನ್ ಅಂದರೆ ಇಟ್ಸ್ ಲೈಕ್ ಮೋರ್ ಸ್ಪೆಸಿಫಿಕ್. ಅಂದರೆ y = x² ಅಂತ ಮೋರ್ ಲೈಕ್ ಡಿಫೈನ್ಡ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ವಿ ಡೋಂಟ್ ವಾಂಟ್ ಟು ಲರ್ನ್ ಡೆಫಿನೇಷನ್ಸ್, ಆಲ್ ದೋಸ್ ಥಿಂಗ್ಸ್ ಬೇಕಾಗಿಲ್ಲ CETಗೆ. ಸೊ ಯಾವುದೋ ಒಂದು ಫಂಕ್ಷನ್ಗೆ ವಿ ಹ್ಯಾವ್ ಇನ್ಪುಟ್ ಆ್ಯಂಡ್ ವಿ ಹ್ಯಾವ್ ಎನ್ ಔಟ್ಪುಟ್. The input is called as domain and output is called as range. For example, trigonometric function, you can have y = sin x, y = log x, y = mod x, or you can have simple polynomial like y = x² + 2. All these things are functions. What is a function? Y place, if I replace with f of x, so this whatever this value is alva, so depending on the x value, ನಾನು x ಗೆ ಏನು ಕೊಡ್ತೀನೋ ವ್ಯಾಲ್ಯೂ, ಅದರ ಬೇಸಿಸ್ ಮೇಲೆ f of x ವ್ಯಾಲ್ಯೂ ಬರುತ್ತೆ. That is called as basically, so that's called function of x ಅಂತ. ತುಂಬ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಡೊಮೈನ್ ಅಂತ ಹೇಳ್ತೀವಿ, ಇದು ಔಟ್ಪುಟ್ಟು, ದಟ್ಸ್ ಕಾಲ್ಡ್ ಎಸ್ ರೇಂಜ್ ಅಂತ ಹೇಳ್ತೀವಿ. ಸ್ಪೆಸಿಫಿಕಲಿ ಫಾರ್ ಫಂಕ್ಷನ್ಸ್ ವಿ ಯೂಸ್ ದ ವರ್ಡ್ ರೇಂಜ್, ಡೊಮೈನ್ ಆ್ಯಂಡ್ ರೇಂಜ್. ಬಟ್ ವೆರಸ್ ಫಾರ್ ರಿಲೇಷನ್ಸ್ ವಿ ಯೂಸ್ ಡೊಮೈನ್ ಆ್ಯಂಡ್ ಕೋಡೊಮೈನ್ ಅಂತ. ಯು ಕ್ಯಾನ್ ಸಿ ಹಿಯರ್, ಐ ಥಿಂಕ್ ನಾನು ಹೇಳಲ್ಲ ಅನ್ಸುತ್ತೆ ನಿಮಗೆ, ಡೊಮೈನ್ ಆ್ಯಂಡ್ ಕೋಡೊಮೈನ್. ಸೊ ಬೇಸಿಕಲಿ ರೇಂಜ್ ಅನ್ನೋದು ಇಟ್ಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಸೊ ಕೋಡೊಮೈನ್ ಅಂದರೆ ಯು ಕ್ಯಾನ್ ಹ್ಯಾವ್ ಆಲ್ ದ ಎಲಿಮೆಂಟ್ಸ್. Range and which are related to here. That means this 1, 4, 9 is range. The codomain is full. So range is subset of codomain. That's simple again. Next, okay. Okay. So this is simple. So ಇಷ್ಟೇ ನೆನ್ಪಿಟ್ಕೊಳ್ಳಿ. ಫಂಕ್ಷನ್ ಅಂದರೆ ಡೊಮೈನ್. ನಿಮ್ಮ CETಲಿ ಎಲ್ಲ ಕ್ವಶನ್ಸು ಎಕ್ಸಾಮಲ್ಲಿ ಕೇಳೋದು, ಅವ್ರು ಯಾವುದೋ ಒಂದು ಫಂಕ್ಷನ್ ಕೊಡ್ತಾರೆ, ಅದರದ್ದು ಡೊಮೈನ್ ಏನು, ಅದರದ್ದು ರೇಂಜ್ ಏನು. ದೀಸ್ ಕ್ವಶನ್ಸ್ ಗೋಯಿಂಗ್ ಟು ಕಮ್ ಫ್ರಮ್ ಯುವರ್ ಫಸ್ಟ್ PU ಕ್ವಶನ್ಸ್ ಫಾರ್ CET. ಅರ್ಥ ಆಯ್ತಾ? ನೆಕ್ಸ್ಟ್, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕಾಲ್ ದ ಅದರ್ ವೇ, ಇಟ್ಸ್ ಇಮೇಜ್ ಆ್ಯಂಡ್ ಪ್ರೀ ಇಮೇಜ್. ಇಮೇಜ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಇಮೇಜ್, ನೀವು ಯಾವುದನ್ನ ಆಬ್ಜೆಕ್ಟ್ ತೊಗೊಂಡ್ರೆ ಅದ್ರ ಮೇಲೆ ಲೈಟ್ ಆಗಿದ್ರೆ ಇಮೇಜ್ ಬರುತ್ತೆ. ಸೊ ದ ಆಬ್ಜೆಕ್ಟ್ ಇಸ್ ದ ಇನ್ಪುಟ್ ಅಲ್ವಾ, ಇಮೇಜ್ ಬರ್ತಾ ಇದೆ ನಿಮಗೆ. ಆ್ಯಕ್ಚುಲಿ ಈ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ. ಈಗ ಪೆನ್ ಇಡ್ತೀನಿ, ಒಂದು ಇಮೇಜ್ ಬರುತ್ತೆ. ಇನ್ನೇನು ಒಂದು ಆ್ಯಪಲ್ ಇಡ್ತೀನಿ, ಒಂದು ಇಮೇಜ್ ಬರುತ್ತೆ. ಸೊ ದಟ್ ಪೆನ್, ಆ್ಯಪಲ್, ಎವ್ರಿಥಿಂಗ್ ಇಸ್ ಆಬ್ಜೆಕ್ಟ್ಸ್. ದೇ ಆರ್ ಕ್ರಿಯೇಟಿಂಗ್ ಇಮೇಜಸ್. ಲೈಕ್ ಆಬ್ಜೆಕ್ಟ್ ಇಸ್ ದ ಇನ್ಪುಟ್ ಆ್ಯಂಡ್ ಯು ಗೆಟಿಂಗ್ ಇಮೇಜ್. ಇದು ಒಂಥರ ಔಟ್ಪುಟ್ ಇದ್ದಂಗೆ ಇಮೇಜ್. ಅರ್ಥ ಆಯ್ತಾ? ಆ್ಯಂಡ್ ವಿ ಆಲ್ಸೋ ಕಾಲ್ಡ್ ಆಬ್ಜೆಕ್ಟ್ ಅಸ್ ಪ್ರೀ ಇಮೇಜಸ್ ಅಂತ. ಕ್ಲಿಯರ್? ಅರ್ಥ ಆಯ್ತಾ? ಇಮೇಜ್ ಆ್ಯಂಡ್ ದ ಪ್ರೀ ಇಮೇಜ್, ಆರ್ ಯು ಕ್ಯಾನ್ ಸೇ ಡೊಮೈನ್ ಆ್ಯಂಡ್ ರೇಂಜ್ ಆಲ್ಸೋ ಯು ಕ್ಯಾನ್ ಸೇ. ಅರ್ಥ? ಎರಡು ಒಂದೇ. ಇದು ನೆನ್ಪಿಟ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಲೆಟ್ ದ ಫಂಕ್ಷನ್ r to r ಡಿಫೈನ್ಡ್ ಆಸ್ f of x = x² + 1. ದ ಪ್ರೀ ಇಮೇಜಸ್ ಆಫ್ 17. ಅವ್ರೇನು ಹೇಳ್ತಾ ಇದ್ದಾರೆ? ಪ್ರೀ ಇಮೇಜಸ್ ಆಫ್ 17 and -3 respectively are. So what is 17 and -3? This is images. And illi substitute madaga, if I substitute some value, that time I will get this 17. That means very simple. 17 is equal to, what's the value of x for this? Mind alle madabeku again. Bring one that side, 16 agutte. x² is equal to 16, x is equal to +or-4. So obviously when I put 17, I should get +or-4. The first one should be +or-4. So +or-4 should be irbeku. These two cannot be the answer, so options can be these two. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಹಾಕಿ, ಇಲ್ಲಿ -3 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ -3 ಶುಡ್ ಬಿ ಈಕ್ವಲ್ ಟು x² + 1. ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ -3 + 1 -4 ಆಗುತ್ತೆ. ರೂಟ್ ಆಫ್, ಇಫ್ ಯು ವಾಂಟ್ ಟು ಗೆಟ್ ದ ವ್ಯಾಲ್ಯೂ ಆಫ್ x, ಯು ಶುಡ್ ಗೆಟ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ. ದಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ಇಸ್ ಸೆಡ್ ರಿಯಲ್ ನಂಬರ್ಸ್. If they say even in complex numbers included, we can get that one, but it's real numbers. Sorry, real numbers only you can't get the negative value. Artha aita? Since they given real numbers there, therefore you can't get anything. For if I put -3, you don't have any number, so therefore it is null set, and the answer is C for this. Artha aita? Clear again? Very simple. Next, let's go for this question, makla. Ax plus b, where a and b are the integers. F of -1 is equal to -5, f of 3 is equal to 3, a and b respectively. Very simple. Avare kotbittiyare. This question is in KCET 2023. -1 substitute ಮಾಡಿ ಅಲ್ಲಿ, ಆಯ್ತಾ? So this f of -1 is very simple. -1 is equal to a into -1, that is -a. A into -1 is a. This is simple.
ಲಾಜಿಕಲ್ ಹೇಳ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಪುಟ್ -1, then you'll get one equation, you have to put on 3, then you get another equation, then you have to solve, then get the answer. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಸಿ ಇ ಟಿಯಲ್ಲಿ ಈ ಥರ ವೆನೆವರ್ ಯು ಗೆಟ್ ಎರಡು ಈಕ್ವೇಷನ್ನ ಸಾಲ್ವ್ ಮಾಡಿ ಸೊಲ್ಯೂಷನ್ ತರಬೇಕಲ್ವಾ. ಈ ಥರ ಯಾವುದೇ ಕ್ವಶನ್ ಬಂದರೂ ಒಂದೇ ಒಂದು ಈಕ್ವೇಷನ್ ಡೆವಲಪ್ ಮಾಡಿ ಆ ಒಂದೇ ಒಂದು ಈಕ್ವೇಷನ್ ಆನ್ಸರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಅರ್ಥ ಆಯ್ತಾ? ಸೊ ಸಿ ಇ ಟಿ ಈಸ್ ನಾಟ್ ಅಬೌಟ್, ನಾನು ಮತ್ತೆ ಹೇಳ್ತೀನಿ, ಸೊ ಸಿ ಇ ಟಿ ಈಸ್ ನಾಟ್ ಅಬೌಟ್ ಫೈಂಡಿಂಗ್ ದ, ನಾನು ಮಕ್ಕಳಿಗೆ ಹೋಗುತ್ತೆ ಹೇಳ್ತಾ ಇರ್ತೀನಿ, ನಾನು ವೆನೆವರ್ ಕ್ಲಾಸ್ ತೊಗೊಂಡ್ರೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಅದೇ ನಿಮ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಅಲ್ಲಿ ಈ ಕೊಟ್ಟಿರೋ ಆನ್ಸರ್ ಯಾವುದು ಕ್ವಶನ್ಗೆ ಮ್ಯಾಚ್ ಆಗುತ್ತೆ ಅದು ಫೈಂಡ್ ಮಾಡಬೇಕು. ಅದು ಸಿ ಇ ಟಿ ಅಂತ ಹೇಳಿದ್ರೆ ಅದು ನೆನ್ಪಿಟ್ಕೊಳ್ಳಿ. ನೀವು ಬೋರ್ಡ್ ಎಕ್ಸಾಮ್ ಅಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಕೊಟ್ಟರೆ ಸ್ಟೆಪ್ಸ್ ಎಲ್ಲ ಬರೀಬೇಕು ನೀವು. ಈಕ್ವೇಷನ್ ಎ, ಈಕ್ವೇಷನ್ ಬಿ, ಸಾಲ್ವಿಂಗ್ ಈಕ್ವೇಷನ್ ಎ, ಈಕ್ವೇಷನ್ ಬಿ, ದೆನ್ ನಿಮಗೆ ಗೆಟ್ ದ ಆನ್ಸರ್ಸ್ ಅಂತ ಇಲ್ಲಿ ಬರೆಯೋಷ್ಟು ಬೇಕಾಗಿಲ್ಲ. ಅರ್ಥ ಆಗಿದೆ ಕ್ಲಿಯರ್ ಆಗಿ? Next, so I just got one equation. I'll try with one equation first. -1 is equal to -a plus b ಅಂತ. Look at this. ಯಾವ solution satisfy ಆಗುತ್ತೆ ನೋಡಿ. Oh, -5 ಅಲ್ವಾ ಇದು? Sorry. When I put -1, I'm going to get 5. Okay. So ಯಾವ್ದು satisfy ಚೆಕ್ ಮಾಡಿ. For example, if I put 0 and 2, 0 ಹಾಕಿ ಇಲ್ಲಿ 2 ಹಾಕಿ ಸಾಧ್ಯ ಇಲ್ಲ. -3 ಹಾಕಿ ಇಲ್ಲಿ, -3 into -3 +3, +3 -1 is -5, not possible. 2 and 3 ಹಾಕಿ ಇಲ್ಲಿ 2 substitute ಮಾಡಿ ಇಲ್ಲಿ, -2 + 3 is 1. Not equal. 2 and -3 substitute ಮಾಡಿ ಇಲ್ಲಿ. If I substitute 2 here now, I'll get -2, b is -3. Yes, it is getting satisfied. The only option is D. Simple. ಇದು ನೆನ್ಪಿಟ್ಕೊಳ್ಳಿ. ಎಲ್ಲೇ ಆಗಲಿ, ದೇರ್ ಆರ್ ಸೋ ಮೆನಿ ಕೇಸಸ್ ವೇರ್ ಸಿ ಇ ಟಿಲಿ ಮಾಡೋಕ್ಕಂದ್ರೆ ಎಷ್ಟೊಂದು ಕಡೆ ನಿಮ್ಗೆ ಬರುತ್ತೆ ವೇರ್ ಯು ಹ್ಯಾವ್ ಟು ಸಾಲ್ವ್ 2 ಈಕ್ವೇಷನ್ಸ್. ಫಾರ್ ಎಕ್ಸಾಂಪಲ್, ನೀವು ಫಿಸಿಕ್ಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ತೊಗೊಂಡಾಗ ಯು ವಿಲ್ ಗೆಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್, I1, I2, KCL, KVL ಕ್ವಶನ್ಸ್ ವೆರಿ ಸಿಂಪಲ್, ವೆರಿ ಕಾಮನ್ ಇನ್ ಯುವರ್ KCET. ಅಲ್ಲೂ ಅಷ್ಟೇ I1, I2 ಎಲ್ಲ ಬರುತ್ತೆ, ನೀವು ಸಾಲ್ವ್ ಮಾಡಿಸೇ ಬೇಕಾಗಿಲ್ಲ. ಸಿಂಪಲ್, ಐ ಆಮ್ ಟೆಲ್ಲಿಂಗ್ ಎವ್ರಿವೇ. ಒಂದು ಈಕ್ವೇಷನ್ ಇಟ್ಕೊಂಡು ನೀವು ಆನ್ಸರ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ಇಟ್. ಅರ್ಥ ಇದೆ ಮಕ್ಕಳೇ? ಸೊ ವಿ ಗಾಟ್ ದ ಆನ್ಸರ್. ಬಟ್ ಆ್ಯಕ್ಚುಯಲ್ ಮೆಥಡ್ ಏನು? ಇಫ್ ಸಮನ್ ವಾಂಟ್ ಆ್ಯಕ್ಚುಯಲ್ ಮೆಥಡ್, ಐ ಕ್ಯಾನ್ ಗಿವ್ ಆ್ಯಕ್ಚುಯಲ್ ಮೆಥಡ್ ಆಲ್ಸೋ. ಆ್ಯಕ್ಚುಯಲ್ ಮೆಥಡ್ ಏನಪ್ಪ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ -1 ಈಕ್ವೇಷನಲ್ಲಿ ಯು ವಿಲ್ ಗೆಟ್ -a plus b is equal to -5, ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಏನಾಗುತ್ತೆ, 3 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ 3a plus b, that should be equal to, you're going to get 3. Then you have to solve. We use elimination method. I'll change the signs. -, so minus plus b cancel out there. -4a should be equal to 5 minus of -5 -3 -8 ಬರುತ್ತೆ. a is equal to -8 by -4, that is 2. 2. I got a as 2. Again, ಒಂದು ವೇಳೆ ಸಾಲ್ವ್ ಮಾಡಿದ್ರು ಆಪ್ಷನ್ a and d ಆಗೋದಿಲ್ಲ, we have c and d. ಸೊ 2 ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದೋ ಒಂದು ಈಕ್ವೇಷನಲ್ಲಿ ಯು ಪುಟ್ a as 2, -2 ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ಈ ಕಡೆ -2 plus 2 ಆಗುತ್ತೆ, b is equal to -3 ಬರುತ್ತೆ. ಸೊ ದಿಸ್ ಅ ವೆರಿ ಲಾಂಗ್ ಪ್ರೊಸೀಜರ್, ಬಟ್ ಆಲ್ವೇಸ್ ಯು ಶುಡ್ ಡೂ. ಯಾವುದೇ ಕ್ವಶನ್ಸ್ ಕೊಟ್ಟಾಗ ಮೆಥಡ್ಸ್ ನೆನ್ಪಿಟ್ಕೊಡಿ. ಐ ಆಮ್ ಟೆಲ್ಲಿಂಗ್ ಯು, ಮೆಥಡ್ಸ್ ಆರ್ ಇಂಪಾರ್ಟೆಂಟ್. ಈ ಥರ 2 ಈಕ್ವೇಷನ್ಸ್ ಬಂದರೆ ನಾವು ಒಂದನ್ನು ಸಾಲ್ವ್ ಮಾಡೋಕ್ಕೂ ಇನ್ನೊಂದನ್ನು ಮಾಡಬಾರ್ದು. ಅರ್ಥ ಆಯ್ತಾ ಮಕ್ಕಳು? ಇಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ವಿಲ್ ಡೂ ಒನ್ ಮೋರ್ ಥಿಂಗ್. ನಂಗೆ ಗ್ರಾಫ್ಸ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಫಾಸ್ಟಾಗಿ. ಸೊ ನಿಮಗೆ ಸಿ ಇ ಟಿಯಲ್ಲಿ ಬರೋ ಕ್ವಶನ್ಸು ಡೊಮೈನ್ ಮತ್ತು ರೇಂಜ್. ವಿಲ್ ಟೇಕ್ ಆಲ್ ಟೈಪ್ಸ್ ಆಫ್ ಕ್ವಶನ್ಸ್. ಅದು ಬಿಫೋರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಗ್ರಾಫ್ಸ್. ಐಡೆಂಟಿಟಿ ಫಂಕ್ಷನ್ ಅಂದರೆ ಏನು? ದಿಸ್ ಐಡೆಂಟಿಟಿ ಫಂಕ್ಷನ್. ಸೊ 2ಗೆ 2 ಬರುತ್ತೆ, 4ಗೆ 4 ಬರುತ್ತೆ, 5ಗೆ 5 ಬರುತ್ತೆ. y is equal to x, ಇಟ್ಸ್ ಕಾಲ್ಡ್ ಐಡೆಂಟಿಟಿ ಫಂಕ್ಷನ್. ಸೊ ಇನ್ಪುಟ್ ಇಸ್ ಆರ್, ಔಟ್ಪುಟ್ ಇಸ್ ಆರ್. ಸಿಂಪಲ್ ಆಯ್ತಾ ಗ್ರಾಫ್ಸು? ಅದಾದಮೇಲೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳಿದ್ರೆ ಬೇಸಿಕಲಿ, ಸೊ ಇಟ್ಸ್ ಆಲ್ವೇಸ್ ಕಾನ್ಸ್ಟೆಂಟ್. y is equal to, for example, if I say y is equal to 10 ಅಂತ ಬರೆದುಬಿಟ್ರೆ there is no x only ಅಲ್ವಾ? ಈ ಈಕ್ವೇಷನಲ್ಲಿ ಎಕ್ಸೇ ಇಲ್ಲ. ದಟ್ ಮೀನ್ಸ್ ಇರ್ರೆಸ್ಪೆಕ್ಟ್ ಆಫ್ ದ x ವ್ಯಾಲ್ಯೂ y ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಗಿ ಕ್ಲಿಯರ್ ಆಗಿ ಇನ್ನೂ ನೆನ್ಪಿಟ್ಕೊಳ್ಳಿ. y is equal to constant is a line parallel to x axis. ಇಲ್ಲಿ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ. If a line is parallel to x axis, then y is equal to constant. If x is equal to constant, then it will be parallel to y axis. ನನಗೆ x is equal to, for example, 3 ಅಂತ ತೊಗೊಂಡ್ರೆ, so x is always 3 irrespective of the y value. This is y value ಅಲ್ವಾ? ಸೊ x is always 3. ನೀವು ಯಾವುದೇ ಪಾಯಿಂಟ್ ತೊಗೊಂಡ್ರು ಇಟ್ಸ್ ಆಲ್ವೇಸ್ 3 irrespective of the y values. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಯುವರ್ x is equal to 3 and ಕಾನ್ಸ್ಟೆಂಟ್ ಫಂಕ್ಷನ್. ಸಿಂಪಲ್ ಆಗಿ, if y is equal to constant, it's a line parallel to x axis. If x is equal to constant, it's a line parallel to y axis. Next one, the polynomial function. Okay, y is equal to f of, okay, this is a definition of polynomial function. ಇವೆಲ್ಲ ಬೇಕಾಗಿಲ್ಲ.
So this is a polynomial function ನೆನ್ಪಿಟ್ಕೊಳ್ಳಿ. y is equal to x square parabola. So you can have x square, you can have x cube, you can have general equation ax square plus bx plus c. You can have this kind of parabolas. So you can have, and ಯಾವ ಥರ ಬೇಕಾದ್ರೂ ಕೇಳ್ಬೋದು. It's a definition. I don't think the definition is important, but just ಇವೆರಡು ನೆನ್ಪಿಟ್ಕೊಳ್ಳಿ. just graphs ನೋಡಿ ನೀವು ಇಲ್ಲಿ. this is where lot of CET questions are asking. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. this is very important. ನಿಮಗೆ ಎಲ್ಲೂ ದೇ ವೋಂಟ್ ಟೀಚ್ ವಿತ್ ಗ್ರಾಫಿಕಲ್ ಮೆಥಡ್ಸ್ ಹೇಳ್ಕೊಡೋದಿಲ್ಲ. ಸ್ಪೆಷಲಿ ಗ್ರಾಫಿಕಲ್ ಮೆಥಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ಕೊಟ್ಟಾಗ, ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟರೆ, ಯಾವುದೋ ಒಂದು ಕ್ವಶನ್ ಕೊಟ್ಟರೆ, ಆ ಕ್ವಶನ್ ಹೇಗೆ ಬಿಹೇವ್ ಮಾಡುತ್ತೆ ನೀವು ಅರ್ಥ ಮಾಡ್ಕೊಂಡ್ರೆ ರೇಂಜ್ ಆ್ಯಂಡ್ ಡೊಮೈನ್ ಕ್ವಶನ್ಸ್ ನೀವು ವಿತೌಟ್ ಕನ್ಫ್ಯೂಷನ್ ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್. ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಅಂತ ಒಂದು ಕ್ವಶನ್ ಇದೆ ಅಲ್ಲಿ. ಫಸ್ಟ್ ಇಮ್ಯಾಜಿನ್ ದಿಸ್ ಗ್ರಾಫ್. ಸರ್ ಈಗ CET ಸರ್ ನೀವು ಗ್ರಾಫ್ ಬರೀಬೇಕಾ? ಬೇಕಾಗಿಲ್ಲ. CET ನೀವು ಗ್ರಾಫ್ ಬರ್ಕೊಂಡು ಕೊಟ್ಟರೆ ತುಂಬ ಲೇಟ್ ಆಗುತ್ತೆ. ಯು ಕಾಂಟ್ ಈವನ್ ಗೆಟ್ ದ ಆನ್ಸರ್ಸ್. ಬಟ್ ಒಂದು ಕ್ವಶನ್ ಕೊಟ್ಟಾಗ, ಕ್ವಾಡ್ರಾಟಿಕ್ ಕ್ವಶನ್ ಕೊಟ್ಟಾಗ ಅದು ಗ್ರಾಫ್ ಹೇಗಿರುತ್ತೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ CET ಜಾಸ್ತಿ ಕ್ವಶನ್ಸು ಎಲ್ಲ ನೋಡಿ 2025 KCET ಸೇಮ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಇಕ್ವೇಷನ್. ಆ್ಯಂಡ್ ಯು ಸಿ ದ ನೆಕ್ಸ್ಟ್ ಕ್ವಶನ್ 2019 ದಿಸ್ ಇಕ್ವೇಷನ್. Again you see quadratic equation 2015, again 2020. I can show so many questions. Even last stone question again here. There are so many questions where it is based on CET. Especially why I am telling you all these questions are based on polynomials. I mean especially range and domain ಹೇಗೆ ಫೈಂಡ್ ಮಾಡೋದು ಅಂದ್ಬಿಟ್ಟು. ಫಸ್ಟ್ ಲೆಟ್ಸ್ ಡಿಸ್ಕಸ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೆಟ್ಸ್ ಟೇಕ್ ಸಿಂಪಲ್ ಎಕ್ಸಾಂಪಲ್ x square minus x plus 6. ಇದು ಗ್ರಾಫ್ ನೀವು ಹೇಗೆ ಪ್ಲಾಟ್ ಮಾಡ್ತೀರಾ ಫಸ್ಟ್ ನೆನ್ಪಿಟ್ಕೊಳ್ಳಿ. So if the coefficient of x square is positive, if the coefficient of x square is positive, then the graph is always upper parabola. ಹಿಂಗಿರುತ್ತೆ ಗ್ರಾಫ್, ಹೀಗಿರುತ್ತೆ, ಹೆಂಗೆ ಬೇಕಾದ್ರೂ ಇರ್ಬೋದು ಅದು. ಸೊ ಇಟ್ ವಿಲ್ ಬಿ ಲೈಕ್ ದಿಸ್ ಯೂಶಲಿ. ಅರ್ಥ ಆಯ್ತಾ? ಇಫ್ coefficient of x square is positive, then it is basically the parabola will be like this. ಅರ್ಥ ಆಯ್ತಾ? ದಟ್ ಈಸ್ upper parabola. ಒಂದು ವೇಳೆ coefficient of x square is negative, like you have some minus x square plus 4x something, ಈ ಥರ ಏನಿದ್ರೆ this parabola will be like this. ಇದನ್ನೆಲ್ಲ ನೋಟ್ ಮಾಡ್ಕೊಬೇಕು. ನೀವು ನೋಟ್ಸ್ ಇಟ್ಕೊಂಡು ನೋಟ್ ಮಾಡ್ಕೊಬೇಕು ಎಲ್ಲಾದ್ರೂ ನಾವು ಈ ಥರ ಈ ಥರ. ಸೊ ಇಟ್ಸ್ ನೆಗೆಟಿವ್, ಹಿಂಗೆ ಕೆರಡೆ ಇರುತ್ತೆ. ಇದು ಲೋವರ್ ಪ್ಯಾರಾಬೋಲಾ. ಸೊ ಪಾಸಿಟಿವ್ ಇದ್ದರೆ ಅಪ್ಪರ್ ಪ್ಯಾರಾಬೋಲಾ, ನೆಗೆಟಿವ್ ಇದ್ದರೆ ಈಗ ಹಿಂಗಿರುತ್ತೆ ಪ್ಯಾರಾಬೋಲಾ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ರೇಂಜ್ ಅಂಡ್ ಡೊಮೈನ್ಗೆ ಸಾಕು. ಅದು ಬಿಟ್ಟು ಅಗೇನ್ ವಿ ಹ್ಯಾವ್ ಇಫ್ ಎಕ್ಸ್ ಇಸ್ ಇನ್ ಟರ್ಮ್ಸ್ ಆಫ್ ವೈ ವಿ ಗೆಟ್ ಲೈಕ್ ದಿಸ್. And again if x is equal to minus y square we're going to get like this one more parabola, right hand side left hand side. That we'll discuss in the conic section. We'll discuss ಮಾಡ್ತೀವಿ. ಅದು ಆಲ್ಸೋ ನಿಮ್ಮ ಇಂಟಿಗ್ರೇಷನ್ ಅಲ್ಲಿ ಇಫ್ ಯು ವಾಂಟ್ ಟು ಫೈಂಡ್ ದ ಏರಿಯಾ ಬಿಟ್ವೀನ್ ದ ಅದು ಕ್ವಶನ್ಸ್ ಕೇಳ್ತಾರೆ ಅದಲ್ಲೇನು. ಓಕೆ, ಸೊ ಈ ಥರ ಒಂದು ನೆನ್ಬಿಟ್ಕೊಂಡ್ರಾ, ಒಂದೇನು ಪಾಸಿಟಿವ್ ಆದರೆ ಅಪರ್ ಪ್ಯಾರಾಬೋಲಾ, ನೆಗೆಟಿವ್ ಅಂದರೆ ಲೋವರ್ ಪ್ಯಾರಾಬೋಲಾ. ನಿಮ್ಗೆ ಎಕ್ಸಾಂಪಲ್ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. ದೇ ಆಸ್ಕ್ ಯು ಫೈಂಡ್ ದ ರೇಂಜ್ ಆಫ್ ದಿಸ್, or they can ask you find the range of 1 divided by x square minus x minus 6 ಅಂತ ಕೇಳ್ಬೋದು. They can ask find the range of 1 divided by root of x square minus x minus 6 ಅಂತ ಕೇಳ್ಬೋದು. They can ask you find the range of 1 divided by root of mod x square or something like that, mod x minus mod 6 ಅಂತ ಕೇಳ್ಬೋದು. And they can ask find the range of root of, they can ask greatest integer function like this, x square minus x plus 6 ಅಂತ ಕೇಳ್ಬೋದು. ಅದು ವಿತ್ 1 divided by ಅಂತ ಕೇಳ್ಬೋದು, ಇಲ್ಲ ನಾರ್ಮಲಿ ಕೇಳ್ಬೋದು. ಯು ಕ್ಯಾನ್ ಸಿ ಆಲ್ ದ CET ಕ್ವಶನ್ ದೇ ಹ್ಯಾವ್ ಗಿವನ್ ಆಲ್ ದೀಸ್ ಕೈಂಡ್ಸ್ ಆಫ್ ಕ್ವಶನ್. ಪ್ರತಿ ಒಂದು ಟೈಪ್ ಆಫ್ ಕ್ವಶನ್ ಕೊಟ್ಟು ಆ್ಯಂಡ್ ಸ್ಲೈಟ್ಲಿ ಕನ್ಫ್ಯೂಷನ್ ನಿಮಗೆ ಆಗುತ್ತೆ. ಎಲ್ಲದಕ್ಕೂ ಒಂದೇ ಆನ್ಸರ್ ಅಲ್ಲ, ಎಲ್ಲರಿಗೂ ಸ್ಲೈಟ್ ಆನ್ಸರ್. ಈವನ್ ದೋ ಇಟ್ಸ್ x square minus x minus 6, ಕೆಲವೊಂದಕ್ಕೆ ಯು ಶುಡ್ ವೆರಿ ಕೇರ್ಫುಲ್ ವಿತ್ ದ ಅದು ಕ್ಲೋಸ್ ಬ್ರಾಕೆಟಾ ಓಪನ್ ಬ್ರಾಕೆಟಾ, ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ ಸ್ಟೂಡೆಂಟ್ಸು. ಈಸಿನೇ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಕೆಲವೊಬ್ಬರಿಗೆ ಯೂನಿಯನ್ನ ಇಂಟರ್ಸೆಕ್ಷನ್ ಬರುತ್ತೆ, ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ಥರ ಅಗೇನ್ ಲಾಟ್ ಆಫ್ ಮಿಸ್ಟೇಕ್ಸ್ ದೇ ವಿಲ್ ಡೂ ಇಟ್. ಐ ಡೋಂಟ್ ವಾಂಟ್ ಯು ಟು ಡೂ ದಿಸ್ ಮಿಸ್ಟೇಕ್ಸ್. ನೀವು ಯಾರು ಮಿಸ್ಟೇಕ್ಸ್ ಮಾಡಬಾರ್ದು. ಯಾವುದೇ ಥರ ಕೊಟ್ಟರು ನೀವು ಮಾಡೋ ಈಸಿಯಾಗಿ ಮಾಡ್ಬೋದು ನೀವು. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ, ಸಿಂಪಲ್. ಫಸ್ಟ್ ಒಂದು ಗ್ರಾಫ್ ನೋಡಿದ ತಕ್ಷಣ ಅದನ್ನ ವಿಜುವಲೈಸ್ ಮಾಡ್ಕೊಬೇಕು, ಅದು ಅಪ್ಪರ್ ಪ್ಯಾರಾಬೋಲನ ಲೋವರ್ ಪ್ಯಾರಾಬೋಲನ ಅಂದ್ಬಿಟ್ಟು. ಸೊ ಇಷ್ಟ ಸಿಂಪಲ್. ಒಂದು ವೇಳೆ ಕ್ವಶನ್ ಕೊಟ್ಟರು, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸೇಮ್ ಕ್ವಶನ್, ಫಾರ್ ಎಕ್ಸಾಂಪಲ್ ದೇ ಆಸ್ಕ್ ಯು ವಾಟ್ ಈಸ್ ದ ರೇಂಜ್ ಅಂಡ್ ಡೊಮೈನ್ ಆಫ್ ರೂಟ್ ಹಾಕೊಂಡಿರೋದಕ್ಕೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಅಂತ ತಗೊತೀನಿ ಬೇಸಿಕಲ್ ಸಿಂಪಲ್ ಆಗಿ ರೂಟ್. ಅಂದರೆ ಏನು, ಸಿಂಪ್ಲಿ ವಿ ನೋ ದ ರೂಟ್ ಒಳಗೆ ನೆಗೆಟಿವ್ ಬರಬಾರ್ದು. ನಮ್ಗೆ ಗೊತ್ತಿದೆ ರೂಟ್ ಆಫ್ ನೆಗೆಟಿವ್ ಇಸ್ ನಾಟ್ ಡಿಫೈನ್ಡ್. ಅರ್ಥ ಕ್ಲಿಯರ್ ಆಗಿ? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ತೊಗೊಂಡು ನಾನು ಸ್ಪ್ಲಿಟ್ ಮಾಡಿದಾಗ ನನಗೆ ಐ ಆಮ್ ಗೋಯಿಂಗ್ ಟು ಗೆಟ್ 2 ವ್ಯಾಲ್ಯೂಸ್. ಒನ್ ಇಸ್ ಎಕ್ಸ್ ಮೈನಸ್ 3 ಆ್ಯಂಡ್ ಒನ್ ಇಸ್ ಎಕ್ಸ್ ಪ್ಲಸ್ 2. ನಾನು ಸ್ಪ್ಲಿಟ್ ಮಾಡ್ತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಈ ಎರಡು ಪಾಯಿಂಟ್ ಹತ್ರ ಇಟ್ಸ್ ಕಟ್ಟಿಂಗ್ ದ ಎಕ್ಸ್ ಆಕ್ಸಿಸ್. ದಟ್ ಮೀನ್ಸ್ ಅಟ್ 3 ಅಟ್ 2 ಇಟ್ಸ್ ಕಟ್ಟಿಂಗ್ ದ ಎಕ್ಸ್ ಆಕ್ಸಿಸ್. ಸೊ ಯಾವುದೇ ಕ್ವಶನ್ ಕೊಟ್ಟಾಗ ನೀವೇನು ಮಾಡ್ತೀವಿ ಸಿಂಪಲಾಗಿ ಹೇಳ್ತೀನಿ ನೋಡ್ರು.
ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಚೆಕ್ ಮಾಡಿ, ಪಾಸಿಟಿವ್ ಇತ್ತಾ, ಹಿಂಗೆ ರ್ಯಾಂಡಮಾಗಿ ಒಂದು ಹೆಂಗೋ ಟಚ್ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಈ 2 ಪಾಯಿಂಟ್ಸ್ ಹಿಂಗೆ ಬೇಕಲ್ವಾ, ಆ 2 ಪಾಯಿಂಟ್ ಹೆಂಗೆ ಸಿಗುತ್ತೆ ನಿಮಗೆ, ಅದನ್ನ ಫ್ಯಾಕ್ಟರೈಸೇಷನ್ ಮಾಡ್ತೀರಲ್ವಾ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಲ್ಲ 2 ಪಾಸಿಟಿವ್ ಸಿಗ್ಬೋದು, ಹೇಳೋಕ್ಕಾಗಲ್ಲ, ಡಿಪೆಂಡಿಂಗ್ ಆನ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರ್ಬೋದು, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಇಲ್ಲ ನಿಮ್ಗೆ 2 ಪಾಸಿಟಿವೇ ಬರ್ಬೋದು, 2 ಪಾಸಿಟಿವ್ ಬರ್ಬೋದು, 3 and 4 or -2 and 3. So check the coefficient of x square, then draw the upper parabola or lower parabola, whatever it is, then identify the 2 points. ಇದೆಲ್ಲ ನೀವು ಬರೆಯೋಷ್ಟು ಬೇಕಾಗಿಲ್ಲ, ನಾನು ತೋರಿಸ್ತೀನಿ ನಿಮಗೆ. ಐ ವಿಲ್ ಡೂ ದ ಕ್ವಶನ್ ಟೆಲ್ ಯು ಮೈಂಡಲ್ಲಿ ಅಟ್ಲೀಸ್ಟ್. 3 and 2 3 and -2 ಬಂತ ಇಲ್ಲಿ, 3 and -2 ಬಂದಾಗ ಇದು ನೆಗೆಟಿವ್ ಬರಬಾರ್ದು. ಅಂದರೆ ಏನು, ದಿಸ್ ಫಂಕ್ಷನ್ ವಿಲ್ ಅಟೈನ್ ನೆಗೆಟಿವ್ ಎನಿವೇರ್ ಫ್ರಮ್ -2 to 3. ಸಿ ಗ್ರಾಫ್ ಇಸ್ ಕಮಿಂಗ್ ಬಿಲೋ ದ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅಲ್ವಾ, ಎಕ್ಸ್ ಆಕ್ಸಿಸ್ ಕೆಳಗಡೆ ಬರ್ತಾ ಇದೆ ಏನು ಈ ಗ್ರಾಫ್. ಸಿನ್ಸ್ ಇಟ್ಸ್ ಕಮಿಂಗ್ ಬಿಲೋ ದ ಎಕ್ಸ್ ಆಕ್ಸಿಸ್, ದೇರ್ಫೋರ್ ನೀವು ಯಾವುದೇ ಈಗ ದಿಸ್ ಗ್ರಾಫ್ ಇಸ್ ಟೇಕಿಂಗ್ ನೆಗೆಟಿವ್, ದಿಸ್ ಫಂಕ್ಷನ್ ಇಸ್ ಟೇಕಿಂಗ್ ದ ನೆಗೆಟಿವ್ ವ್ಯಾಲ್ಯೂ ಫ್ರಮ್ -2 to 3. ದಟ್ ಮೀನ್ಸ್ ಯು ಕಾಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಫ್ರಮ್ -2 to 3. ಇಲ್ಲಿಂದ ಅಲ್ಲಿಗೆ ನೀವು ಯಾವುದೇ ವ್ಯಾಲ್ಯೂ ಕೊಡೋಕ್ಕಾಗೋದಿಲ್ಲ, ಏನಕ್ಕೆ ಅಂದರೆ ರೂಟ್ ಇರೋದ್ರಿಂದ ನೆಗೆಟಿವ್ ಬರುತ್ತೆ ಅಲ್ಲಿ. ಸೊ ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 3 ಮೇಲೆ ಯಾವ್ದು ಬೇಕಾದ್ರೂ ಕೊಡ್ಬೋದು ನಾನು. ಸೊ ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ ಇನ್ಕ್ಲೂಡಿಂಗ್ 3 ಐ ಕ್ಯಾನ್ ಗಿವ್. ಇಫ್ ಐ ಗಿವ್ 3 ಇಲ್ ಬಿಕಮ್ 0. 3 to infinity I can give any value I want. ಅದೇ ಇಲ್ಲಿ -2 to infinity I can give anywhere from -2 to infinity. I can give any value from -2 to infinity. So what is the domain for this? What are the domain ಅಂದರೆ ಏನಿದಕ್ಕೆ? I can give any value from 3 to infinity. I can give any value from -2 to infinity. So ಇದ್ರ ಎರಡದು ಕೊಡ್ಬೋದು ನಾವು. So that is union. ಅರ್ಥ ಆಯ್ತಾ? So this -2 to infinity and 3 to infinity, ಅದರದ್ದು ಯೂನಿಯನ್ನು. ಸೊ ದಟ್ ಇಸ್ ಅ ಡೊಮೇನ್ ಫಾರ್ ದಿಸ್. ಯಾಕೆ ಸರ್ ಈ -2 to 3 ಕೊಡೋಕ್ಕಾಗಲ್ಲ ನಾವು, ಅಲ್ಲಿ ಕೊಟ್ಟರೆ ಫಂಕ್ಷನ್ ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ಬಂದಾಗ ರೂಟ್ ಆಫ್ ನೆಗೆಟಿವ್ ವಿ ಕಾಂಟ್ ಫೈಂಡ್ ಔಟ್. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್. ಯಾವುದೊಂದು ವ್ಯಾಲ್ಯೂ ತೊಗೊಳ್ಳಿ, 1 ತೊಗೊಳ್ಳಿ ಫಾರ್ ಎಕ್ಸಾಂಪಲ್. 1 -1 -6 ಏನಾಗುತ್ತೆ, 1 - 1 ಕ್ಯಾನ್ಸಲ್ ಆಗುತ್ತೆ, ರೂಟ್ -6 ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ. ರೂಟ್ ಆಫ್ ನೆಗೆಟಿವ್ ಕೆನಾಟ್ ಬಿ ಫೌಂಡ್ ಔಟ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಈ ಥರ ಇದೇ ಕ್ವಶನ್ ಲೇಟೆಸ್ಟ್ ಟೇಕ್ ಅಬೌಟ್ ನಾವು. ಇದೇ ಕ್ವಶನ್ ಲಿಟ್ರಲಿ ಇದು ಒಂದು ಸ್ಲೈಡಲ್ಲಿ ನಿಮ್ಗೆ ಎಲ್ಲ ಟೈಪ್ ಕ್ವಶನ್ ಟೀಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕ್ವಶನ್ಗೆ ಹೋದಾಗ ಫಾಸ್ಟಾಗಿ ಟಕ್ ಟಕ್ ಮಾಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಇದೇ ಕ್ವಶನ್ ಫಾರ್ ಎಕ್ಸಾಂಪಲ್ ಈಗ 1/√x² -6 ಕೊಟ್ಟಿರೋ ಅನ್ಕೋಣ. ಯೋಚನೆ ಮಾಡಿ ಈಗ. ಸೊ ವಾಟ್ ಈಸ್ ಡೊಮೇನ್ ಫಾರ್ ದಿಸ್? ವಾಟ್ ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಫಾರ್ ದಿಸ್? ಏನು ರೇಂಜ್ ಬಂದರೆ ಯು ಕ್ಯಾನ್ ಗೆಟ್ ಎನಿ ಔಟ್ಸೈಡ್, ಯು ಕ್ಯಾನ್ ಎನಿಥಿಂಗ್ ಅಬೌಟ್ 3 ಯು ಕ್ಯಾನ್ ಗೆಟ್ ಎನಿ ವ್ಯಾಲ್ಯೂ ಇನ್ಫಿನಿಟಿ. ಅರ್ಥ ಆಯ್ತಾ? ಸೊ ಈಗ ನೀವು ಇದೇ ಕ್ವಶನ್ಗೆ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ವಾಟ್ ಈಸ್ ದ ಡೊಮೇನ್ ಕೇಳ್ತಾ, ಡೊಮೇನ್ ಇನ್ಪುಟ್ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದೀನಿ. ಈಗ 3 to, ಸೊ ಇದಕ್ಕೂ ಹೇಳ್ಬೋದು ಸರ್ ಇದಕ್ಕೂ ಸೇಮ್ ಅಲ್ವಾ ಸರ್, ಇದು ರೂಟ್ ಇದೆ, ಇದು 1/√, ಇದೆಯಲ್ವಾ ಅಂತ. ಬಟ್ ಒಂದೇ ಒಂದು ಸಣ್ಣ ಡಿಫ್ರೆನ್ಸ್ ಆಗುತ್ತೆ. ಏನಂತ ಹೇಳಿದ್ರೆ, ಬಿಕಾಸ್ ಐ ಕಾಂಟ್ ಗಿವ್ 3 ಫಾರ್ ದಿಸ್. ಎಂತಕ್ಕೆ ಅಂದರೆ ಇಲ್ಲಿ 3 ಕೊಟ್ಟರೆ ರೂಟ್ ಆಫ್ 0 ಇಸ್ ಡಿಫೈನ್ಡ್, ಬಟ್ ಇಲ್ಲಿ 3 ಕೊಟ್ಟರೆ 1/0 ಇಸ್ ನಾಟ್ ಡಿಫೈನ್ಡ್. 1/0 ಇಸ್ ನಾಟ್ ಡಿಫೈನ್ಡ್. ಅದರಿಂದ ಏನಾಗುತ್ತೆ, ನಾವು 3 ಕೊಡೋಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ಓಪನ್ ಬ್ರಾಕೆಟ್ ಬರುತ್ತೆ. ಸೊ ಮೀನ್ಸ್ ಎಕ್ಸೆಪ್ಟ್ 3 ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ ಐ ವಾಂಟ್. ಇಲ್ಲೂ ಅಷ್ಟೇ, ಎಕ್ಸೆಪ್ಟ್ 2, ಸೊ ಇದು ಇನ್ಕ್ಲೂಡ್ ಇದೆ ಇದರಲ್ಲಿ ಮೇಲೆದ್ರಲ್ಲಿ, ಸಾರಿ ಇಲ್ಲಿ ಇದ್ರೆ ಓಪನ್ ಇದು -2 to infinity. ದಟ್ ಎಕ್ಸೆಪ್ಟ್ -2 ಐ ಕ್ಯಾನ್ ಗಿವ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಫಾರ್ ದಿಸ್. ಇದು ಸರ್ ಏನು ಡಿಫ್ರೆನ್ಸು? ಸಿಂಪಲ್ ಹೇಳ್ತಾ ಇದ್ದೀನಿ, ಈ ಬ್ರಾಕೆಟ್ಸಲ್ಲಿ ಡಿಫ್ರೆನ್ಸ್ ಇದೆ. ಇಲ್ಲಿ 3 ಇನ್ಕ್ಲೂಡ್ ಆಗಿದೆ. ಇಫ್ ಐ ಗಿವ್ 3 ಇನ್ ದಿಸ್ ಕೇಸ್ ಐ ಕ್ಯಾನ್ ಗೆಟ್ 0. ರೂಟ್ ಆಫ್ 0 ಇಸ್ 0 ಅಲ್ವಾ? ರೂಟ್ ಆಫ್ 0 ಇಸ್ 0. ಸೊ ಐ ಕ್ಯಾನ್, ಇಟ್ಸ್ ಡಿಫೈನ್ಡ್. ಬಟ್ ಅದೇ 3 ನಾನು ಇಲ್ಲಿ ಕೊಟ್ಟಾಗ, ಸೇಮ್ ಫಂಕ್ಷನ್ 1/, ಕೊಟ್ಟಾಗ ಅಲ್ಲಿ ಡಿಫೈನ್ ಆಗಿಲ್ಲ. 1/0 ಇಸ್ ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸಿನ್ಸ್ 1/0 ಇಸ್ ನಾಟ್ ಡಿಫೈನ್ಡ್, ದೇರ್ಫೋರ್ ಐ ಕಾಂಟ್ ಗಿವ್ 3. ಸೊ ಏನು ಡಿಫ್ರೆನ್ಸ್ ಆಗುತ್ತೆ? ಬ್ರಾಕೆಟ್ ಮಾತ್ರ ಡಿಫೈನ್ಡ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ವಿಲ್ ಟೇಕ್ ಸಮ್ ಮೋರ್ ಕ್ವಶನ್ಸ್ ಲೈಕ್ ದಿಸ್, ದೆನ್ ವಿ ವಿಲ್ ಡೂ ಇಟ್. ಅರ್ಥ ಆಗಿ ಸಿಂಪಲ್ ಆಗಿ ಯಾವ ಥರ ಕೊಟ್ಟರು ಇನ್ನೂ ದೇ ಕ್ಯಾನ್ ಆಸ್ಕ್ ಗ್ರೇಟೆಸ್ಟ್ ಇಂಟಿಜರ್ ಕೊಡ್ಬೋದು, ಇಲ್ಲಿ ಮಾಡ್ಯುಲಸ್ ಕೊಡ್ಬೋದು. ಐ ವಿಲ್ ಟೇಕ್ ದ ಫಂಕ್ಷನ್ಸ್, ಅದನ್ನು ಡಿಸ್ಕಸ್ ಮಾಡಿ ದೆನ್ ಕ್ವಶನ್ಸ್ ಮಾಡೋಣ ಅದ್ರ ಮೇಲೆ. ಅರ್ಥ ಆಗಿದೆ? ಸೀಟಲ್ಲಿ ತುಂಬ ರಿಪೀಟ್ ಆಗ್ತಾ ಇದೆ, ಒಂದು ನೆನ್ಪಿಟ್ಕೊಳ್ಳಿ. ಹಾಗೆ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ಇದು ತುಂಬಾ ಇಂಪಾರ್ಟೆಂಟು. ಯಾವುದೋ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಸ್ಪೆಷಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಾಗ ಕೋಎಫಿಷಿಯಂಟ್ ಆಫ್ x² ಚೆಕ್ ಮಾಡಿ. x² ಪಾಸಿಟಿವ್ ಇದ್ದರೆ ಇಷ್ಟ ಸಿಂಪಲ್, ತಲೆ ಹಾಕ್ಕೊಂಬಿಡಿ. ಓಕೆ, x² ಪಾಸಿಟಿವ್ ಇದ್ದರೆ ಮೇಲೆ ಇರುತ್ತೆ, x² ನೆಗೆಟಿವ್ ಇದ್ದರೆ ಕೆಳಗಡೆ ಇರುತ್ತೆ. ಕೋಎಫಿಷಿಯಂಟ್ ಆಫ್ x² ಪಾಸಿಟಿವ್ ಇದ್ದರೆ ಮೇಲೆ ಇರುತ್ತೆ, ನೆಗೆಟಿವ್ ಇದ್ದರೆ ಕೆಳಗಡೆ ಇರುತ್ತೆ. ಪಾಸಿಟಿವ್ ಇದ್ದರೆ ಯಾವುದೋ 2 ಪಾಯಿಂಟಲ್ಲಿ ನೋಡಿ ಈ ಥರ ಟಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನನಗೇನು ಬರುತ್ತೆ, ನನಗೆ ಡೊಮೇನ್ ಬಂದು ಈ ಪಾಯಿಂಟಿಂದ ಈ ಕಡೆ, ಈ ಪಾಯಿಂಟಿಂದ ಈ ಕಡೆ ಬರುತ್ತೆ.
if the coefficient of x square is positive. If coefficient of x square is positive, then you're going to get like this. If the coefficient of x square is negative, then you will get like this. Again, see, you have positive values only from year to year. That means again only from something. For example, 3 to 4 and you're going to get the domain as 3 to 4. If it is coefficient of x square is negative. ಅರ್ಥ ಆಯ್ತಾ? ಇಫ್ ಯು ಅಂಡರ್ಸ್ಟುಡ್, ಈ ವಿಡಿಯೋನ ಮತ್ತೆ ಬೇರೆಯವ್ರು ಯಾರಿಗೆ ಅರ್ಥ ಆಗಿಲ್ಲ ನೀವು ಮುಂದೆ ಹೋಗ್ತಾ ಇವಿ, ಯಾರಿಗೆ ಅರ್ಥ ಆಗಿಲ್ಲ ಯು ಕ್ಯಾನ್ ಸ್ಟೇ ಬ್ಯಾಕ್ ಒನ್ಸ್ ಅಗೇನ್ ಕ್ವಿಕ್ಲಿ. ಸಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಯಾರಿಗೆ ಅರ್ಥ ಆಗಿಲ್ಲ ನೋಡಿ, ಬಿಕಾಸ್ ನನಗೆ ಗೊತ್ತಾಗುತ್ತೆ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಂದ್ಬಿಟ್ಟು ಐ ಅಂಡರ್ಸ್ಟ್ಯಾಂಡ್. ಅದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ. ವೆರಿ ಸಿಂಪಲ್ ಕಂಡ್ರೋ. ಯಾರಿಗೆ ಅರ್ಥ ಆಗಿಲ್ವೋ, ಅರ್ಥ ಆಗಿದ್ರೆ ಮುಂದೆ ಹೋಗ್ತಾ ಇರಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ವಶನ್ ಈ ಥರ ಗ್ರಾಫ್ ಇದೆಯಲ್ವಾ, ನೋಡ್ರಪ್ಪ ಹಿಂಗಿರುತ್ತೆ ಗ್ರಾಫ್. ಈ ಥರ ಗ್ರಾಫ್ ಇದೆ, ಅಪ್ಪರ್ ಪ್ಯಾರಾಬೋಲಾ ಇದ್ದರೆ ನಿಮ್ಗೆ ಏನು ಎ ಎಕ್ಸ್ ಸ್ಕ್ವೇರ್ ಇರುತ್ತಲ್ವ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇರುತ್ತಲ್ವ, ಈ ಎಕ್ಸ್ ಸ್ಕ್ವೇರ್ ಮುಂದೆ ಪಾಸಿಟಿವ್ ಇರುತ್ತೆ, +1 +2 ಆ ಥರ, ಬರೀ ಎಕ್ಸ್ ಸ್ಕ್ವೇರು ಆ ಥರ ಇರುತ್ತೆ. ಎಕ್ಸ್ ಸ್ಕ್ವೇರ್ ಮುಂದೆ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಅಂದರೆ ಬೇಸಿಕಲಿ ಸೊ ಯು ವಿಲ್ ಗೆಟ್ ಪ್ಯಾರಾಬೋಲಾ ಲೈಕ್ ದಿಸ್. ಆಯಿತಾ? ಎರಡು ಕಡೆ ಟಚ್ ಆಗುತ್ತೆ. ಸೊ ಎರಡು ಕಡೆ ಯಾವುದು ಸರ್ ಪಾಯಿಂಟ್ಸು ಅಂತ ಹೇಳಿದ್ರೆ ಅದನ್ನ ಸಿಂಪ್ಲಿಫೈ ಮಾಡಿದಾಗ, ಅದನ್ನು ನೀವು ಫ್ಯಾಕ್ಟರೈಸ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತಲ್ವಾ, ಸೊ ಆ ವ್ಯಾಲ್ಯೂಸೇ ಬೇಸಿಕಲಿ ಇವೆರಡು ವ್ಯಾಲ್ಯೂಸು. ಸೊ ನಿಮಗೆ ಡೊಮೈನ್ ಏನಾಗುತ್ತೆ, ಬಿಕಾಸ್ ಐ ನೀಡ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ, ಬಿಕಾಸ್ ಇಲ್ಲಿ ಒಂದು ವೇಳೆ ರೂಟ್ ತೊಗೊಂಡಾಗ ಏನೋ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂ ಬೇಕಾದರೆ ಯು ಕ್ಯಾನ್ ಟೇಕ್ ಓನ್ಲಿ ದ ವ್ಯಾಲ್ಯೂ ಫ್ರಮ್ ಹಿಯರ್ ಟು ಹಿಯರ್ ದೆನ್ ಹಿಯರ್ ಟು ಹಿಯರ್. ಇಲ್ಲಿ ತೊಗೊಳಕ್ಕೆ ಆಗೋದಿಲ್ಲ, ಬಿಕಾಸ್ ಅಲ್ಲಿ ನೆಗೆಟಿವ್ ಬರುತ್ತೆ. ಬಿಕಾಸ್ ರೂಟ್ ಆಫ್ ನೆಗೆಟಿವ್ ಕೆನಾಟ್ ಬಿ ಫೌಂಡ್ ಔಟ್. ಅರ್ಥ ಆಗಿದೆ ಕ್ಲಿಯರಾಗಿ? ಅದೇ ರೀತಿ ಒಂದು ಇದೇ ಕ್ವಶನಿಗೆ ನಿಮಗೆ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸಮಥಿಂಗ್ ಲೈಕ್ -ax² ಪ್ಲಸ್ bx ಪ್ಲಸ್ c ಅಂತ ಬಂದಾಗ ಆ ಗ್ರಾಫಿಗೆ ಬರುತ್ತೆ, ನಿಮ್ಮ ಗ್ರಾಫ್ ಹೀಗೆ ಬರುತ್ತೆ, ಹಾಗೂ ನಿಮ್ಗೆ 2 ಪಾಯಿಂಟ್ಸ್ ಬರುತ್ತೆ. ಆಗ ಡೊಮೈನ್ಗೆ ಏನಾಗುತ್ತೆ ಬೇಸಿಕಲಿ ಐ ಕ್ಯಾನ್ ಗಿವ್ ವ್ಯಾಲ್ಯೂಸ್ ಓನ್ಲಿ ಫ್ರಮ್ ಹಿಯರ್ ಟು ಹಿಯರ್. ಫಾರ್ ಎಕ್ಸಾಂಪಲ್ ಯು ಗಾಟ್ ಇಮ್ಯಾಜಿನ್ ಯು ಗಾಟ್ ಲೈಕ್ -2 ಆ್ಯಂಡ್ ಏನೋ ಒಂದು 5 ಅಂತ ತಗೋಣ. ಸೊ ಆಗೇನಾಗುತ್ತೆ ಡೊಮೈನ್ ಇದಕ್ಕೆ -2 ಇಂದ 5ವರೆಗೂ ಬರುತ್ತೆ. ಅಗೇನ್ ರೂಟ್ ಇದೆಯೋ ಇಲ್ವೋ ಡಿಪೆಂಡಿಂಗ್ ಆನ್ ದಟ್ ಯು ಹ್ಯಾವ್ ಟು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಚೆಕ್ ಮಾಡೋಕ್ಕಾಗುತ್ತೆ ನೀವು. ಹೇಗೆ ಅರ್ಥ ಆಯ್ತಾ? ಸೊ ಈ ಥರ ಬಂದಾಗ ಇಫ್ ಯು ಹ್ಯಾವ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್, ಬೇಸಿಕಲಿ ಯು ವಿಲ್ ಹ್ಯಾವ್ ಡೊಮೈನ್ ಎರಡು ಬರುತ್ತೆ, ಅದರದ್ದು ಯೂನಿಯನ್ ಫೈಂಡ್ ಮಾಡೋಕ್ಕೆ ನೀವು ಈ ರೀತಿ ಎರಡು ಬರುತ್ತೆ, ಅದರದ್ದು ಯೂನಿಯನ್ ಫೈಂಡ್ ಮಾಡಬೇಕು. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಇದ್ದರೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇದ್ದರೆ ನಿಮಗೆ ಸಿಂಪಲಾಗಿ 2 ನಂಬರ್ ಬರುತ್ತೆ. ಬಿಟ್ವೀನ್ ದೀಸ್ 2 ನಂಬರ್ಸ್ ಇಟ್ ಈಸ್ ಡಿಫೈನ್ಡ್ ಡೊಮೈನ್ ಬರುತ್ತೆ. ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಎವ್ರಿವೇರ್. ಈ ಕ್ವಶನ್ ಕೇಳ್ತಾರೆ ಫಸ್ಟ್. ಈಗ ನೀವೇ ಸಾಲ್ವ್ ಮಾಡಿ ಫಸ್ಟ್ ಕ್ವಶನ್. ಇಫ್ ಯು ಅಂಡರ್ಸ್ಟುಡ್ ದಿಸ್, ಕಮ್ ಆನ್ ಸಾಲ್ವ್ ದಿಸ್ ಕ್ವಶನ್. ವೆರಿ ಸಿಂಪಲ್. ನೋಡಿ ಎಷ್ಟು ಈಸಿ ಕ್ವಶನ್ಸ್ CET 2025 ಅಂತ ಹೇಳಿದ್ರೆ ನೀವು ಫ್ಯಾಕ್ಟರೈಸ್ ಮಾಡೋಷ್ಟು ಬೇಕಾಗಿಲ್ಲ, ಅವರೇ ಫ್ಯಾಕ್ಟರೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ವಾಟ್ ಈಸ್ ಡೊಮೈನ್ ಫಾರ್ ದಿಸ್? ಸೊ ಕ್ವಶನ್ ಇಸ್ ಡೊಮೈನ್ ಆಫ್ ದ ಫಂಕ್ಷನ್ ಇಸ್ ಗಿವನ್ ಬೈ x-2 x-5 ರೂಟ್ ಆಫ್ x-2 x-5 ಕೊಟ್ಟಿದ್ದಾರೆ. ಸೊ ಯಾವ್ದು ಆನ್ಸರ್ ಇದೆ ಬೇಸಿಕಲಿ ವೆನ್ ಎವರ್ ರೂಟ್ ಈಸ್ ಗಿವನ್. ಫಸ್ಟ್ ಆಫ್ ಆಲ್ ನಿಮ್ಗೆ ನೆನಪಿದೆಯಾ, ರೂಟ್ ಕೊಟ್ಟಾಗ so you can't substitute x is equal to 2. The moment you put x is equal to 2, what happened basically? So you will not get the answer basically. Andre nimge x is equal to 2 and kodid takshana nimge 0 barutte. So 2 and 5 should not be included, because the moment I give 2 and the moment I give 5, it becomes 0 out of this. Therefore in the answer 2 and 5 should not be included. So ಇಲ್ಲಿ 2 include agide, this cannot be the answer. ಇಲ್ಲಿ ಏನೋ 3 include agide, I don't think so. 3 because obviously 2 and 5 alva, so 3 is not possible. ಇಲ್ಲಿ 5 ಇನ್ಕ್ಲೂಡ್ ಆಗಿದೆ, ನಾಟ್ ಪಾಸಿಬಲ್. ಇಲ್ಲಿ ಒಂದೇ ಒಂದು ಆಪ್ಷನಲ್ಲಿ ಇನ್ಕ್ಲೂಡ್ ಆಗಿದ್ದು 2 and 5, ಇಟ್ಸ್ ನಾಟ್ ಇನ್ಕ್ಲೂಡೆಡ್. ಅರ್ಥ ಆಯ್ತು ಕ್ಲಿಯರ್ ನಾನು ಏನು ಹೇಳಿದೆ ಅಂದ್ಬಿಟ್ಟು? ಈ ಸಿಂಪಲ್ ಕ್ವಶನ್ CET 2025 ಅವರೇ ಕೊಟ್ಬಿಟ್ಟಿದ್ದಾರೆ. ಇದು ಯು ಕ್ಯಾನ್ ಸಾಲ್ವ್ ಇನ್ 10 seconds. ಇದು ಆ್ಯಕ್ಚುಲಿ ಇದು ಪಾಲಿನಾಮಿಯಲ್ ಫಂಕ್ಷನ್ನು. ಸೇಮ್ ಕ್ವಶನ್ ಮೇ ಬಿ ನೆಕ್ಸ್ಟ್ ಇಯರ್ KCET 2026 ಇದೇ ಕ್ವಶನ್ ಕೇಳ್ಬೋದು. ಸೇಮ್ ಕ್ವಶನ್ ಅಲ್ಲಿ ಗಿವ್ ಅದರ್ ವೇ. ನೋಡಿ ಇದೇ ಕ್ವಶನ್ x² -7x ಹತ್ತಲ್ವಾ +10. ಇಮ್ಯಾಜಿನ್ ಇದು ಒಂದೇ ಕ್ವಶನ್ನೇ ಅವರೇ ಸ್ಪ್ಲಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ CETಲಿ ಕೊಡಬಾರ್ದಂಗೆ, ಅವ್ರು ಹಿಂಗೆ ಕೊಡಬೇಕಾಗಿತ್ತು, ಅವರೇ ನಿಮ್ಗೆ ಸ್ಪ್ಲಿಟ್ ಮಾಡಿ ಈಸಿ ಮಾಡಿಬಿಟ್ಟಿದ್ದಾರೆ x-2 x-5 ಅಂತ. ಸೊ ಇಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್. ಸೊ ದಿಸ್ ಪ್ಯಾರಾಬೋಲಾ ವಿಲ್ ಬಿ ಲೈಕ್ ದಿಸ್ -2 -5 ಅಲ್ವಾ, 2 and 5 ಬೇಸಿಕಲಿ ಹಿಂಗಿರುತ್ತೆ. ಸೊ x is equal to 2 x is equal to 5 ಈ ಥರ ಇರುತ್ತೆ. ಸೊ ಬೇಸಿಕಲಿ ಐ ನೀಡ್ ಟು ಗೆಟ್ ಅ ವ್ಯಾಲ್ಯೂ ಫ್ರಮ್ 2 to infinity and 5 to infinity. ಅದರದ್ದು ಯೂನಿಯನ್ ಡೊಮೈನ್ ಇಸ್
ಅರ್ಥ ಆಯ್ತಾ? ಟು ಇನ್ಕ್ಲೂಡ್ ಮಾಡಬೇಕಾ? ಮಾಡಬಾರ್ದು. ಏನಕ್ಕೆ? ದ ಮೊಮೆಂಟ್ ಐ ಪುಟ್ ಟು ಎನಿಥಿಂಗ್ ಬೈ 0 ಇಸ್ ನಾಟ್ ಡಿಫೈನ್ಡ್, therefore 2 should not be included. ಒಂದು ನೋಡಿ ಇದೇ ಕ್ವಶನ್ ಅಪ್ಪ, ಇದೇ ಕ್ವಶನ್ ಹಿಂಗೆ ಕೇಳ್ತಾರೆ, ರೂಟ್ ಆಫ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 5 ಈ ಥರ ಕ್ವಶನ್ ಕೇಳ್ತಾರೆ. ರೂಟ್ ಆಫ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 5 ಅಂತ ಬರೀ ರೂಟ್ ಮಾತ್ರ. ಇದಕ್ಕೂ ಡೊಮೇನ್ ಕೇಳ್ತಾರೆ, ವಾಟ್ ಇಸ್ ಡೊಮೇನ್ ಆಫ್ ದ ಫಂಕ್ಷನ್ ಅಂದ್ಬಿಟ್ಟು. ಆಗೇನು ಮಾಡಬೇಕು? ಇದೇ ಆನ್ಸರ್ ಬರುತ್ತೆ, ಬಟ್ ನಿಮಗೆ ಇಲ್ಲಿ 2 what happened now? 2 minus infinity, including 2 should be included, union 5 should be included to infinity. Same question. Artha aita? Or that question can be asked like this also, because in the split ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತು? ಆಪ್ಷನ್ ಎಷ್ಟು ಈಸಿ, ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದೇ ಹೇಳೋದು ನಿಮಗೆ, ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ನೀವು. 2 and 5 ಇರಬಾರ್ದು, ಸಿಂಪಲ್ ಲಾಜಿಕ್. ಇಲ್ಲ ಇನ್ನೂ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಇಮ್ಯಾಜಿನ್ ದಟ್ ಸರ್ ನನಗೆ ನೀವು ಹೇಳ್ಕೊಟ್ಟಿದ್ದು ಏನು ಅರ್ಥನೇ ಆಗಿಲ್ಲ ಸರ್ ಅಂತ ಹೇಳ್ಬೋದು ನೀವು. ಅದೊಂದು ಸಿಂಪಲ್ ಲಾಜಿಕ್ ಹೇಳ. ಡೊಮೈನ್ ಅಂದರೆ ಏನು? ಇನ್ಪುಟ್ ವ್ಯಾಲ್ಯೂನ ಕಾಮನ್ ಸೆನ್ಸ್ ಎಕ್ಸ್ ಇಸ್ ಈಕ್ವಲ್ 2 ಆಗಿದ್ರೆ 0 ಆಗುತ್ತೆ. ಎನಿಥಿಂಗ್ ಬೈ ಇಸ್ ನಾಟ್ ಡಿಫೈನ್ಡ್. ಸೊ ಇನ್ ಯುವರ್ ಆನ್ಸರ್ 2 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಸೊ 2 is included here, I mean 5 is included here, some 3 is there. So that's 3. First of all 3 ಬರೋದೇ ಇಲ್ಲ ಬಿಡಿಯಲ್ಲಿ. ಆನ್ಸರ್ ಇಸ್ ಓನ್ಲಿ ಎ. ಈವನ್ ಇಫ್ ಯು ಡೋಂಟ್ ನೋ, ನನಗೆ ಗ್ರಾಫ್ ಅರ್ಥ ಆಗಿಲ್ಲ, ಏನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕಾಮನ್ ಸೆನ್ಸ್ 2 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಬಟ್ ದ ಮೊಮೆಂಟ್ ಯು ಪುಟ್ ಟು ಎನಿಥಿಂಗ್ ಬೈ 0 ಇಸ್ ಇನ್ಫಿನಿಟಿ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. The domain of the function is given by f is equal to r to r, defined as f of x equal to root of x square minus 7x plus 12. So and then afterward they're saying that the domain of the function, if okay. So again, come on, get the answer by yourself. Oh, same question. Idu almost same hinge ide, x square minus 7x plus 10 anta, illi 12 ide. One simple logic use ಮಾಡಿ. First of all, you can what you can do is that, so if you ask me, I can directly tell, because ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡೋಣ. ಇಲ್ಲ ನೀವು ಡೈರೆಕ್ಟಾಗಿ ಯಾವ್ದಾದ್ರು ಒಂದು ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಹೇಳ್ಬೋದು ನೀವು ಸಿಂಪಲ್ ಆಗಿ, ಇದು ಆಗುತ್ತಾ ಇಲ್ಲ ಅಂದ್ಬಿಟ್ಟು. ಸೊ ಇಫ್ ಐ ಆಲ್ರೆಡಿ ಟೋಲ್ಡ್ ಯು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಗ್ರಾಫ್ ಹೀಗೆ ಬರುತ್ತೆ. ದೇರ್ ವಿಲ್ ಬಿ 2 ಪಾಯಿಂಟ್ಸ್. ಅದು ಪಾಸಿಟಿವ್ ಅಂತ ಹೇಳಿದ್ರೆ ನಿಮ್ಗೆ ಯೂಶಲಿ ಎರಡು ಬರುತ್ತೆ. ಯು ಗೆಟ್ 2 ಥಿಂಗ್ಸ್ ಯೂಶಲಿ. ಅದ್ರದ್ದು ಯೂನಿಯನ್ ಫೈಂಡ್ ಮಾಡೋಕ್ಕೆ ನೀವು ಅದ್ರದ್ದು ಯೂನಿಯನ್ ಫೈಂಡ್ ಮಾಡೋಕ್ಕಾಗುತ್ತೆ ನೀವು. ಸೊ ಇಲ್ಲಿ ಇಂಟರ್ಸೆಕ್ಷನ್ ಕೊಟ್ಟಿದ್ರೆ ನಾಟ್ ಪಾಸಿಬಲ್. 3 and 4 ಕೊಟ್ಟಿದ್ರೆ ನಾಟ್ ಪಾಸಿಬಲ್. 3 and 4 ಯಾವಾಗ ಬರುತ್ತೆ? ಬರೀ ನಂಬರ್ಸು. ವೆನ್ ಯು ಹ್ಯಾವ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನೆಗೆಟಿವ್, ಆಗ ನಿಮ್ಗೆ ಬರೀ ಒಂದು ನಂಬರ್, 2 ನಂಬರ್ ಬರುತ್ತೆ. ಸೊ ದಿಸ್ ಆಲ್ಸೋ ನಾಟ್ ಪಾಸಿಬಲ್. ಇವೆರಡು ಆಪ್ಷನ್ಸ್ ಇದೆ. ಇವೆರಡು ಆಪ್ಷನ್ಸಲ್ಲಿ ಒಂದು 4 and infinity, ನಿಮಗೆ 4 to infinity, 4 to infinity. ಓ, ಇಲ್ಲಿ 4 ಇನ್ಕ್ಲೂಡ್ ಆಗಿದೆ ಎರಡರಲ್ಲೂ, ಇಲ್ಲಿ 4 ಇನ್ಕ್ಲೂಡ್ ಆಗಿಲ್ಲ. ಸೊ ಆಬ್ವಿಯಸ್ಲಿ ರೂಟ್ ತೊಗೊಂಡಾಗ ಇಫ್ ಇಟ್ ಇಸ್ ಜಸ್ಟ್ ದ ರೂಟ್, 4 ಶುಡ್ ಬಿ ಇನ್ಕ್ಲೂಡೆಡ್. ಇಫ್ ಸೇಮ್ ಕ್ವಶನ್ ಕಮ್ಸ್ ಇನ್ ದ ಡಿನಾಮಿನೇಟರ್ ಲೈಕ್ ದಿಸ್, ಈ ಥರ ಬಂದರೆ -7x + 12 ಈ ರೀತಿ ಬಂದರೆ 4 ಇನ್ಕ್ಲೂಡ್ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಐ ಕ್ಯಾನ್, ಬೈ ಸೀಯಿಂಗ್ ದಟ್ ಐ ಕ್ಯಾನ್ ಈಸಿಲಿ ಟೆಲ್ ದಿಸ್ ಆಲ್ಸೋ ಕೆನಾಟ್ ಬಿ ದ ಆನ್ಸರ್, ದಿಸ್ ಇಸ್ ದ ಆನ್ಸರ್. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ದಿಸ್ ಅನದರ್ ವೇ, ಯು ಕ್ಯಾನ್ ಜಸ್ಟ್ ಟೇಕ್ ಎನಿ ನಂಬರ್ಸ್. ಫಾರ್ ಎಕ್ಸಾಂಪಲ್ ಈಗ, ಬಟ್ ನಂಬರ್ಸ್ ತೊಗೊಂಡು ಸ್ವಲ್ಪ ತಲೆನೋವು ಆಗುತ್ತೆ, ಬಿಕಾಸ್ ಯು ಟು ಸಬ್ಸ್ಟಿಟ್ಯೂಟ್ 3, you have to substitute 4, and 3 and 4 it is defined, because ಇದು ಸ್ಪ್ಲಿಟ್ ಮಾಡಿದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಪುಟ್ 3 ಇಯರ್, 3 ಸ್ಕ್ವೇರ್ 9 ಬರುತ್ತೆ ನಿಮಗೆ. 9 ಮೈನಸ್ 7 3 21 ಪ್ಲಸ್ 12. ಸೊ 9 minus 12 is -12 plus 12. So it is defined. So 3 and 4 it is defined. So you can't, even if you don't know anything, ನಿಮ್ಗೆ ಗೊತ್ತಿಲ್ಲ ಸರ್ ನನಗೆ ಇದು ಗ್ರಾಫ್ ಅರ್ಥ ಆಗಿಲ್ಲ ಹಂಗಂದ್ರೂ ನೀವು ಈಸಿಯಾಗಿ ಮಾಡ್ಬೋದಲ್ವಾ. 3 ಮತ್ತು 4 ನೋಡಿ, 3 ಹಾಕಿದ್ರೆ ಇಟ್ ಇಸ್ ಡಿಫೈನ್ಡ್. ರೂಟ್ 0 is 0, ಇಟ್ ಇಸ್ ಡಿಫೈನ್ಡ್. 3 and 4 ಶುಡ್ ಬಿ ಇನ್ಕ್ಲೂಡೆಡ್. ಸೊ ಇಲ್ಲಿ 3 and 4 ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ಇನ್ಕ್ಲೂಡ್ ಆಗಿದ್ದೆ ಬೈ ಇಂಟರ್ಸೆಕ್ಷನ್ ಇದೆ, ಇಂಟರ್ಸೆಕ್ಷನ್ ಬರೋದೇ ಇಲ್ಲ. ಇದು ಯೂನಿಯನ್ 4 ಇನ್ಕ್ಲೂಡ್ ಆಗಿಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಮತ್ತೆ ಹೇಳ್ತಾ ಇದ್ದೀನಿ, ವೈ ಆಮ್ ರಿಪೀಟಿಂಗ್ ದಿಸ್ ಒನ್ ಇಸ್, ವೆನ್ ಎ ಕ್ವಶನ್ ಇಸ್ ಗಿವನ್ ಎಕ್ಸ್ ಸ್ಕ್ವೇರ್ -7x, ಯಾವುದೇ ಕ್ವಶನ್ ಕೊಟ್ಟಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಇದ್ದರೆ, ಮೋಸ್ಟ್ ಆಫ್ ದಟ್ ನಿಮಗೆ ಪಾಸಿಟಿವ್ ಇದ್ದರೆ ಯೂಶಲಿ ನಿಮಗೆ ಗ್ರಾಫ್ ಹೀಗೆ ಬರುತ್ತೆ. ಸೊ ಯು ವಿಲ್ ಗೆಟ್ 2 intervals ವೇರ್ ಯು ಹ್ಯಾವ್ ಟು ಫೈಂಡ್ ದ ಯೂನಿಯನ್ ಆಫ್ ದ್ಯಾಟ್. ಇದ್ರದ್ದು ಪಾಸಿಟಿವ್ ಬಂದಾಗ, ರೂಟ್ ಬಂದಾಗ ಇರುತ್ತೆ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ -7x + 12 ಬಂದರೆ. ಅರ್ಥ ಆಯ್ತಾ? ಇದೇ ಕ್ವಶನ್ನು
ನಿಮ್ಗೆ ಮೈನಸ್ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ನಿಮಗೆ ಪ್ಲಸ್ ಸಮಥಿಂಗ್ ಲೈಕ್ ದಟ್ ಯು ಹ್ಯಾವ್ ಸಮ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮಥಿಂಗ್ ಏನೋ ಇರುತ್ತೆ ಮೈನಸ್ 7x ಪ್ಲಸ್ 12 ಏನು ಸಾರಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 12 ಈ ಥರ ಬಂದಾಗ ಇದೇ ಕ್ವಶನ್ ಆಗ ಹೀಗೆ ಬರುತ್ತೆ ನಿಮಗೆ. ಇನ್ ದಟ್ ಕೇಸ್ ಯು ವಿಲ್ ಗೆಟ್ ಓನ್ಲಿ ದ ವ್ಯಾಲ್ಯೂ 3 to 4 ಬರುತ್ತೆ. ಈಗ ಬಂದರೆ ಒಂದು 3ಇಂದ ನಿಮಗೆ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ನಮ್ಮ 3ಇಂದ ಇನ್ನೊಂದು 4ಇಂದ ನಿಮಗೆ ಇನ್ಫಿನಿಟಿ. So since it is not in the denominator, therefore 3 and 4 should be included. If same question is in the denominator, 1 divided by root of x square minus 7x plus 14, ee tara idre same question if is 1 by is there, then this 3 and 4 should not be included. Illi open brackets barutte, numerator alli idre closed brackets barutte, denominator alli idre open brackets barutte. Entike anta helidre 3 substitute ಮಾಡಿದಾಗ ನ್ಯೂಮರೇಟರಲ್ಲಿ ರೂಟ್ ಆಫ್ 0 is 0 ಡಿಫೈನ್ಡ್, ಡಿನಾಮಿನೇಟರ್ ಬಂದಾಗ 1/0 ಬರುತ್ತೆ ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾನು ತುಂಬ ರಿಪೀಟ್ ಮಾಡ್ತಾ ಇದ್ದೀನಿ, ಯು ಶುಡ್ ಲರ್ನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಮೈನಸ್ ಟ್ಯಾನ್ ಆಫ್ ಪೈ ಎಕ್ಸ್ ಬೈ 2 ಮೈನಸ್ 1 ಇಂಟು ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಈಕ್ವಲ್ ಟು 3 ಪ್ಲಸ್ 4x ಮೈನಸ್ 4x ಸ್ಕ್ವೇರ್. ಫೈಂಡ್ ದ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸಿಂಪಲ್. ಆ್ಯಕ್ಚುಯಲ್ ಮೆಥಡ್ ಏನು ಮಾಡೋಕ್ಕೆ ನಾವೀಗ ಇಲ್ಲಿ ಸಿಂಪಲ್, ಯು ಹ್ಯಾವ್ ಟು ಫೈಂಡ್ ಡೊಮೈನ್ ಫಾರ್ ದಿಸ್. ಇದು ಡೊಮೈನ್ ಫೈಂಡ್ ಮಾಡಬೇಕು. ಆ ಎರಡದು ಕಾಮನ್ ಡೊಮೈನ್ ಏನಿದೆ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಡೊಮೈನ್ ಆಫ್ ಎಫ್ ಆಫ್ ಜಿ. ಅವ್ರು ಎಫ್ ಆಫ್ ಜಿ ಕೇಳ್ಬೋದು, ಎಫ್ ಆಫ್ ಜಿ ಆಫ್ ಎಫ್ ಸರ್ಕಲ್ ಜಿ ಅಂತ ಕೇಳ್ಬೋದು. ದೇ ಕ್ಯಾನ್ ಆಸ್ಕ್ ವಾಟ್ ಎವರ್ ದೇ ವಾಂಟ್, ಬಟ್ ದಿಸ್ ಅ ಕಾನ್ಸೆಪ್ಟ್. ಅದ್ರದ್ದು ಡೊಮೈನು ಇದ್ರ ಡೊಮೈನ್ ಮಾಡಬೇಕು. ಸೊ ಅಗೇನ್ ಅದ್ರ ಡೊಮೈನ್ ಫೈಂಡ್ ಮಾಡಿ, ಇದ್ರ ಡೊಮೈನ್ ಫೈಂಡ್ ಮಾಡಿ, ಅದ್ರ ಕಾಮನ್ ಫೈಂಡ್ ಮಾಡೋ. ಇನ್ಸ್ಟೆಡ್ ಆಫ್ ದಟ್ ಕ್ಯಾನ್ ಯು ಎಲಿಮಿನೇಟ್ ದ ಆಪ್ಷನ್. ಆಲ್ವೇಸ್ ಥಿಂಕ್ ಅಬೌಟ್ ಎಲಿಮಿನೇಟಿಂಗ್ ದ ಆಪ್ಷನ್ಸ್ ಸಿಂಪಲ್ ಆಗಿ. ಸೊ ಈಗ ನಾನೇನು ಮಾಡ್ತೀನಿ ಸಿಂಪಲ್ ಆಗಿ, ಸೊ ಇದು ಆಪ್ಷನ್ಸ್ ನೋಡಿ ಸ್ವಲ್ಪ. ಕೆಲವೊಂದು ಆಪ್ಷನ್ಸಲ್ಲಿ 1 ಇನ್ಕ್ಲೂಡ್ ಆಗಿದೆ, ಇವೆರಡರಲ್ಲೂ 1 ಇನ್ಕ್ಲೂಡ್ ಆಗಿದೆ, ಇವೆರಡರಲ್ಲೂ 1 ಇನ್ಕ್ಲೂಡ್ ಆಗಿಲ್ಲ ಅಲ್ವಾ? ನೋಡಿ ಇಲ್ಲಿ 1 ಇದೆಯಾ, 1 ಈಸ್ ಇನ್ಕ್ಲೂಡೆಡ್. ಇಲ್ಲಿ 3/2 ಅಂದರೆ 1.5, ಸೊ ಮೈನಸ್ ಹಾಫಿಂದ ಹಿಡಿದು 1.5ವರೆಗೂ, ದಟ್ ಮೀನ್ಸ್ 1 ಈಸ್ ಇನ್ಕ್ಲೂಡೆಡ್ ಇಯರ್ ಆಲ್ಸೋ. 1 ಈಸ್ ಇನ್ಕ್ಲೂಡೆಡ್ ಬೋತ್ ದ ಥಿಂಗ್ಸ್. ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ ಈ ಎರಡು ಆಪ್ಷನ್ 1 ಇನ್ಕ್ಲೂಡ್ ಆಗಿಲ್ಲ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಫಸ್ಟು. ದಟ್ ಮೀನ್ಸ್ ಆನ್ಸರಲ್ಲಿ ಚೆಕ್ ವೆದರ್ 1 ಈಸ್ ಸ್ಯಾಟಿಸ್ಫೈಯಿಂಗ್ ದಿಸ್ ಆರ್ ನಾಟ್. ಡೊಮೈನ್ 1 ವ್ಯಾಲ್ಯೂ ತೊಗೊಳುತ್ತಾ ಇಲ್ವಾ ಅಂದ್ಬಿಟ್ಟು ನನಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ನನಗೆ 1 ಬರುತ್ತೆ. ಹಾಫ್ ಇಂಟು ಮೈನಸ್ ಟ್ಯಾನ್ 90. ಟ್ಯಾನ್ 90 ಅಂದರೆ ಸೈನ್ 90 ಬೈ ಕಾಸ್ 90. ಸೈನ್ 90 is 1, ಕಾಸ್ 90 is 0. Anything by 0 is not defined. Anything by 0 is not defined. Therefore 1 should not be there. So it's not getting, first f of x ಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಡೊಮೈನ್. then f plus g ಹೆಂಗಾಗುತ್ತೆ ಅದು? ಬಿಕಾಸ್ f plus g is a combined function ಅಲ್ವಾ? ಸಿಂಪಲ್ ಅರ್ಥ ಇದೆ ಕ್ಲಿಯರ್ ಆಗಿ ನಿಮಗೆ. ವಾಟ್ ಐ ಆಮ್ ಸೇಯಿಂಗ್ ಇಸ್, ದ ಮೊಮೆಂಟ್ ಐ ಪುಟ್ 1, ದಿಸ್ ಫಂಕ್ಷನ್ ಇಸ್ ನಾಟ್ ಗೆಟಿಂಗ್ ಸ್ಯಾಟಿಸ್ಫೈಡ್. ಬಿಕಾಸ್ 1 ಮೈನಸ್ ನಾಟ್ ಡಿಫೈನ್ಡ್ ಬರ್ತಾ ಇದೆ ನಮಗೆ, ಸೊ ಇಟ್ ಇಸ್ ನಾಟ್ ಡಿಫೈನ್ಡ್. ಸೊ ಅದರಿಂದ 1 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಸೊ ನಿಮ್ಮ ಆನ್ಸರ್ಸಲ್ಲಿ 1 ಇರಬಾರ್ದು, 1 ಶುಡ್ ನಾಟ್ ಬಿ ದೇರ್. ಅದು ಸೊ ಎರಡು ಆಪ್ಷನ್ಸ್ ಹೋಯಿತು. ಇನ್ನೊಂದು ಎರಡು ಆಪ್ಷನ್ ಹೇಳ್ತಾ ಇದೆ, -1 to 1, -half to 1 ಅಂತ. ನೀವು ಯಾಕೆ 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಕೇಳ್ಬೋದು ನೀವು. ನಾಟ್ ರಿಕ್ವೈರ್ಡ್ ಸಬ್ಸ್ಟಿಟ್ಯೂಟ್, ಬಿಕಾಸ್ ಇಟ್ಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದಟ್ ಓನ್ಲಿ. ದೇ ಆಸ್ಕಿಂಗ್, ಅವ್ರ ಕ್ವಶನ್ ಏನು, ಎಫ್ ಪ್ಲಸ್ ಜಿದು ಡೊಮೈನ್ ಹೇಳಿ ಅಂತ ಹೇಳ್ತಾ ಇದ್ದವರು. ಸೊ ಇದ್ರ ಡೊಮೈನ್ ಏನು ಅಂತ ಕೇಳ್ತಾ ಇದ್ದವರು. ಫಸ್ಟ್ ಆಫ್ ಆಲ್ 1 ಅನ್ನೋದು ಎಫ್ಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಮತ್ತು ಎಫ್ ಪ್ಲಸ್ ಜಿಗೆ ಹೆಂಗೆ ಸ್ಯಾಟಿಸ್ಫೈ ಆಗುತ್ತೆ? ವಿ ಕಾಂಟ್ ಪುಟ್ ದ 1 ಇನ್ ದ ಕೇಸ್ ಆಫ್ ಎಫ್ ಆಫ್ ಎಕ್ಸ್ ಇಟ್ ಸೆಲ್ಫ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಆ್ಯಂಡ್ ಇನ್ನೂ ಕಾಮನ್, ಸೊ ಐ ಆಮ್ ಥಿಂಕಿಂಗ್ ಲಾಟ್, ಅವರೇ ಕೊಟ್ಟಿದ್ದಾರೆ. ದಿಸ್ ಇಸ್ ಮೋರ್ ಕಾಮಿಡಿ. ಸೊ ಎಕ್ಸು ಇಟ್ ಶುಡ್ ಬಿ ಲೆಸ್ ದ್ಯಾನ್ 1, ಲೆಸ್ ದ್ಯಾನ್ -1. ದೇ ಆರ್ ಓನ್ಲಿ ಸೇಯಿಂಗ್ ಎಕ್ಸ್ ಕೆ ನಾಟ್ ಬಿ 1 ಅಂತ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಕೆ ನಾಟ್ ಬಿ 1 ಅಂತ ಕೊಟ್ಟಿದ್ದಾರೆ, ಆಪ್ಷನಲ್ಲಿ 1 ಕೊಟ್ಟಿದ್ದಾರೆ, ಎರಡು ಆಪ್ಷನಲ್ಲಿ 1 ಕೊಟ್ಟಿದ್ದಾರೆ. ದಟ್ಸ್ ಕಾಮನ್ ಸೆನ್ಸ್. ಅದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ನೀವು ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ದಿಸ್ 2 ಆಪ್ಷನ್ಸ್ ಕೆನಾಟ್ ಬಿ ದ ಆನ್ಸರ್ಸ್. ಹಿಂಗೆ ಇವೆರಡೂ ಇದೆ, ಇವೆರಡನ್ನ ಓಕೆ. ಸೊ ಇಲ್ಲಿ 0 ಇದೆಯಾ? ಎರಡು 0 ಇಸ್ ಮೈ ಫೇವ್ರೆಟ್ ನಂಬರ್, ಬಟ್ ಎರಡು 0 ಇದೆ. ಓಕೆ, ಸೊ -1 to 1 ಹೆಂಗೆ ಆಪ್ಷನ್ ಲೆಟ್ ಮಾಡೋಣ ನಾವೀಗ? 0 ಕೆನಾಟ್ ಗಿವ್. -half ಇದೆ. ಇಟ್ಸ್ ಲಿಟಲ್ ಡಿಫಿಕಲ್ಟ್. ಎಂತಕ್ಕೆ ಅಂತ ಹೇಳಿದ್ರೆ,
ನಾನು ಯಾವುದಾದ್ರೂ ವ್ಯಾಲ್ಯೂ ತೊಗೊಂಡು ಇನ್ ಬಿಟ್ವೀನ್ ಅಂತ ನೋಡಿದ್ರೆ ಬಿಕಾಸ್ ಇಟ್ಸ್ ಕಮಿಂಗ್ ಫ್ರಾಕ್ಷನ್ಸ್. ದ ಮೊಮೆಂಟ್ ಐ ಟೇಕ್ ಫ್ರಾಕ್ಷನ್ಸ್ ಇಟ್ ಬಿಕಮ್ ಹೆಡ್ ಏಕ್ ಬಿಕಾಸ್ ಆ ಫ್ರಾಕ್ಷನ್ ಈ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಹೆಡ್ ಏಕ್ ಆಗುತ್ತೆ. ಈಗ 2 ಆಪ್ಷನ್ ಎಲಿಮಿನೇಟ್ ಆಗಿದೆ. ಲೆಟ್ಸ್ ಸಿ ದಟ್. ಓಕೆ, ಸೊ ಅವರೇ ಲೆಟ್ಸ್ ಸಿ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಡೊಮೈನ್ ಏನು ಅವರೇ ಹೇಳಿದೆ, -1 ಇಂದ ಹಿಡಿದು -1 ಎಕ್ಸ್ಕ್ಲೂಡಿಂಗ್ ದೋಸ್ ಟು ಈಸ್ ಎಕ್ಸ್ಕ್ಲೂಡಿಂಗ್ ನಾಟ್ ಈಕ್ವಲ್ ಟು. ಜಿ ಆಫ್ ಎಕ್ಸ್ದೇನು? ಜಿ ಆಫ್ ಎಕ್ಸ್ ಸಿಂಪಲ್ ನೋಡ್ರಪ್ಪ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಕೋಇಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ ನೆಗೆಟಿವ್ ಇದೆಯಾ? ನೆಗೆಟಿವ್ ಇದೆ ಕೋಇಫಿಷಿಯಂಟ್ ಎಕ್ಸ್ ಸ್ಕ್ವೇರ್. ದಟ್ ಮೀನ್ಸ್ ಗ್ರಾಫ್ ಬಂದು ಹೀಗೆ ಕೆಳಗಡೆ ಬಂದಿರುತ್ತೆ. ಸೊ ಯು ವಿಲ್ ಎಕ್ಸಾಕ್ಟ್ಲಿ ಗೆಟ್ 2 ಪಾಯಿಂಟ್ಸ್ ಅಷ್ಟೇ, 2 ಪಾಯಿಂಟ್ಸ್ ಇರುತ್ತೆ ನಿಮಗೆ. ಸೊ ಬಿಟ್ವೀನ್ ದೀಸ್ ಟು ಇಟ್ಸ್ ಆಲ್ವೇಸ್ ಪಾಸಿಟಿವ್. ಸೊ ಹೇಗೆ ಫೈಂಡ್ ಮಾಡಿದೆವು ಈಗ? ಐ ಥಿಂಕ್ ಯು ಹ್ಯಾವ್ ಟು ಸ್ಪ್ಲಿಟ್ ದ ಟರ್ಮ್ನ ಸ್ಪ್ಲಿಟ್ ಮಾಡಕ್ಕೆ ನೀವೀಗ. ಸೊ -4x² ಪ್ಲಸ್ 4x, ಇದೊಂದು ಸ್ವಲ್ಪ ಲೆಂತಿ ಇದೆ. 20 ಯಾವ ಇಯರ್ ಇದು? 2015. ಓಕೆ, ಸೊ ಐಲ್ ಟೇಕ್ ನೆಗೆಟಿವ್ ಔಟ್ಸೈಡ್. ಐಲ್ ಗೆಟ್ 4x² minus 4x minus 3 and the moment I take 2x out, split ಮಾಡೋಕ್ಕಲ್ಲ ಇದನ್ನ, 4 3s are 12. So 4 3s are 12 minus 12x square. When I split it I should get 4 ಬರಬೇಕು ನನಗೆ. 6 into 2, 6 into 2 minus 6 into 2. So minus 4x square minus 6x minus plus 2x minus 3 ಅಂತ ಬರುತ್ತೆ. If we take 2x common I'll get 2x minus 3. I get plus common, I'll get 2x minus 3 ಅಂತ ಬರುತ್ತೆ ನನಗೆ. Then again negative common ತಗೊತೀವಿ. 3 and 1 ಇದೆ, ನೆಗೆಟಿವ್ ಆಚೆ ಆಗೇ ಇರಲಿ. The whole thing minus is there. So if I take 2x minus 3 common, so I will get 2 values. That means what? G of x to domain ಬಂದು -12 ಇಂದ ಹಿಡಿದು 3/2 ಇಲ್ಲಿವರೆಗೂ. ಸರ್ ಯಾಕೆ ಇದು ಡೊಮೈನ್ ಬಂದು ಇಷ್ಟೇ ಬರುತ್ತೆ? ಬಿಕಾಸ್ ದ ಕೋಇಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನೆಗೆಟಿವ್. ನೆಗೆಟಿವ್ ಅಂದರೆ ಹೇಗಿರುತ್ತೆ? ಇದು ಗ್ರಾಫ್ ಹೇಗಿರುತ್ತೆ ಮತ್ತೆ ಇನ್ನೂ ಸಹ ಹೇಳ್ಕೊಡ್ತೀನಿ ನಿಮಗೆ, ನೀವು ಮರಿಬಾರ್ದು. ದ ಕೋಇಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇದ್ದರೆ ಗ್ರಾಫ್ ಬಂದು ಹೀಗಿರುತ್ತೆ. 2 ಪಾಯಿಂಟಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ -12 ಹತ್ರ ಇದು 0 ಬರುತ್ತೆ, ಇನ್ನೊಂದು 3/2 ಹತ್ರ 0 ಬರುತ್ತೆ. ಸೊ ಯು ನೀಡ್ ಟು ಹ್ಯಾವ್ ಆಲ್ ದ ವ್ಯಾಲ್ಯೂಸ್ ವಿಚ್ ಇಸ್ ಮೋರ್ ದೆನ್ ದಿಸ್. ಸೊ ಡೊಮೈನ್ ಶುಡ್ ಬಿ ಫ್ರಮ್ ಹಿಯರ್ ಟು ಹಿಯರ್ ಬಿಕಾಸ್ ರೂಟ್ ಇದೆಯಲ್ವಾ. ಸೊ ರೂಟ್ ಅಂದರೆ ದಸ್ ಫಂಕ್ಷನ್ ಅಟೈನ್ಸ್ ಪಾಸಿಟಿವ್ ವ್ಯಾಲ್ಯೂಸ್ ಫ್ರಮ್ -12 to 3/2. ಇದೇ ಕ್ವಶನ್ನು ಇಲ್ಲಿ ಪಾಸಿಟಿವ್ ಎಕ್ಸ್ ಸ್ಕ್ವೇರ್ ಇದ್ದರೆ ಗ್ರಾಫ್ ಉಲ್ಟಾ ಬರುತ್ತೆ. ಆಗ ನಿಮಗೆ 2 ವ್ಯಾಲ್ಯೂಸ್ ಬರುತ್ತೆ, ಅದರದ್ದು ಯೂನಿಯನ್ ಫೈಂಡ್ ಮಾಡೋಕ್ಕೂ ಡೊಮೈನ್ಗೆ. ಇದ್ರ ಮಧ್ಯೆ ಕಾಮನ್ ಏನಿದೆ? -12 to 1 ಇರಬೇಕು, -12 to 1 and -12 to 3/2. ಆಬ್ವಿಯಸ್ಲಿ 1ಗೆ ಲಾಸ್ಟ್ ಆಗ್ತಾ ಇರೋದು, ಸೊ 3/2 ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಗೆಟ್ ಫ್ರಮ್ ಇದ್ರದ್ದು ಬಂದು -12. ಇಟ್ ವಾಟ್ ಇಸ್ ಕಾಮನ್ ಬಿಟ್ವೀನ್ ದೀಸ್ ಟು? ಐ ಕ್ಯಾನ್ ಕ್ಲಿಯರ್ಲಿ ಸೇ ಇಟ್ಸ್ ಹಾಫ್ -12 to 1 ಅಂತ. ಬಟ್ ಯಾರಿಗೆ ಅರ್ಥ ಆಗಿಲ್ಲ ಅಲ್ಲಿ ಟೆಲ್ ಯು ಕಾಮನ್ ಹೇಗೆ ಫೈಂಡ್ ಮಾಡೋದು. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ನಂಬರ್ ಇಮೇಜ್ ಆಲ್ವೇಸ್ ನಂಬರ್ ಲೈನ್. ಇದು 0 ಏನ್ರೋ 0, ಇದು -12 ಅಂತ ತಗೋಣ, ಇದು -1 ಅಂತ ತಗೋಣ. 0 ಆದಮೇಲೆ ಇದು ಹಾಫು, ಇದು 1, ಇದು 3/2, 1/1.5. ಈಗ ಎಫ್ ಆಫ್ ಎಕ್ಸ್ ಫಂಕ್ಷನ್ದು -1 to 1 ಇದು ಡೊಮೈನ್ ಇದ್ರದ್ದು ಎಕ್ಸ್ಕ್ಲೂಡಿಂಗ್ -1 and 1. ಜಿ ಆಫ್ ಎಕ್ಸ್ದು ಜಿ ಆಫ್ ಎಕ್ಸ್ಗೆ ಯು ಥಿಂಕ್ ಬ್ರಾಕೆಟ್ ವಿಲ್ ಕಮ್? ನೋ, ಬ್ರಾಕೆಟ್ ವೋಂಟ್ ಕಮ್ ಬಿಕಾಸ್ ಬ್ರಾಕೆಟ್ ವಿಲ್ ಕಮ್ ಬಿಕಾಸ್ ಏನಕ್ಕೆ ಇಟ್ಸ್ ಇನ್ ನ್ಯೂಮರೇಟರ್ ಅಲ್ವಾ. ಇದೇ ಕ್ವಶನ್ ಡಿನಾಮಿನೇಟರ್ 1 ಇದ್ರೆ ಬ್ರಾಕೆಟ್ ಬರ್ತಾ ಇರಲಿಲ್ಲ. ಐ ಮೀನ್ ಯು ವಿಲ್ ಗೆಟ್ ಅನ್ ಇದೇ ಕ್ವಶನ್ನು ರೂಟ್ ಮೇಲೆ ಇರೋದ್ರಿಂದ ಯು ಗೆಟ್ ದ ಬ್ರಾಕೆಟ್ಸ್. ಇದೇ ಕ್ವಶನ್ ಈಗ 1/, ಇದೇ ಕ್ವಶನ್ ಬಂದಿದ್ರೆ ಆಗ ನಿಮ್ಗೆ ಇಲ್ಲಿ ಓಪನ್ ಬ್ರಾಕೆಟ್ಸ್ ಬರ್ತಾ ಇದೆ ಬಿಕಾಸ್ ಅಟ್ ದೋಸ್ ಪಾಯಿಂಟ್ಸ್ ದ ಫಂಕ್ಷನ್ ಅಟೈನ್ಸ್ 0, ಎನಿಥಿಂಗ್ ಬೈ ಝೀರೋ ಇಸ್ ನಾಟ್ ಡಿಫೈನ್ಡ್. ಆಯ್ತಾ? ಎನಿವೇ ಇಟ್ಸ್ ಕರೆಕ್ಟ್ ಇಟ್ ಇಸ್. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಇದ್ರದ್ದು ಜಿ ಆಫ್ ಎಕ್ಸ್ ಬಂದುಬಿಟ್ಟು ಐ ಯೂಸ್ ಡಿಫ್ರೆಂಟ್ ಕಲರ್. ಜಿ ಆಫ್ ಎಕ್ಸ್ ಬಂದು 3/2 ಇಂದ ಹಿಡಿದು -12. ಇವು ಎರಡರ ಮಧ್ಯೆ ಕಾಮನ್ ಏನು ನೋಡಿ? ಎರಡರ ಮಧ್ಯೆ ಕಾಮನ್ನು ಇದು ಇಲ್ಲಿಂದ ಇಲ್ಲಿಗಿದೆ, ಇದು ಇಲ್ಲಿಂದ ಇಲ್ಲಿಗಿದೆ. ಕಾಮನ್ ಏನಿದೆ ಎರಡರ ಮಧ್ಯೆ? -12 ಇಂದ ಹಿಡಿದು 1 ಕಾಮನ್. ದ ಆನ್ಸರ್ ಈಸ್ -12 to 1. ಎರಡಕ್ಕೂ ಕಾಮನ್ ಏನು ನೋಡ್ರಿ? ಇದು ಇಲ್ಲಿಂದ ಇಲ್ಲಿವರೆಗಿದೆ, ಇದು ಇಲ್ಲಿಂದ ಇಲ್ಲಿವರೆಗೂ ಇದೆ. ಇದು ಕಾಮನ್ ಏನಿದೆ ಎರಡರ ಮಧ್ಯೆ? ಕಾಮನ್ ಏನು? ಕಾಮನ್ ಐಡೆಂಟಿಫೈ ಮಾಡೋಕ್ಕೆ ನೀವು ಇಷ್ಟು ಕಾಮನ್ ಅಲ್ವಾ? ಇದು ಗ್ರೀನು ಬರುತ್ತೆ, ರೆಡ್ ಬರುತ್ತೆ. ಸೊ ದೇರ್ ಫೋರ್ -12 to 1 is the answer. -12 is included in both the case,
ಬಟ್ ಒನ್ ಈಸ್ ಕಮಿಂಗ್ ಒನ್ ಆಫ್ ದ ಲೈನ್ ಒನ್ ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದೇರ್ಫೋರ್ ಒನ್ ಈಸ್ ನಾಟ್ ಇನ್ಕ್ಲೂಡೆಡ್. ಅಷ್ಟೆಲ್ಲ ಬೇಡ. ನಾನು ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿ CET ಅಲ್ವಾ, ಇದು ಒಂದೇ ಒಂದು ಕ್ವಶನ್ ಸ್ವಲ್ಪ ಟಫ್ ಇದೆ, ಅದರಲ್ಲೂ 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ದೀವಿ. ದಟ್ ಮೀನ್ ಚಾನ್ಸ್ ಆಫ್ ಯು ಆನ್ಸರಿಂಗ್ ಇಸ್ 50%. ರಿಮೈನಿಂಗ್ 2 ಆಪ್ಷನ್ ಆರಾಮಾಗಿ ಒಂದು ಗೆಸ್ ಮಾಡಿದ್ರೆ ಮುಗೀತು ನೀವು. ಅದೇ ಕ್ಲಿಯರ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಯು ಕ್ಯಾನ್ ಎಲಿಮಿನೇಟ್ ಯಾವುದೋ 1 or 2 ಕ್ವಶನ್ಸ್ ವೆರಿ ಹಾರ್ಡ್ ಟು ದಿಸ್ ಮ್ಯಾಚ್. ಬೇರೆ ಕ್ವಶನ್ ಎಲ್ಲ ಈಸಿ ಇರುತ್ತೆ. ಲೆಟ್ಸ್ ಗೋ ಫಸ್ಟ್ ಕ್ವಶನ್. ಸೊ ನೆಕ್ಸ್ಟ್ f is given by 2 to infinity, r be the function defined f of x equal to x square minus 4x plus 1 in the range. Now they are asking what is the range of the function. ಅವ್ರು ಕೇಳ್ತಾ ಇದ್ದಾರೆ ವಾಟ್ಸ್ ದ ರೇಂಜ್ ಆಫ್ ದ ಫಂಕ್ಷನ್. ರೇಂಜ್ ಅಂದರೆ ಏನು? ಡೊಮೇನ್ ಹಾಕ್ತೀರಾ ನೀವು, ಡೊಮೇನ್ ಹಾಕಿದಾಗ ನಿಮಗೆ ಔಟ್ಪುಟ್ ಏನಿದೆಯಲ್ವಾ, ಸೊ ಅವ್ರು ಹೇಳ್ತಾ ಇದ್ದಾರೆ ಇನ್ಪುಟ್ ನೋಡ್ರಪ್ಪ, ಇದು ಇನ್ಪುಟ್, ಇದು ಡೊಮೇನು. If I substitute the value from 2 to infinity, for this I'll get some output, that's range. ಆ ರೇಂಜ್ ಏನು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಈ 2 ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಒನ್ ಆಫ್ ದ ವ್ಯಾಲ್ಯೂ ಗೆಟ್ ಇಟ್. 4 2 4 8 ಪ್ಲಸ್ 5 ಎಷ್ಟಾಗುತ್ತೆ? ಇದು ಆನ್ಸರು 1 ಬಂತಾ. 1 should be included because 1 is a part of range ಅಲ್ವಾ, 1 is one of the point in the range, 1 should be included. ಇಲ್ಲಿ 1 ಇನ್ಕ್ಲೂಡ್ ಆಗಿದೆ, ಓಕೆ ಕರೆಕ್ಟ್. 1 ಇನ್ಕ್ಲೂಡ್ ಆಗಿದೆ ಇಲ್ಲ, ಓಪನ್ ಬ್ರಾಕೆಟ್ ಇದು ಇನ್ಕ್ಲೂಡ್ ಆಗಿಲ್ಲ. 5 ಇಲ್ಲಿ 1 ಇನ್ಕ್ಲೂಡ್ ಆಗಿಲ್ಲ, 5 ಸ್ಟಾರ್ಟ್ ಆಗ್ತದೆ, ರಾಂಗ್. ಹೋಗು. ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಂತ ಹೇಳಿದ್ರೆ ಓಕೆ, ಮೈನಸ್ ವ್ಯಾಲ್ಯೂಸ್ ಬರ್ಬೋದಾ? ಕಾಮನ್ ಸೆನ್ಸ್ ಹೇಳ್ತೀನಿ ನೋಡಿ. CET ಅಲ್ಲಿ ದೇ ಟ್ರೈ ಟು ಕನ್ಫ್ಯೂಸ್ ಯು ಬಿಟ್ವೀನ್ 2 ಆಪ್ಷನ್ಸ್. ಎಲ್ಲ ಪಾಸಿಟಿವ್ ಕೊಟ್ಟರೆ 1 ನೆಗೆಟಿವ್ ಅಂತ ಹೇಳಿದ್ರೆ there is very high chances that cannot be the answer ಅಂತ ಮೋಸ್ಟ್ ಆಫ್ ದ ಟೈಮ್. ಬಟ್ ಅದು ನಿಮ್ಗೆ ಹೇಳ್ತೀನಿ, ಲಾಜಿಕ್ ಯೋಚನೆ ಮಾಡಿ. 2ಗಿಂತ ಯಾವುದೇ ನಂಬರ್ 3 4 5, ನೀವು ಯಾವುದೇ 3 4 5 ಫಂಕ್ಷನ್ ಕೊಟ್ಟರೆ, ನೀವು ಯಾವುದೇ ನಂಬರ್ 3 4 5 ಕೊಟ್ಟರೆ ನೀವೇನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಯು ಆಲ್ವೇಸ್ ಗೆಟ್ ಎ ಪಾಸಿಟಿವ್ ನಂಬರ್, ಯು ವಿಲ್ ನಾಟ್ ಗೆಟ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ರೇಂಜ್ ಕೆನಾಟ್ ಬಿ ನೆಗೆಟಿವ್. ಸೊ ದಿಸ್ ಆಪ್ಷನ್ ಆಲ್ಸೋ ಕೆನಾಟ್ ಬಿ ದ ಆನ್ಸರ್. ದ ಆನ್ಸರ್ is this. ಸಿಂಪಲ್. ಆಯ್ತಾ? ಸಿಂಪಲ್. ನಾನು ಏನೂ ಮಾಡಿಲ್ಲ, ಎಷ್ಟು ಈಸಿಯಾಗಿ ತೊಗೊಂಡೆ ಆನ್ಸರ್ ನೋಡಿ. ಇಲ್ಲಿ ದಿಸ್ ಕ್ವಶನ್ ಆಸ್ಕಿಂಗ್ KCET 2020. ಸಿಂಪಲ್, ನೀವೇನು ತಲೆ ಕೆಡಿಸಬೇಕಾಗಿಲ್ಲ. 2 ಸಬ್ಸ್ಟಿಟ್ಯೂಟ್ ಮಾಡಿದೆ, ಇಲ್ಲಿ ಮಾಡಿದ ತಕ್ಷಣ ನನಗೆ 4 - 8 + 5 ಬಂತು 1. ಸೊ 1 ಈಸ್ ಅ ಪಾರ್ಟ್ ಆಫ್ ಔಟ್ಪುಟ್, ರೈಟ್? 2 ಈಸ್ ಅ ಇನ್ಪುಟ್ ಡೊಮೇನ್. ರೇಂಜಿಂದ 2 ಹಾಕಿದಾಗ ನನಗೆ ಏನು ಬರುತ್ತೆ ಅಂದ್ಬಿಟ್ಟು ಐ ಗಾಟ್ 1. ಸೊ 1 ಶುಡ್ ಬಿ ದ ಆನ್ಸರ್, ಇಟ್ ಶುಡ್ ಬಿ ಇನ್ಕ್ಲೂಡ್ ಇನ್ ದ ಆನ್ಸರ್. ಸೊ 3 ಆಪ್ಷನ್ ಇಲ್ಲ, ಒಂದೇ ಒಂದು ಆಪ್ಷನ್ ಇದೆ ಅಷ್ಟೇ. ಸಿಂಪಲ್ ಅಷ್ಟೇ ಮಕ್ಕಳೇ. ಬಟ್ ಇದೇ ಕ್ವಶನ್ ಒಂದು ವೇಳೆ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಅವಿ ಗೋಯಿಂಗ್ ಟು ಇಟ್ ಆ್ಯಕ್ಚುಲ್ ಮೆಥಡ್ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಟ್ರೈ ಟು ಸ್ಪ್ಲಿಟ್ ದಿಸ್. ಸ್ಪ್ಲಿಟ್ ಆಗುತ್ತಾ ಇದು? 5x² - 4x -4 ಅಂದರೆ ಆಗಲ್ಲ. -4 - 1 ಇಸ್ +5 ಆಗ್ಬಿಡುತ್ತೆ. ಆಗಲ್ಲ, -4 - 1 ಆ್ಯಡ್ ಮಾಡೋದು ಆಗಲ್ಲ. ಒನ್ ಸ್ಪ್ಲಿಟ್ ದಿಸ್. b² 16 - 4ac ಎಷ್ಟಾಗುತ್ತೆ? 4. ಓ, ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಈಗ ನೆಗೆಟಿವ್ ವ್ಯಾಲ್ಯೂ ಅಲ್ವಾ. b² - 4ac is less than 0. It does not have real roots. b² - 4ac is less than 0 because 16 - 20 less than 0. It doesn't have real roots. In fact, ಇದು ಗ್ರಾಫ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸುಮ್ಮನೆ ಇದು ನೆಸೆಸಿಟಿ ಇಲ್ಲ ನಿಮಗೆ, ಇದು ನೆಸೆಸಿಟಿ ಇಲ್ಲ, ಈಗ ಹೇಳ್ತೇನೆ, ಇದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ, ಸುಮ್ಮನೆ ನಿಂಗೆ ನೆನಪಿರಲಿ ಅಂದ್ಬಿಟ್ಟು. ಸೊ if a function, if the b² - 4 is less than 0, you know what is the value? ಇದು ಪ್ಯಾರಾಬೋಲಾನೇ, ಸಾರಿ ಇದು ಕೂಡ ನಿಮಗೆ ಪ್ಯಾರಾಬೋಲಾ ಏನಾಗಿರುತ್ತೆ, ಬಟ್ ಇಟ್ ವೋಂಟ್ ಟಚ್ ದ ಎಕ್ಸ್ ಆಕ್ಸಿಸ್. ನೋಡಿ, ಇದು ಟಚ್ ಆಗಲ್ಲ ಎಕ್ಸ್ ಆಕ್ಸಿಸ್ಗೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಎಕ್ಸಾಕ್ಟ್ಲಿ ನಿಮಗೆ x is equal to 2, I'm getting y is equal to 1, right? Okay, x is equal to 2, I'm getting y is equal to 1. So the y is equal to y value 1 ಬರುತ್ತೆ. x equal to 2 ಹಾಕಿದ್ರೆ y is equal to 1 ಬರುತ್ತೆ. That means you can never get a value less than 1. In fact, graph itself says that you can't get the range. See, the range, the output starts only from 1. 1 in the ಮೇಲೆ, 1 in the ಮೇಲೆ. So it starts from 1. Graphically ನೀವು ನೋಡಿದಾಗ it starts from 1 graph. ಇಲ್ಲ, another way actually one method, ನೀವು ಯಾವುದೇ NCERT books ಚೆಕ್ ಮಾಡಿದಾಗ, ಯಾವುದೋ books ಚೆಕ್ ಮಾಡಿದಾಗ they'll give little bit longer methods like this. So y is equal to x² - 4x + 5 ಇರುತ್ತಲ್ವಾ. Since it is not, if I take the entire polynomial, so it is not, we are not able to, get the split ಮಾಡೋಕ್ಕಾಗ್ತಾ ಇಲ್ಲ, ನಮ್ಗೆ ಸ್ಪ್ಲಿಟ್ಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ,
ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5, ಅದನ್ನು ಐ ಕ್ಯಾನ್ ರೈಟ್ ಅಗೇನ್ ಪ್ಲಸ್ 4 ಆ್ಯಂಡ್ ಪ್ಲಸ್ 1 ಅಂತ ಬರೀತೀವಿ. ಸೊ ವೆನ್ ಎವರ್ ಎನಿ ಪಾಲಿನಾಮಿಯಲ್ ಇಸ್ ಗಿವನ್ ವೇರ್ ಯು ಕಾಂಟ್ ಸ್ಪ್ಲಿಟ್ ದಟ್, ಯು ಕಾಂಟ್ ಫ್ಯಾಕ್ಟರೈಸ್ ದಟ್, ದೆನ್ ಯು ಕ್ಯಾನ್ ಡೂ ಸಮ್ ಜುಗಾಡ್. ವಾಟ್ ಈಸ್ ಜುಗಾಡ್ ಅಂದರೆ ಏನೋ ಮಾಡಬೇಕಲ್ಲ ನಾವು, ಆ್ಯಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಏನೋ ಒಂದು ಮಾಡಬೇಕು, ಮಲ್ಟಿಪ್ಲೈ ಮಾಡೋದು, ಪ್ಲಸ್ 1 ಮೈನಸ್ 1 ಆ್ಯಡ್ ಮಾಡೋದು, ಈ ಥರ ಮಾಡ್ತೀವಿ ಅಷ್ಟೇ ಸಿಂಪಲ್ ಆಗಿ. ಸೊ ದಟ್ ವಿ ಗೆಟ್ ನೌ ದಿಸ್ ಪಾರ್ಟ್ ಈಸ್ ವಾಟ್, this part is your complete, we can factorize, it's very famous, x minus 2 the whole square, a square minus b minus 2ab plus b square plus 1 baratte. So therefore y, and shift the y is equal to 1, y minus 1 is equal to x minus 2 the whole square, and you get again idradu root tagondaga nimage x minus 2 is equal to root of y minus 1. Then obviously if you just see this much makle, so it's very simple, x minus 2 is equal to root of y minus 1, and ಇಲ್ಲೇನು ಬರುತ್ತೆ ನಿಮಗೆ ಬೇಸಿಕಲಿ ಅಂತ ಹೇಳಿದ್ರೆ, ಸೊ ಫಾರ್ ದ ವ್ಯಾಲ್ಯೂಸ್ ಎಕ್ಸ್ ನೋಡಿ, ಇನ್ಪುಟ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಫಾರ್ ವ್ಯಾಲ್ಯೂಸ್ ಎಕ್ಸ್ ಮೋರ್ ದನ್ ಈಕ್ವಲ್ ಟು 2, ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ವಿಚ್ ಇಸ್ ಎಕ್ಸ್ ಇಸ್ ಮೋರ್ ದನ್ ಆರ್ ಈಕ್ವಲ್ ಟು 2, 2ಗಿಂತ ಎನಿ ವ್ಯಾಲ್ಯೂ ಜಾಸ್ತಿ ಕೊಟ್ಟಾಗ ನೀವು ಆಬ್ವಿಯಸ್ಲಿ ವೈ ವ್ಯಾಲ್ಯೂ ಶುಡ್ ಬಿ ಮೋರ್ ದನ್ ಆರ್ ಈಕ್ವಲ್ ಟು 1, ಆಬ್ವಿಯಸ್ಲಿ ವೈ ವ್ಯಾಲ್ಯೂ 1ಗಿಂತ ಜಾಸ್ತಿ ಇರಬೇಕಲ್ವಾ, ಬಿಕಾಸ್ ಯು ಆಲ್ವೇಸ್ ವಿಲ್ ಗೆಟ್ ಎ ಪಾಸಿಟಿವ್ ವ್ಯಾಲ್ಯೂ. ಈಗ 2 ಕೊಟ್ಟರೆ 0 ಬರುತ್ತೆ, ಇಲ್ಲಿ 1 ಕೊಟ್ಟರೆ 0 ಬರುತ್ತೆ, ಆಬ್ವಿಯಸ್ಲಿ 1ಗಿಂತ ಜಾಸ್ತಿ ಇರಬೇಕು, 1 ಇನ್ಕ್ಲೂಡ್ ಆಗಿರುತ್ತೆ. If you give 3 some value, so you get some value more than 1 here. So 1 you can always get more than 1. Simple ಈ ಥರ. ಸಿ ನಾನು ಇದನ್ನೇ ಹೇಳೋದು ಮಕ್ಕಳು, ಐ ಆಲ್ವೇಸ್ ಟೆಲ್ ದಿಸ್. ಇದು ನೀವು ಯಾವುದೋ ಒಂದು ಕ್ವಶನ್ ತೊಗೊತೀರ ಅನ್ಕೊಳ್ಳಿ, ಈ ಥರ CETದು ಯಾವುದೋ ಒಂದು ಬುಕ್ ರೆಫರ್ ಮಾಡ್ತೀರಾ, ಆ ಬುಕ್ ಹಿಂದೆಗಡೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ದೇ ವೋಂಟ್ ಟೀಚ್ ಯು ಇನ್ ದ ಬುಕ್ ಹೌ ಟು ಎಲಿಮಿನೇಟ್ ದ ಆಪ್ಷನ್ಸ್ ಫಸ್ಟ್ ಮೆಥಡ್, ಹೌ ಟು ವಿಜುವಲೈಸ್ ದ ಗ್ರಾಫ್, ಹೌ ಟು ವಿಜುವಲೈಸ್ ದ ಸೇಮ್ ಕ್ವಶನ್ ಗ್ರಾಫಿಕಲಿ, ಆ್ಯಂಡ್ ದಿಸ್ ಲಾಂಗ್ ಮೆಥಡ್ ವಿಲ್ ಬಿ ಗಿವನ್ ಫಾರ್ ಯು. ನೀವು ಪ್ರತಿಯೊಂದು ಕ್ವಶನ್ ಹಿಂಗೆ ಮಾಡ್ಬಾರ್ದು. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಯಾವುದೇ ಬುಕ್ ರೆಫರ್ ಮಾಡ್ತಾ ಇರ್ರಿ, ದಯವಿಟ್ಟು ಯು ರೀಡ್ ದ ಕ್ವಶನ್, ಆ ಕ್ವಶನ್ ಓದಿ ಆನ್ಸರ್ ಮಾಡಬೇಕಂದ್ರೆ ನೀವೇ ಟ್ರೈ ಮಾಡಿ ಮಕ್ಕಳು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಸಿಂಪಲ್ ಆಗಿ. ಸೊ ವಿ ಹ್ಯಾವ್ ಸೋ ಮೆನಿ ಮೆಥಡ್ಸ್ ಟು ಸಾಲ್ವ್. ಅರ್ಥ ನಾನು ತುಂಬ ಹೇಳ್ಕೊಡ್ತಾ ಇರ್ತೀನಿ. ಅಗೇನ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಕೋರ್ಸಸ್ ಇದೆ, ನೀವು ಅದನ್ನು ತೊಗೊಬೋದು. ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಸಿಂಪ್ಲಿಫೈಡ್ ಮೈಂಡ್ KCET ಕೋರ್ಸಸ್. ಆ್ಯಂಡ್ ಲಿಟ್ರಲಿ ಆ್ಯಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡ್ಬೋದು ಅಂದ್ಕೊಂಡಿದ್ದೆ, ಐ ವಾಸ್ ಕಾಫಿಂಗ್ ಲಾಟ್. ಥ್ಯಾಂಕ್ ಗಾಡ್ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ, ಐ ಆಮ್ ವೆರಿ ಹ್ಯಾಪಿ. ಸೊ ಐ ರೈಟ್ ಒನ್ ಆಫ್ ದ ಮೇಲ್, ನನಗೊಬ್ಬ ಸ್ಟೂಡೆಂಟ್ ಮೇಲ್ ಮಾಡಿದ್ರು. ಐ ಟೆಲ್ ಯು ಒನ್ ಆಫ್ ದ, ಐ ಥಿಂಕ್ ತುಂಬ ಮೇಲ್ಸ್ ಬರ್ತಾ ಇರುತ್ತೆ, ಐ ವಿಲ್ ನಾಟ್ ರಿಯಲಿ ಹ್ಯಾವ್ ಸೋ ಮಚ್ ಟೈಮ್. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡ್ತೀರಾ ನೀವು ನನಗೆ, ತುಂಬ ಜನ. ಸೊ ಸಮ್ ಟೈಮ್ ನಾನು ಎಲ್ಲಾದರೂ ರಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಸಮ್ ಟೈಮ್ ಐ ಕೀಪ್ ಚೆಕ್. ಐ ವಾಸ್ ರೀಡಿಂಗ್ ಒನ್ ಆಫ್ ದ ಚಾಟ್ ಸೆಂಟ್ ಟು ಮೀ. ದ ಸ್ಟೂಡೆಂಟ್ ವಾಸ್ ಟೆಲಿಂಗ್ ಲಿಟ್ರಲಿ ಒಂದು ಫಸ್ಟ್ PUCಯಲ್ಲಿ they went to coaching somewhere paying some lakhs to very big brand, well known brand, 2 ಲಕ್ಷ 3 ಲಕ್ಷ ಕೊಟ್ಟರಂತೆ. ಅಲ್ಲಿ ಏನು ಕಲ್ತಿಲ್ಲ ಒಂದು ಫಸ್ಟ್ PUCಯಲ್ಲಿ. ಸೆಕೆಂಡ್ PUCಗೆ ಬಂದಿದ್ದಾರೆ, ದೆನ್ ದೇ ಜಾಯಿಂಡ್ ಒನ್ ಮೋರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಮ್ವೇರ್ ನಿಯರ್ ಬೈ. ಅಗೇನ್ ದೇ ಪೇಡ್ ಫಾರ್ KCET, ದೇ ಪೇಡ್ ಮೋರ್ ದನ್ 80. ಅವ್ರಿಗೆ ನಂಗೆ ಕ್ಲಿಯರಾಗಿ ಬರ್ದಿಲ್ಲ ಮೆಸೇಜಲ್ಲಿ, ಐ ಪೇಡ್ ಮೋರ್ ದನ್ 80,000 ಸರ್ ಆ್ಯಕ್ಚುಲಿ ಅಂದ್ಬಿಟ್ಟು. ಅಲ್ಲಿ ಟೀಚರ್ಸ್ ಚೇಂಜ್ ಆಗ್ತಾಯಿದೆ, ಅರ್ಥ ಆಗ್ತಾಯಿಲ್ಲ, ಏನೂ ಅರ್ಥ ಆಗ್ತಿಲ್ಲ ಸರ್ ನನಗೆ, ನಾನು ಏನು ಮಾಡೋದು ಈಗ ಅಂದ್ಬಿಟ್ಟು. ನಾವು ಶಿ ಹಸ್ ರಿಟರ್ನ್ ಎ ಮೇಲ್ ಫಾರ್ ಮಿ, ಸಚ್ ಎ ಬಿಗ್ ಒನ್, ಸೇಯಿಂಗ್ ದ್ಯಾಟ್ ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ, ಸೊ ಅಟ್ಲೀಸ್ಟ್ ಬೇಸಿಕ್ ನಂಗೆ ಟೀಚ್ ಮಾಡಿ ಯೂಟ್ಯೂಬಲ್ಲಿ CETಗೆ. ಬಿಕಾಸ್ ಅಗೇನ್ ಇಫ್ ಐ ಆಸ್ಕ್ ಅಗೇನ್ ಸಿಂಪ್ಲಿಫೈಡ್ ಮೈಂಡ್ಸ್ KCET ಕೋರ್ಸಸ್ is hardly under 5,000. ಬಟ್ ಅಗೇನ್ ಇಫ್ ಐ ಆಸ್ಕ್ ಮೈ ಪೇರೆಂಟ್ ಟು ಪೇ ದಟ್, ಅಗೇನ್ ದೇ ವಿಲ್ ಸ್ಕೋಲ್ಡ್ ಮೀ ನಾವು, ಅಲ್ಲಿ 3 ಲಕ್ಷ, ಇಲ್ಲಿ 2 ಇಲ್ಲೊಂದು 1 ಲಕ್ಷ. ಸೊ ಪೀಪಲ್ ಆರ್ ವೇಸ್ಟಿಂಗ್. ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ. ದಟ್ಸ್ ಅ ರೀಸನ್ ವೈ ಅದು ನಾನು ಒನ್ಸ್ ಐ ರೀಡ್ ದಟ್ ನೋ, ಐ ವಾಸ್ ಲೈಕ್ ಅಯ್ಯೋ ನಾನು ವೀಡಿಯೋ ಮಾಡಲೇಬೇಕು, ನಾನು ಆಲ್ರೆಡಿ ಹೇಳಿ ತುಂಬ ದಿನ ಆಯ್ತಲ್ವ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಡು ನಾಟ್ ವರಿ. ಸೊ ಇದೇ ರೀತಿ ನಾನು ಇಷ್ಟೇ ಹೇಳೋದು ಮಕ್ಕಳೇ, ಎವ್ರಿ ವಿಡಿಯೋ ಪ್ಲೀಸ್ ದಯವಿಟ್ಟು ವೀಡಿಯೋಸ್ ಲೈಕ್ ಮಾಡಿ. ಬಿಕಾಸ್ ನಾನು ಒಂದು ಹೇಳಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ರಿಲೇಷನ್ಸ್ ಫಂಕ್ಷನ್ ಚಾಪ್ಟರ್ ಇದೆಯಲ್ವಾ, ನನ್ನ ಚಾಪ್ಟರ್ ನೀವು ನೋಡಿ, ಯು ವಾಚ್ ಆಲ್ ರಿಲೇಷನ್ಸ್ ಫಂಕ್ಷನ್ಸ್ ಆಫ್ KCET ಇನ್ ಯೂಟ್ಯೂಬ್, ಬೇರೆ ಎಲ್ಲ ಮಾಡಿರ್ತಾರೆ. ನೋ ಒನ್ ಥಾಟ್ ಲೈಕ್ ದಿಸ್, ನೋ ಒನ್ ಥಾಟ್. ಆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಏನು ಹೇಳೋದಿಲ್ಲ, ಅದನ್ನ ಹೇಗೆ ವಿಜುವಲೈಸ್ ಮಾಡೋದು ಹೇಳೋದಿಲ್ಲ. ದಟ್ ಇಸ್ ನಾಟ್ ದ ವೇ ಯು ಲರ್ನ್ ಫಾರ್ CET. ಬಿಕಾಸ್ ನಾನು ಯಾಕೆ ಈಗ ಹೇಳ್ಕೊಡ್ತೀನಿ ಅಂದರೆ, ಬಿಕಾಸ್ ನಾನು PUC ಓದಬೇಕಂದ್ರೆ ನಾನು ಹಾಗೆ, ನಾನು PUC ಅಲ್ಲ, ಇನ್ಫ್ಯಾಕ್ಟ್ ನಾನು PUC ಓದಬೇಕು ನಿಮ್ಮ ಥರ ಓದ್ತಾ ಇದ್ದೆ. ಬಟ್ ವೆನ್ ಐ ವೆಂಟ್ ಟು ಇಂಜಿನಿಯರಿಂಗ್, ಆಗ ನನ್ನ ದ ವೇ ಆಫ್ ಸ್ಟಡಿಂಗ್ ಕಂಪ್ಲೀಟ್ಲಿ ವಾಸ್ ಡಿಫ್ರೆಂಟ್, ಫುಲ್ಲಿ ಡಿಫ್ರೆಂಟ್ ನಂದು. ದಟ್ಸ್ ದ ರೀಸನ್ ವೈ ಐ ಕ್ರ್ಯಾಕ್ ಸಿ. ನಾನು PUC ಓದಬೇಕಂದ್ರೆ ಐ ವಾಂಟ್ ಟು ಗೆಟ್ ಇನ್ ಟು IIT. ನಂಗೆ ಆಗಿಲ್ಲ ನನ್ನ ಕೈಯಲ್ಲಿ, ಬಿಕಾಸ್ ನನ್ನ ಮೆಥಡ್ ಆಫ್ ಲರ್ನಿಂಗ್ ಎಕ್ಸಾಕ್ಟ್ಲಿ ನೀವೇನು ಕಲಿತೀರ ಈಗ ಹಾಗೆ ನಾನು ಕಲಿತಾ ಇದ್ದು. ಬರೀ ಥಿಯರಿ ಯಾವುದೋ ಒಂದು ಕ್ವಶನ್ ಕೊಟ್ಟರೆ ಆನ್ಸರ್ ಬುಕ್ ಚೆಕ್ ಮಾಡೋದು, ಅದು ಆಮೇಲೆ ಈ ರೀತಿ ಮಾಡೋಕ್ಕಂತ ಮಾಡೋದು. ಸೊ ಪ್ರತಿಯೊಂದು ಕ್ವಶನ್ಗೂ ಪ್ರತಿಯೊಂದು ಆನ್ಸರ್ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ. ಹಂಗೆ ಮಾಡ್ಕೊಂಡು ನನಗೂ ಐ ಕುಡ್ ನಾಟ್ ಕ್ರ್ಯಾಕ್ CET, ಸಾರಿ ಯುವರ್ JE ಆಫ್ಟರ್ ಮೈ PUC. ಬಟ್ CET ಹೆಂಗೋ ಕ್ರ್ಯಾಕ್ ಮಾಡೋದು, ಒಂದು 5,000 ರ್ಯಾಂಕ್ ಒಳಗಡೆ. ಬಟ್
ಸೇಮ್ ಥಿಂಗ್ ನಾನು ಇಂಜಿನಿಯರಿಂಗ್ ಮಾಡೋಕ್ಕಂತ ಹೇಳಿದ್ರೆ ಮೈ ಅಪ್ರೋಚ್ ವಾಸ್ ಡಿಫ್ರೆಂಟ್. ಐ ವಾಸ್ ಲೈಕ್ ದಿಸ್. ದಟ್ಸ್ ವೈ ನಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೇಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಐ ಗಾಟ್ ಔಟ್ ಆಫ್ ಔಟ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಔಟ್ ಆಫ್ ಔಟ್ ನಾನು ಯಾವಾಗಲೂ, ಬಿಕಾಸ್ ಐ ಇಸ್ ಟು ಅಪ್ರೋಚ್ ಲೈಕ್ ದಿಸ್. ದೆನ್ ದಟ್ಸ್ ದ ರೀಸನ್ ವೈ ಐ ಗಾಟ್ 500 ರ್ಯಾಂಕ್. ಐ ವಾಸ್ ಇನ್ IIT. ನಾನು ಮಾಸ್ಟರ್ಸ್ IIT ಮಾಡ್ಕೊಂಡು ಬಂದಿರೋದು. ಏನಂತಕ್ಕೆ ಹೇಳ್ತಾ ಇದೆ ಅಂತೇಳಿ ನಿಮ್ಮ ಥರ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಸೊ ಯಾವುದೇ ಕ್ವಶನ್ ಕೊಟ್ಟಾಗ ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡ್ಬೇಕು. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಚೆನ್ನಾಗಿ. ಏನು ಕಾನ್ಸೆಪ್ಟ್ ಮ್ಯಾಥ್ಸಲ್ಲಿ ಎಂಥದ್ದು ಇಲ್ಲ ರೀ. ರಿಲೇಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಗ್ರಾಫ್ಸ್ ಅಂದರೆ ಏನು, ಅಷ್ಟೇ. ಅದು ಇಷ್ಟು ನಾನು ಏನು ಹೇಳ್ಕೊಟ್ಟು ಅಷ್ಟು ಅರ್ಥ ಮಾಡ್ಕೊಳ್ಳಿ. ಬಟ್ ಕ್ವಶನ್ಸ್ ಸಕ್ಕದಾಗಿ ಕೇಳ್ಬೋದು. ಈಗ ನೋಡಿ, ಸೇಮ್ ಕ್ವಶನ್ ಯು ಲರ್ನ್ ದಿಸ್. ಇದೇ ಕ್ವಶನ್ ಅವರು ನೆಕ್ಸ್ಟ್ CET ಅಲ್ಲಿ ಎಷ್ಟು ಕ್ವಶನ್ ನೋಡಿ, ಮಾಡ್ಯುಲಸ್ ಹಾಕಿದ್ದಾನೆ. ನೆಕ್ಸ್ಟ್ ಅದೇ ಕ್ವಶನ್ನು ಇನ್ನೆಲ್ಲೋ ಕಡೆ ಗ್ರೇಟೆಸ್ಟ್ ನೋಡಿ ಮಾಡ್ಯುಲಸ್ಸು, ಇನ್ನೊಂದೆಲ್ಲೋ ಗ್ರೇಟೆಸ್ಟ್ ಇಂಟಿಜರ್ ಇದೆ, ಇನ್ನೊಂದು ಗ್ರೇಟೆಸ್ಟ್ ಇಂಟಿಜರ್ ಇದೆ ಆ್ಯಕ್ಚುಲಿ ಎಲ್ಲೋ. ಎಷ್ಟೊಂದು ಕ್ವಶನ್ ಆ ಥರ ಚೇಂಜ್ ಮಾಡ್ತಾರೆ ಅಷ್ಟೇ. ಅವ್ರು ಏನೂ ಮಾಡೋಲ್ಲ. ಕಾನ್ಸೆಪ್ಟ್ ಒಂದೇ, ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಸಿಂಪಲ್. ಸೊ y is equal to f of x is equal to mod x. Then you have y is equal to minus x and y is equal to x. And so again ಸೇಮ್ ಮಕ್ಕಳೇ, ಮಾಡ್ಯುಲಸ್ ಫಂಕ್ಷನ್ ಅಂದರೆ ಏನು? ಬಿ ಪಾಸಿಟಿವ್. ಲೈಫಲ್ಲಿ ಯಾವಾಗ ನೀವು ಮಾಡ್ಯುಲಸ್ ಫಂಕ್ಷನ್ ಆಗಿರಬೇಕು. ನೀವು ತುಂಬ ಜನ ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತಾರೆ. ನೆಗೆಟಿವ್ ಆಗಲ್ಲ ಕೊಂಡು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಅದನ್ನ ಪಾಸಿಟಿವ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ. 9 ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ ಅನ್ನೋದು ನೆಗೆಟಿವ್. ನೀವು ನೆಗೆಟಿವ್ಗೆ ನೆಗೆಟಿವ್ ಹಾಕ್ಕೊಂಬಿಟ್ರೆ ಪಾಸಿಟಿವ್ ಆಗಿಬಿಡುತ್ತೆ. ಯು ಹ್ಯಾವ್ ಟು ಕನ್ವರ್ಟ್ ದ ಸೈನ್. ನೆಗೆಟಿವ್ ಹೇಳಿದ್ರೆ ನೀವು ಪಾಸಿಟಿವ್ ಮಾಡ್ಕೊಬೇಕು. ಬಟ್ ಬಿ ಆಲ್ವೇಸ್ ಲೈಕ್ ಮಾಡ್ಯುಲಸ್ ಫಂಕ್ಷನ್, ಬಿ ಪಾಸಿಟಿವ್. ಯು ಕ್ಯಾನ್ ಡೂ ಇಟ್ ವೆಲ್. ಇಫ್ ನಾಟ್ CET ವಿಲ್ ಡೂ ಸಮಥಿಂಗ್ ಎಲ್ಸ್ ಬೆಟರ್. ಆಯಿತಾ? ಅದೊಂದು. ಇನ್ನೊಂದು ಸಿಂಗಮ್ ಫಂಕ್ಷನ್ ಅಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ, ದಿಸ್ ಹೌ ಇಟ್ ಇಸ್ ಡಿಫೈನ್ಡ್. ಸೊ ಬೇಸಿಕಲಿ ನಿಮ್ಗೆ ಔಟ್ಪುಟ್ ಬಂದು -1, 0 or 1, either -1 or 0 or 1. ಇದನ್ನು ಯೂಸ್ ಮಾಡ್ತೀವಿ ನಾವು. ವಿ ಯೂಸ್ ಲಾಟ್ ಇನ್ ಯುವರ್, ನೀವು ಹೇಳ್ಬೋದು ಏನು ಸರಿ ಎಲ್ಲಿ ಯೂಸ್ ಮಾಡ್ತೀವಿ ಇದರಲ್ಲಿ ಅಂತ. ವೋಲ್ಟೇಜ್ ಫ್ಲಕ್ಚುಯೇಷನ್, ನಿಮ್ಮ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ವರ್ಕ್ ಆಗೋದೇ ಇದ್ರ ಮೇಲೇ. ಹೈ ವೋಲ್ಟೇಜು, ಲೋ ವೋಲ್ಟೇಜು, +1 -1, ಅದೇ ಗೇಟ್ಸು, ಲಾಜಿಕ್ ಗೇಟ್ಸು ಎಲ್ಲ ವರ್ಕ್ ಆಗೋದು ಇದ್ರ ಮೇಲೇ. ನೀವು ಸುಮ್ಮನೆ ಹೇಳ್ತಾರೆ ನಂಗೆ ಮ್ಯಾಥ್ಸ್ ಬರಲ್ಲ, ಮ್ಯಾಥ್ಸ್ ಯೂಸ್ ಇಲ್ಲ ಅಂದ್ಬಿಟ್ಟು. ಎನಿವೇರ್, ದಿಸ್ ಇಸ್ ದ f of x equal to mod x. If a value is less than 0, if I, for example, -2 if I take, it's -2 modulus by -2. -2 modulus ಬಂದು 2 ಆಗುತ್ತೆ. 2 divided by -2, -1. So any value x less than 0, like for example -10, -100, whatever you take, minus of minus ಪಾಸಿಟಿವ್ ಆಗುತ್ತೆ. ಬಟ್ ಬಿಲೋ ಮೈನಸ್ ಇರುತ್ತಲ್ವಾ, ಕ್ಯಾನ್ಸಲ್ ಆಗಿ ನಿಮ್ಗೆ ಮೈನಸ್ ಬರುತ್ತೆ. ಸೊ ದೇರ್ ಫೋರ್ ದ ವ್ಯಾಲ್ಯೂ ಇಟ್ -1. ಮೋರ್ ದೆನ್ ಇದ್ದರೆ 10/10 is 1. x by x is 1 ಅಲ್ವಾ, x by x is 1 always. Modulus x by x is 1. If you want, you can again split it ಮಕ್ಕಳೇ. Modulus x ಅಂದರೆ -x by x if x is less than 0. It is x by x if x is more than 0. -x ಅಂದರೆ -1 ಬರುತ್ತೆ, ಇದು 1 ಬರುತ್ತೆ. ಸೊ ದಟ್ಸ್ ಇಟ್. ದಿಸ್ ಹೌ ಇಟ್ ಈಸ್. ಅರ್ಥ ಆಯ್ತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನಿಮಗೆಲ್ಲ ಕೈ ಮುಗಿದ್ಬಿಡ್ತೀನಿ. ಎಂತಕ್ಕೆ ಅಂತ ಹೇಳಿದ್ರೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಂದುಬಿಟ್ಟು ಇಟ್ ಈಸ್ ಕಮ್ಮಿಂಗ್ ಎವ್ರಿವೇರ್. ಅಂದರೆ ಡಿಫ್ರೆನ್ಸಿಯೇಷನಲ್ಲಿ ಬರುತ್ತೆ, ಇಂಟಿಗ್ರೇಷನಲ್ಲಿ ಬರುತ್ತೆ. ಇಂಟಿಗ್ರೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಡ್ತಾನೆ, ಡಿಫ್ರೆನ್ಸಿಯೇಷನ್ ಕೊಡ್ತಾನೆ, ಎಲ್ಲ ಕಡೆನೂ ಬರುತ್ತೆ. ನಿಮ್ಮ CETಯಲ್ಲಿ 100% ಈ ಕ್ವಶನ್ ಎಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ. ಒಂದು ನಿಮಿಷ. ಈ ಕ್ವಶನ್ನು ಯಾವುದೋ ರೀತಿ ಬಂದೇ ಬರುತ್ತೆ ನಿಮಗೆ. ಯಾವುದೋ ಸೈನ್ ಒಳಗೆ ದೇಲ್ ಪುಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ 100% ಬರುತ್ತೆ. ಅರ್ಥ ಮಾಡ್ಕೊಳ್ತಾರೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇಟ್ ಆಲ್ವೇಸ್ ಗಿವ್ ದ ವ್ಯಾಲ್ಯೂ. ಸೊ ದಿಸ್ ಇಸ್ ಅ ಸಿಂಬಲ್ ಫಾರ್ ದಿಸ್. ಸೊ ನೀವು ಯಾವುದೋ ಒಂದು ಫಂಕ್ಷನ್ ಆಗ್ತಾ ಇದ್ದಾರೆ, ಯಾವುದೊಂದು ವ್ಯಾಲ್ಯೂ ಕೊಟ್ಟಾಗ ಇಟ್ ಆಲ್ವೇಸ್ ಗಿವ್ ಗ್ರೇಟೆಸ್ಟ್ ಇಂಟೀಜರ್ ವಿಚ್ ಇಸ್ ಲೆಸ್ ದ್ಯಾನ್ ದ ಗಿವನ್ ನಂಬರ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 3.5, ಈಗ 3.5 ಇದು ಲೆಸ್ ದ್ಯಾನ್ 3.5 ಹೌ ಮೆನಿ ಇಂಟೀಜರ್ಸ್ ಆರ್ ದೇರ್? 3.5 ಹಿಂದೆ ಕೆಳಗಡೆ 3 ಇದೆ, 2 ಇದೆ, 1 ಇದೆ, 0 ಇದೆ, -1 ಇದೆ. ಯು ಹ್ಯಾವ್ ಸೋ ಮೆನಿ, ಯು ಹ್ಯಾವ್ ಇನ್ಫಿನಿಟ್ ಇಂಟೀಜರ್ಸ್. ಬಟ್ ಯು ವಾಂಟ್ ದ ಗ್ರೇಟೆಸ್ಟ್ ಆಫ್ ದ್ಯಾಟ್. ಅಂದರೆ 3 is the greatest. 3.5 ಕಡಿಮೆ, 3, 2 ಎಲ್ಲ ಇದೆ. ಗ್ರೇಟೆಸ್ಟ್ ಇಸ್ 3. ಆರ್ ಸಿಂಪಲ್ ವೇ, ಪಾಸಿಟಿವ್ ನಂಬರ್ ಬಂದಾಗ ಗೆಟ್ ರಿಡ್ ಆಫ್ ದಿಸ್ ಡೆಸಿಮಲ್, ಯು ಗೆಟ್ ದ 3. ಸಿಂಪಲ್. ನೆಗೆಟಿವ್ ಬಂದಾಗ, ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಎನಿ ನಂಬರ್ ಲೈಕ್ ಫಾರ್ ಎಕ್ಸಾಂಪಲ್ -2.5. -2.5 ಕಡಿಮೆ ಯಾವ ವ್ಯಾಲ್ಯೂಸ್ ಇದೆ? ಲೆಸ್ಸರ್ ದ್ಯಾನ್ -2.5. -3 is lesser than -2.5. -3, -4, -5, -6. ಅದರಲ್ಲಿ ಗ್ರೇಟೆಸ್ಟ್ ಯಾವುದು? -3. -2.5 ಅಂದರೆ ಇದಕ್ಕೂ 0.5 ಕಟ್ ಮಾಡಿಬಿಡಿ. ಹಿಂಗೆ ನೆಗೆಟಿವ್ ಬಂದಾಗ ನೆಕ್ಸ್ಟ್ ನಂಬರ್ -3 ಬರುತ್ತೆ. ಬಿಕಾಸ್ -2.5 ಅಂತ ತೊಗೊಂಡಾಗ ನಾವು
ಯಾವುದೇ ವ್ಯಾಲ್ಯೂ ತೊಗೊಂಡ್ರೆ -3 ಹೋಗುತ್ತೆ ಬೇಸಿಕಲಿ. ಆ ಥರ ಕ್ಲಿಯರ್ ಆಗಿ that's how it is. So greatest integer function. So domain is always anything. I can give any real number, but range is always an integers. Right? Log functions, logarithmic function. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಲಾಗ್ ಅಂತ ನಿಮ್ಮನ್ನು ಬಿಡೋದಿಲ್ಲ. ಲಾಗ್ ಎಲ್ಲ ಕಡೆ ಬರ್ತಾನೆ ಇರುತ್ತೆ. ಮ್ಯಾಥ್ಸಲ್ಲೂ ಬರುತ್ತೆ, ಫಿಸಿಕ್ಸಲ್ಲೂ ಬರುತ್ತೆ, ಕೆಮಿಸ್ಟ್ರಿಯಲ್ಲೂ ಬರುತ್ತೆ. ನಿಮ್ಮದು ರೇಟ್ ಆಫ್ ಇಕ್ವೇಷನ್ಸು, ಕೆಮಿಕಲ್ ಕೈನೆಟಿಕ್ಸ್ ನೆನಪಿದೆ. ಕೆಮಿಕಲ್ ಕೈನೆಟಿಕ್ಸ್ ಫಿಸಿಕ್ಸಲ್ಲಿ ನ್ಯೂಕ್ಲಿಯಸ್ ಎರಡು ಒಂದೇ ಚಾಪ್ಟರ್, ಎರಡು ಸೇಮ್. ರೇಟ್ ಆಫ್ ರಿಯಾಕ್ಷನ್ಸ್ ಅಲ್ಲೂ ಲಾಗ್ ಬರುತ್ತೆ. ಐ ಥಿಂಕ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಎಲ್ಲ ಬರುತ್ತಲ್ವಾ, ಅಲ್ಲಿ ಬರುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಲಾಗ್ ವೆರಿ ವೆಲ್. ಲಾಗ್ ಅಂದರೆ ಸಿಂಪಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲಾಗ್? ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಇಲ್ಲಿ. ಸಪೋಸ್ ಇಫ್ ಯು ಹ್ಯಾವ್ a ಪವರ್ y ಈಸ್ ಈಕ್ವಲ್ ಟು x. ನೋಡಿ ಫಾರ್ ಎಕ್ಸಾಂಪಲ್ a ಇದೆಯಲ್ವಾ, ಇಫ್ ಐ ಹ್ಯಾವ್ ಫಾರ್ ಎಕ್ಸಾಂಪಲ್ y ಈಸ್ ಈಕ್ವಲ್ ಟು log x ವಿತ್ ಬೇಸ್ a. ದ ಮೀನಿಂಗ್ ಆಫ್ ದಿಸ್ ಈಸ್, ಇದು ಮೀನಿಂಗ್ ಏನಂತ ಹೇಳಿದ್ರೆ a ಪವರ್ y is nothing but x ಅಂತ ಮೀನಿಂಗ್. a ಪವರ್ y is nothing but x. This is the meaning of this. a ಪವರ್ y is x. So ಇದು ಗ್ರಾಫ್. ಫಸ್ಟ್ I'll explain the graph. This graph is very important. This question was asked in CET last year ಅನ್ಸುತ್ತೆ. I think they asked one of the questions CET. ಗ್ರಾಫ್ನೇ ಕೇಳ್ಬಿಟ್ಟೆ CET ಅಲ್ಲಿ. ಬಟ್ ತುಂಬ ಜನ ಮಕ್ಕಳು ಮಿಸ್ಟೇಕ್ ಮಾಡಿದೆ ಅದರಲ್ಲೂ, ಬಿಕಾಸ್ ದೇ ನಾಟ್ ಸ್ಟಡಿ ದ ಗ್ರಾಫ್. ನೋಡಿ ಫಸ್ಟ್ ಈ ಗ್ರಾಫ್ನ ಅರ್ಥ ಮಾಡ್ಕೊಂಡು ಹೇಗೆ ಬಂತು ಅಂದ್ಬಿಟ್ಟಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಎ ಅಂದರೆ ನೋಡಿ, ಇಟ್ ಇಸ್ ಅ ಮೀನಿಂಗ್ ಆಫ್ ದಿಸ್. ಅಂದರೆ ಏನು, ಯಾವುದೇ ಅಂದರೆ a ಪವರ್ y ಇದ್ದಾಗ ನಾನು ಲಾಗ್ ಅಪ್ಲೈ ಮಾಡಿದ್ರೆ ಪವರ್ಸ್ ಮುಂದೆ ಬಂದುಬಿಡುತ್ತೆ. ದಟ್ಸ್ ಬೇಸಿಕ್ಲಿ. ಇಫ್ ಐ ಸೇ ಇಫ್ ಐ ಫೈಂಡ್ ವ್ಯಾಲ್ಯೂ ಆಫ್ ಲಾಗ್ ಎಕ್ಸ್, ದ ಮೊಮೆಂಟ್ ಐ ಅಪ್ಲೈ ದ ವ್ಯಾಲ್ಯೂ ಆಫ್ ಲಾಗ್ ಎಕ್ಸ್ ವಿತ್ ಬೇಸ್ ಎ, y ವಿಲ್ ಕಮ್ ಇನ್ ದ ಫ್ರಂಟ್. a ಪವರ್ y ಇಸ್ ಈಕ್ವಲ್ ಟು ಎಕ್ಸ್. ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನೋಡ್ರಪ್ಪ ಇಲ್ಲಿ. ಈಗ ನಾನು 100 ಏನು ಬರೀಬೋದು, 10 ಪವರ್ 2 ಅನ್ನು ಬರೀಬೋದಾ? ದಟ್ ಮೀನ್ಸ್ ಲಾಗ್ ಆಫ್ 100 with base 10 is 2. That's the meaning of this. The log of 100, the moment you take the log, it always give the powers for you. Power ಕೊಡುತ್ತೆ ನಿಮಗೆ. ಆ ಪವರ್ ಇದೆಯಲ್ಲ, ಆ ಪವರ್ನ ಲಾಗ್ ಕೊಡುತ್ತೆ. ಲಾಗ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ದಟ್ ವಾಸ್ ಇನ್ವೆಂಟೆಡ್. ಲಾಗ್ ಇಲ್ಲ ಅಂತ ಹೇಳಿದ್ರೆ ನೀವು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬಿಕಾಸ್ ಇನ್ಫ್ಯಾಕ್ಟ್ ಲಾಗ್ ಹೆಲ್ಪ್ಸ್ ಯು. ಮಲ್ಟಿಪ್ಲಿಕೇಶನ್ ಅಡಿಷನ್ ಮಾಡುತ್ತೆ, ಪವರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಸೊ ದಟ್ಸ್ ಅ ಮೀನಿಂಗ್ ಆಫ್ ದಿಸ್. ಈ ಮೀನಿಂಗ್ ನಿಮ್ಗೆ ಅರ್ಥ ಇದೆ ಫಸ್ಟ್. ಈಗ ನಿಮ್ಗೆ ಇಷ್ಟ ಅರ್ಥ ಆದರೆ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ನೌ. ಸಿ a ಪವರ್ y is equal to x. ನೋಡ್ರೋ, ಎನಿಥಿಂಗ್ ಪವರ್ 0, ಎನಿಥಿಂಗ್, ಅದು a ಆಗಿರಲಿ, b ಆಗಿರಲಿ, c ಆಗಿರಲಿ, c ಅಂದರೆ ಚಂದನ, b ಅಂದರೆ ಭರತ್, ಏನಾದಾಗಿರಲಿ, ಆಯಿತಾ? a ಪವರ್ 0, ಎನಿಥಿಂಗ್ ಪವರ್ 0 is always 1. ಎನಿಥಿಂಗ್ ಪವರ್ 0 is always 1. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ a ವ್ಯಾಲ್ಯೂ, ಸೊ ನೀವು ಯಾವುದೇ ತಗೊಳ್ರಿ, ಲಾಗ್ ಆಫ್ ಯು ದಿಸ್ ಮೀನ್ಸ್ 0 1 ಆಲ್ವೇಸ್ ಕಮ್ಸ್ ಇನ್ ದ ಗ್ರಾಫ್. ಆ ಗ್ರಾಫ್ ತೊಗೊಂಡಾಗ 0,1 ಬಂದೇ ಬರುತ್ತೆ. ಯಾವುದೇ ವ್ಯಾಲ್ಯೂ 10 ಪವರ್ 0 ಆಗಿರಲಿ, -12 ಪವರ್ 0 ಆಗಿರಲಿ, ಪಾಸಿಟಿವ್ ವ್ಯಾಲ್ಯೂ ಆಗಿರಲಿ, ನೆಗೆಟಿವ್ ವ್ಯಾಲ್ಯೂ ಆಗಿರಲಿ, ಏನಾಗಿ ಡೆಸಿಮಲ್ಸ್ ಆಗಿರಲಿ, ಏನೇ ಆಗಿದ್ರು ಅದ್ರ ಇಲ್ಲ ನಂಬರ್ಸ್ ಆಗಿರಲಿ, ಇಲ್ಲ ಏನಾದಾಗಿರಲಿ, ಪವರ್ 0 1 ಬರುತ್ತೆ. ಸೊ ಗ್ರಾಫಲ್ಲಿ ಇಟ್ ವಿಲ್ ಪಾಸ್ ಟು ದ ಪಾಯಿಂಟ್ 0,1. ಸೊ ವಾಟ್ ಈಸ್ ಮೈ ಇಯರ್ ಇಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಲ್ವಾ? ವೈ ಇಸ್ ಈಕ್ವಲ್ ಟು ಎಕ್ಸ್ ಬರ್ತೀನಿ ನಾನು. ದಟ್ ಮೀನ್ಸ್ ವಾಟ್, ಎಕ್ಸ್ ಆಕ್ಸಿಸ್ಸು ಮತ್ತು ವೈ ಆಕ್ಸಿಸ್ ತೊಗೊಂಡಾಗ ನಾನು, ಸೊ a ಪವರ್ y ಅಂತ ಹೇಳಿದ್ರೆ y is 0. When the y-axis it is 0 and x is always 1. That means x is always 1. So y is, this point is what? 1,0. So 1,0 always. So it is passes. Logarithmic graph ಅಲ್ಲಿ it will pass to the 1,0. ಸರ್ ಏನು ಸರ್ ಇಲ್ಲಿ ಮೇಲೆ ಇಲ್ಲೊಂದು ಲೈನ್ ಬರ್ದ, ಇಲ್ಲೊಂದು ಲೈನ್ ಬರ್ದಿಲ್ಲ ಅಂತ ಕೇಳ್ಬೋದು ನೀವು. ಅದಕ್ಕೊಂದು ಹೇಳ್ತೀನಿ ನೋಡಿ ಇಲ್ಲಿ. ಸಿಂಪಲ್ ನೋಡಪ್ಪ, a ಮೋರ್ ದೆನ್ 1 ಇದ್ದರೆ ಗ್ರಾಫ್ ನೋಡಿ ಹಿಂಗಿರುತ್ತೆ. ಮೇಲೆ ಹಿಂಗೆ ಹೋದಂಗೆ, ನಾನು ಯಾಕೆ ಸರ್ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಐ ವಿಲ್ ಶೋ ಎ KCET ಕ್ವಶನ್. ದಿಸ್ ವಾಸ್ ಆಸ್ಟ್. ಇದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಅರ್ಥನೇ ಆಗೋದಿಲ್ಲ. ಕ್ವಶನೇ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳೋದು, ನಾನು ನಿಮ್ಗೆ ಅರ್ಥ ಮಾಡ್ಕೊಬೇಕು ಗ್ರಾಫ್ಸ್ ಅಂದ್ಬಿಟ್ಟು. CET ಬೋರ್ಡ್ ಎಕ್ಸಾಮ್ ಎಲ್ಲ ಇದು y is equal to log x ಫಾರ್ಮ್ನೆಸ್ ಕಲ್ತ್ಕೊಂಡು ಹೋಗೋದಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ ಇಲ್ಲಿ, a ಪವರ್ ಮೋರ್ ದೆನ್ a ಅಂದರೆ ಏನು? ಇದು ಪವರ್ ಅಲ್ಲಪ್ಪ, a ಪವರ್ 1. ಈ ನೋಡಿ a ಪವರ್ y is equal to 1. ಸೊ ಈಗ ನಾನು a ಫಾರ್ ಎಕ್ಸಾಂಪಲ್ 10 ಅಂತ ತೊಗೊತೀನಿ. 10 ಪವರ್ 2 ಅಂತ ತೊಗೊಂಡ್ರೆ ನನಗೊಂದು ನಂಬರ್, ದೊಡ್ಡ ನಂಬರ್ ಬರುತ್ತೆ. ಅದೇ ನೀನು a ಮೋರ್ ದೆನ್ 1 ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ಮೋರ್ ದೆನ್ 1, ಎನಿಥಿಂಗ್ 1 2 3 4 5. ಸೊ ನಾನು ಏನೇನು ನಂಬರ್ ಮೋರ್ ದೆನ್ 1 ತೊಗೊಂಡು ಅದರ ಪವರ್ ತೊಗೊಂಡ್ರೆ ಯು ಆಲ್ವೇಸ್ ಗೆಟ್ ಲಾರ್ಜರ್ ವ್ಯಾಲ್ಯೂ. Therefore means as your a value is more than 1, if you increase the value of y, x also will increase. Or if you increase the power increase ಮಾಡ್ತಾ ಇದ್ರೆ ನಿಮ್ಗೆ x value increase ಆಗ್ತಾನೆ ಇರುತ್ತೆ. This is a graph test. So this is a graph. It is basically 10 power to 1000.
ಇನ್ನೊಂದು 2 ತೊಗೊತೀನಿ. ಒನ್ಸ್ ಎ ಈಸ್ ಮೋರ್ ದೆನ್ 1, ಎ ಅಂದರೆ ಬೇಸು, ಈ ಬೇಸ್ ಇದೆ ಅಲ್ವಾ, ಆ ಬೇಸ್ ಮೋರ್ ದೆನ್ 1 ಇದ್ದರೆ, ಮೋರ್ ದೆನ್ 1 ಫಾರ್ ಎಕ್ಸಾಂಪಲ್ ಬೇಸ್ 10, ಬೇಸ್ 5, ಬೇಸ್ 3 ಈ ಥರ ಇದ್ದಾಗ ಬೇಸ್ ಇದೆಯಲ್ವಾ, ನಾನು ಎಷ್ಟೇ 5, 6, 7, 8, 9, 10 ತೊಗೊಂಡ್ರೆ ಲಾರ್ಜರ್ ದ ಪವರ್ ವೈ, ಆ ಪವರ್ ವೈ ಜಾಸ್ತಿ ಆದಂಗೆ ಎಕ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸಿಂಪಲ್, ಎಕ್ಸ್ ಜಾಸ್ತಿ ಆದಂಗೆ ವೈ ಜಾಸ್ತಿ ಆಗ್ತಾ ಇರುತ್ತೆ. ಕ್ಲಿಯರ್? ಈಗ ಒಂದು ನೆಗೆಟಿವ್ ಇದ್ದರೆ, ಅದೇ ಈಗ ನನಗ 2 ಪವರ್ -1 ಇದ್ದರೆ 1/2 ಆಗುತ್ತೆ. ಅದೇ ನಂಗೆ 2 ಪವರ್ -10 ಇದ್ದರೆ 1/2 ಪವರ್ 10 ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಆಗದಷ್ಟು, ಪವರ್ನ ನೆಗೆಟಿವ್ ವ್ಯಾಲ್ಯೂ ಆಗದಷ್ಟು ಕಡಿಮೆ ಆಗುತ್ತೆ. ದ ವೈ ವ್ಯಾಲ್ಯೂ ಇಸ್ ಬಿಕಮಿಂಗ್ ನೆಗೆಟಿವ್, ದೆನ್ ದ ಎಕ್ಸ್ ವ್ಯಾಲ್ಯೂ ವಿಲ್ ಕಂಪ್ಲೀಟ್ಲಿ ಡಿಕ್ರೀಸ್. ಇದು ಎಕ್ಸ್ ಕಂಡ್ರೋ, ಇದು ಎಕ್ಸು, ಇದು ವೈ. ವೈ ವ್ಯಾಲ್ಯೂ ಕಡಿಮೆ ಅಂದರೆ ಐ ಆಮ್ ಕಮಿಂಗ್, ಸಿ ವೈ ದಿಸ್ ವೈ ಈಸ್ ಇನ್ಕ್ರೀಸಿಂಗ್, ವೈ ಈಸ್ ಡಿಕ್ರೀಸಿಂಗ್, ವೈ ಈಸ್ ಬಿಕಮ್ ನೆಗೆಟಿವ್, ದ ಎಕ್ಸ್ ವ್ಯಾಲ್ಯೂ ಫುಲ್ಲಿ ಕಡಿಮೆ ಆಗ್ಬಿಡುತ್ತೆ. ಸಿಂಪಲ್. ಸೊ ದಿಸ್ ಹೌ ದ ಗ್ರಾಫ್ ಲುಕ್ಸ್. ಐ ಥಿಂಕ್ ತುಂಬ ಜನಕ್ಕೆ ಈ ಗ್ರಾಫ್ ಗೊತ್ತಿರುತ್ತೆ, ಬಟ್ ದೇ ಡೋಂಟ್ ನೋ ಅಬೌಟ್ ದಿಸ್ ಗ್ರಾಫ್. ಈ ಗ್ರೀನ್ ಗ್ರಾಫ್ ಗೊತ್ತಿರೋದಿಲ್ಲ. ಸೊ ವಾಟ್ ಈಸ್ ದಿಸ್ ಗ್ರೀನ್ ಗ್ರಾಫ್? ಇದನ್ನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಎ ವ್ಯಾಲ್ಯೂ ಬಂದು 1 to 0 to 1 ಇದೆ, ಹಾಫ್ ಅಂತ ತೊಗೋಣ. ಹಾಫ್ ಬೇಸ್ ಇದೆ, ಹಾಫ್ ಟು ದ ಪವರ್ ಆಫ್ ಯಾವ ನಂಬರ್ ತೊಗೋಣ, ಫಾರ್ ಎಕ್ಸಾಂಪಲ್ 3 ಅಂತ ತೊಗೋಣ, ಯು ವಿಲ್ ಗೆಟ್ 1/8 ಬರುತ್ತೆ. ಅದೇ ಹಾಫ್ ಟು ದ ಪವರ್ ಆಫ್ ನೀವೇನಾದರೂ 10 ಅಂತ ತೊಗೊಂಡ್ರೆ 1 ಇನ್ನೂ 2 ಪವರ್ ಇನ್ನೂ ಕಡಿಮೆ ಆಗುತ್ತೆ ವ್ಯಾಲ್ಯೂ. ಕ್ಯಾನ್ ಯು ಇಮ್ಯಾಜಿನ್, ವೆನ್ ಯು ಇನ್ಕ್ರೀಸ್ ದ ಎಕ್ಸ್ಪೋನೆಂಟ್, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ ಡಿಕ್ರೀಸಿಂಗ್. ಈ ವೈ ವ್ಯಾಲ್ಯೂ ನೀವು ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀವು ಅಂದರೆ ಏನು ಬೇಸಿಕಲಿ, ವೆನ್ ವೈ ವ್ಯಾಲ್ಯೂ ಇಸ್ ವೆರಿ ಮಿನಿಮಮ್, ಫಾರ್ ಎಕ್ಸಾಂಪಲ್ ಈಗ ವೈ ವ್ಯಾಲ್ಯೂ, ಸಾರಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇದು ವೈ ಅಲ್ವಾ ಇದು, 3, 10 ಮಾಡಿದಾಗ ಕಡಿಮೆ ಆಗ್ತಾ ಇರುತ್ತೆ ಬೇಸಿಕಲಿ. ಸೊ ಆ್ಯಸ್ ಯು ಇನ್ಕ್ರೀಸ್ ದಿಸ್, ಸೊ ಓಕೆ ಇದು ವೈ ಲಾರ್ಜೆಸ್ಟ್ ಇದೆ. ಸೊ ವೈ ಕಡಿಮೆ ಆದಷ್ಟು ಯು ಹ್ಯಾವ್ ಆಲ್ವೇಸ್ ಲಾರ್ಜೆಸ್ಟ್ ಎಕ್ಸ್ ವ್ಯಾಲ್ಯೂಸ್. I'll tell you once again. Okay, imagine that you have imagine that you have half to the power of y large value irutte, maybe on 1000 irutte ankona. Y half to the power of 1000. That means the value is very less, no? 2 power 1000, the value is very, very small. Means y, as a y value is very large, the x value becomes very small. But ulta, ಒಂದು ವೇಳೆ ನೆಗೆಟಿವ್ ಆಗ್ತದೆ, ಹಾಫ್ ಪವರ್ ನನಗೆ -10 ಹಾಕಿದ್ರೆ ಇಟ್ಸ್ ನಥಿಂಗ್ ಬಟ್ ರೆಸಿಪ್ರೋಕಲ್, 2 power 10 ಆಗ್ಬಿಡುತ್ತೆ ಅದು. That means when I go negative values, x value is increasing crazily. Increase out x value. This is the meaning. So depending on the a value, the graph can go like this, graph can go like this. This is when 0 to a. So what about a negative values? No, you can't get log. You can't get output as negative for log. Basically, sorry, output negative barabodu, but you can't give. See, what is the meaning of this? See, domain should be always positive. Range can be anything. You can get even negative values. For example, ಈಗ ಇದಕ್ಕೆ ನೀವು log sorry half -10 ಅಲ್ವಾ, ಫಾರ್ ಎಕ್ಸಾಂಪಲ್ ಈಗ 2 power 10 ಬರುತ್ತೆ. ದಿಸ್ ಇಸ್ ಬೇಸಿಕಲಿ ಮೀನಿಂಗ್. ಸೊ ಇಫ್ ಐ ಫೈಂಡ್ log of half ವಿತ್ ರೆಸ್ಪೆಕ್ಟ್ ಟು ನನಗೆ ಬೇಸ್ 10 ತೊಗೊಂಡ್ರೆ, ಸಾರಿ 2 power 10 ಇಸ್ ಅ ವೆರಿ ಬಿಗ್ ವ್ಯಾಲ್ಯೂ ಅಲ್ವಾ. log of 2 power 10, one ನಿಮಿಷ, x ಯಾವುದು ಇರಲಿ, x is a half, a power y, a log base. So log of base, log of with half base, you have a, and 2 power the something. I'll erase this. So what I'm saying is basically, so ನಿಮಗೆ output ಬರ್ಬೋದು. For example, simple I'm saying, what is that? So we know this log of some value will take now. For example, see, we simple know that 2 power half. I'm trying to explain the graph first. ನಿಮ್ಗೆ ಗ್ರಾಫ್ ಎಕ್ಸ್ಪ್ಲೇನ್ ಟ್ರೈ ಮಾಡ್ತಾ ಇದ್ದೀನಿ. So let's take it as 1/2 to the power of -10 ಅಂತ ತಗೋಣ, or 2 power -10 ತೊಗೊಂಬೋದು, no problem. So you're going to get answer is 2 power 10 ಅಂತ ಬರುತ್ತೆ. So 2 power 1/2 to the power of -10 is 2 power 10. So you have log of 2 power, find log of 2 power 10 with respect to your base is what? Half is -10 basically. Simple alva. So you can have log output as negative. What I'm saying is some values are bigger. For example, okay, you even if you take for example log of, like, you know, log of 1/1000,
with respect to base 10, that's also negative, right? You can get output as negative. So domain range anpitಕೊಳ್ಳಿ, domain positive, input always positive, but output can be anything. You can get even negative numbers, positive numbers, depending on whether it's a fraction or not. I took a lot of time to explain. I hope you understood. This is very important graph. ಏನಕ್ಕೆ ಅಂದರೆ ಇದು ಅರ್ಥ ಮಾಡ್ಕೋಬೇಕು ನೀವು. Then only you understand everything. I'll erase everything. ಈ ಗ್ರಾಫ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಎ ಇಂದ ಮೋರ್ ದೆನ್ 1 ಇದೆ ಗ್ರಾಫ್ ಇದೇ ಇರುತ್ತೆ, ಎ ಫ್ರಮ್ 0 to 1 ಇದೆ ಗ್ರಾಫ್ ಇದೆ, ಈ ರೀತಿ ಇರುತ್ತೆ. ಅರ್ಥ ಕ್ಲಿಯರ್ ಆಗಿ. ಸೊ ದೀಸ್ ಆರ್ ಡೊಮೈನ್ ಅಂಡ್ ರೇಂಜ್, ಅರ್ಥ ಮಾಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ದಿಸ್ ಲೆಟ್ಸ್ ಗೋ ಟು ಒನ್ ಕ್ವಶನ್ ಫಸ್ಟ್, ದೆನ್ ಕಮ್ ಬ್ಯಾಕ್ ಟು ಹಿಯರ್. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ KCET 2024. Which of the following observations is correct for the features of a logarithm function given by b is more than 1? So base more than 1 ಕೊಟ್ಟಿದ್ದಾರೆ ಅವರು. Base more than 1 ನ ಗ್ರಾಫ್ ಹೇಗಿರುತ್ತೆ? Just now I showed you the graph. The graph will be like this. If base is between 0 and 1, how the graph will be? The graph will be like, sorry, ನಾನು ತಪ್ಪು ಮಾಡ್ತಾ ಇದ್ದೀನಿ. ಗ್ರಾಫ್ ಏನಾಗ ಓಕೆ ಬಿಡಿ. ಸೊ ಇಟ್ ಶುಡ್ ಪಾಸ್ ಥ್ರೂ ದಿಸ್. ನಾನು ಏನು ಹೇಳ್ತಾ ಅಂತ ಹೇಳಿದ್ರೆ, ಈ ಥರ ಗ್ರಾಫ್ ಇರುತ್ತೆ, ಬೇಸ್ ಮೋರ್ ದೆನ್ 1. ಇನ್ನೊಂದು ಅಂತ ಹೇಳಿದ್ರೆ ಈ ಥರ, ಯು ಹ್ಯಾವ್ ಲೈಕ್ ದಿಸ್, ಇಟ್ ಹ್ಯಾಸ್ ಟು ಕ್ರಾಸ್ ಥ್ರೂ 1,0. ಸೊ ಹೇಳಿ ಡೊಮೈನ್ ಆಫ್ ದ ಲಾಗರಿಥಮ್ ಫಂಕ್ಷನ್ ಇಸ್ ಆಲ್ವೇಸ್ ಆರ್. ಡೊಮೈನ್ ಆರ್ ಇರೋದಿಲ್ಲ, ಡೊಮೈನ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ, ಯು ಕಾಂಟ್ ಹ್ಯಾವ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ರಾಂಗ್. The range of the logarithm function is r plus. The range means outcome. Outcome can be both positive as well as negative. Range can be both. Wrong. 1,0 always on the graph of the logarithm function. Yes, 1,0 is always on the function. The graph of the logarithm function is decreasing as we move from left to right. So for base more than 1, it is increasing as we move from left to right. For base more than 1, it is increasing if I go from left to right. For base from 0 to 1, it is decreasing if you go from left to right. ಇದು ತುಂಬಾ ಇಂಪಾರ್ಟೆಂಟ್. ದಟ್ಸ್ ದ ರೀಸನ್ ವೈ ಈ ನನ್ನ ಗ್ರಾಫ್ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ನೋ ಕಾನ್ಸೆಪ್ಟ್ ಇಸ್ ಲೆಫ್ಟ್. ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ, ನಾವು ಮೆನಿ ಟೈಮ್ಸ್ ವಾಟ್ ಐ ವಿಲ್ ಡೂ ಇಸ್ ಬೇಸಿಕಲಿ, ನಾನು ತುಂಬ ನಿಮ್ಮ PYQs ರೆಫರ್ ಮಾಡಿ, ಸಮ್ಟೈಮ್ ದ ಕಾನ್ಸೆಪ್ಟ್ ನಿಮ್ಮ NCERT ಇರೋದೇ ಇಲ್ಲ, ಆ ಕಾನ್ಸೆಪ್ಟ್ ತೊಗೊಂಡು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ ದೆನ್ ಐ ಎಕ್ಸ್ಪ್ಲೇನ್ ದ PYQs. ಸಿಮಿಲರ್ಲಿ in the app and all, we also provide extra ಇದೇ ಸಿಮಿಲರ್ ಕ್ವಶನ್ ಸಿಮಿಲರ್ ಟು ದಿಸ್ ಒನ್, ಸೇಮ್ ಕ್ವಶನ್ಸ್ಗೆ ಮತ್ತೆ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಕ್ರಿಯೇಟ್ ಮಾಡಿ ವಿ ಕ್ರಿಯೇಟ್ ಲಾಟ್ ಆಫ್ DPPs, ಟೆಸ್ಟ್, ಎವ್ರಿಥಿಂಗ್. ಅರ್ಥ ಇದೆ ಮಕ್ಕಳೇ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಕಾನ್ಸೆಪ್ಟ್ಸ್ ಓನ್ ಬಿ, ಈಗ ಲಾಗ್ ನೀವು ಸುಮ್ಮನೆ ಗ್ರಾಫ್ ನೋಡಿರ್ತೀರಾ, ನೀವು ಅರ್ಥ ಮಾಡ್ಕೊಡೋದಿಲ್ಲ, ಗ್ರಾಫ್ನ ಅರ್ಥ ಮಾಡ್ಕೊಬೇಕು. ಅದನ್ನೇ ವರ್ಡಿನ ಥರ ಕ್ವಶನ್ ಕೇಳ್ಬಿಡ್ತಾರೆ KCET 2024. ದೇ ಕ್ಯಾನ್ ಆಸ್ಕ್ ಸೇಮ್ ಥಿಂಗ್ ಫಾರ್ ಸಿಂಗಮ್ ಫಂಕ್ಷನ್, ದೇ ಕ್ಯಾನ್ ಆಸ್ಕ್ ಸೇಮ್ ಥಿಂಗ್ ಫಾರ್ ಗ್ರೇಟೆಸ್ಟ್ ಇಂಟರ್ ಫಂಕ್ಷನ್. ದೇ ಕ್ಯಾನ್ ಆ ಡೆಫಿನೇಷನ್ನೇ ಥಿಯರಿ ಥರ ಕೊಟ್ಟು ಕೇಳ್ಬೋದು. ಅರ್ಥ ಆಯ್ತಾ? ದಿಸ್ ಆನ್ಸರ್ ಫಾರ್ ಆನ್ಸರ್ ಏನಿದಕ್ಕೆ ಬೇಸಿಕಲಿ ಇಟ್ ಆಲ್ವೇಸ್ ಪಾಸಸ್ ಥ್ರೂ 0 to 1. ಲೆಟ್ಸ್ ಗೋ ಫಾರ್ ದಿಸ್ ಕ್ವಶನ್ ನಾವ್ ಹಿಯರ್. ಇದಕ್ಕೆ ನೀವು ಹೇಳಿ ಮಕ್ಕಳೇ, ವಾಟ್ಸ್ ಆನ್ಸರ್ ಫಾರ್ ದಿಸ್? ಇಟ್ಸ್ ಆಕ್ಚುಲಿ ಇಟ್ಸ್ ನಾಟ್ ಮಾಡ್ಯುಲಸ್, ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇದ್ರ ಅನ್ಸುತ್ತೆ. ಇಟ್ ಈಸ್ ಆಕ್ಚುಲಿ ಗ್ರೇಟೆಸ್ಟ್ ಇಂಟರ್ ಫಂಕ್ಷನ್. ಓಕೆ, ಈಗ ನೀವು ಹೇಳಿ. ಸೊ ಡೊಮೇನ್ ಆಫ್ ದ ಫಂಕ್ಷನ್ 1 divided by root of x square, ಮಾಡ್ಯುಲಸ್ ಗ್ರೇಟೆಸ್ಟ್ ಇಂಟರ್ ಫಂಕ್ಷನ್ x square minus x minus 6, where x is the greatest integer and less than x, basically it is. And what they asking is basically, so again ಕೊಟ್ಟಿರೋ ಸೇಮ್ ಥಿಂಗ್. ಫಸ್ಟ್ ಯೋಚನೆ ಮಾಡಿ ಮಕ್ಕಳೇ, ಫಸ್ಟ್ ಯೋಚನೆ ಮಾಡಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 1 divided by root of, ಫಸ್ಟ್ ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ. if you have like x square minus x plus 6, just imagine this, and if you have positive number here, so ಪಾಸಿಟಿವ್ ಅಂದರೆ ಏನಾದ್ರು ಬೇಸಿಕಲಿ ಯು ಗೆಟ್ ಯೂನಿಯನ್. ನಿಮ್ಗೆ 2 ಯೂನಿಯನ್ ಆಗುತ್ತೆ. ಇಲ್ಲಿ ಎಲ್ಲ ಯೂನಿಯನ್ ಇದೆ. ಒಂದು ವೇಳೆ ಏನಾದ್ರು ಅವ್ರು ಇಂಟರ್ಸೆಕ್ಷನ್ ಕೊಟ್ಟರೆ ನಾವು ರಿಮೂವ್ ಮಾಡ್ಬೋದಾಯಿತು, ಎಲ್ಲ ಯೂನಿಯನ್ ಇದೆ. ಇನ್ನೂ ಸಿಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಟೆಸ್ಟ್ ದಿಸ್, ಸೊ ದ ಕ್ವಶನ್ ಇಸ್ ಗಿವನ್ ಲೈಕ್ ದಿಸ್. ನೋಡಿ, ಮಾಡ್ಯುಲಸ್ x square minus ಮಾಡ್ಯುಲಸ್ x minus 6 ಅಲ್ವಾ? ಸೊ ಯು ಕ್ಯಾನ್ ಸಿ 2 ಆಪ್ಷನ್ಸ್. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಕ್ಯಾನ್ ಐ ಎಲಿಮಿನೇಟ್ ದಟ್ ಎನಿ ಒನ್ ಆಫ್ ದಟ್? ಈ ಥರ ನನಗೆ ಐ ಲೈಕ್ ದಿಸ್ ಕ್ವಶನ್ಸ್. ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, 2 ಆಪ್ಷನಲ್ಲಿ ಒಂದು ಇರುತ್ತೆ, ಇನ್ನೊಂದು 2 ಆಪ್ಷನ್ ಇನ್ನೊಂದು ಇರುತ್ತೆ. ಯು ವಿಲ್ ಹ್ಯಾವ್ 4 and 3. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್, ಏನಾದರೂ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 3 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 3 square, 3 square minus 6, 3 square is 6, 3 square minus 3, 6 minus 3, sorry, 3 square is 9, 9 minus 3 is 6, 6 minus 6 is 0. And that 0 is in the denominator, 1 by ಇದೆ. That means you can't get 3. So 3 ಅನ್ನೋದು ಬರೋಕ್ಕೆ ಸಾಧ್ಯ ಇಲ್ಲ.
Therefore ಇವೆರಡು ಆಪ್ಷನ್ ಸಾಧ್ಯ ಇಲ್ಲ. ಆಪ್ಷನ್ ಹ್ಯಾಸ್ ಟು ಬಿ ಬಿಟ್ವೀನ್ ಎನಿ ಆಫ್ ದೀಸ್ ಟು. ಮತ್ತೆ ಅದ್ರಲ್ಲಿ ಹೇಗೆ ಮಾಡಿ ಈಗ ಫಸ್ಟ್ ಬೇಸಿಕಲಿ 4 4 ಎರಡರಲ್ಲಿ ಇನ್ಕ್ಲೂಡ್ ಆಗಿದೆ. -8 -2 to -infinity, 2 to infinity, 2 to -infinity. 2 to infinity, I got it. 0 is my favorite number. ನೋಡಿ ಇಲ್ಲಿ 0 ಇದೆ, ಇಲ್ಲಿ 0 ಇಲ್ಲ. ನಾನೇನು ಮಾಡ್ತೀನಿ ಈಗ 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. ಈ 0 is possible in this case. X is 0 ಅಂದರೆ greatest interfunction of 0 is 0. 0 -6. I get root of negative. I can't get root of negative. It's not defined because it's on real numbers. ಅರ್ಥ ಆಗಿದೆ ಕ್ಲಿಯರ್ ಆಗಿ? ರೂಟ್ ಆಫ್ ನೆಗೆಟಿವ್ ಇರೋದ್ರಿಂದ 0 should not be included. Therefore this cannot be the answer. This is the only answer. ಈ ರೀತಿ ನೋಡಿ, you can do in this way or you can do it in the graph way. x square ನೋಡಿ, ನಿಮಗೆ x square - x + 6 ಅಂತ ನೋಡಿ, ಈ ಥರ ಬಂದ ಗ್ರಾಫ್ ಹೇಗಿರುತ್ತೆ ಯೂಶಲಿ ಯು ವಿಲ್ ಹ್ಯಾವ್ ನಿಮಗೆ ಈ ಥರ ಎರಡು ವ್ಯಾಲ್ಯೂಸ್ ಇರುತ್ತೆ. ಆ ಎರಡದು ಯೂನಿಯನ್ ಫೈಂಡ್ ಮಾಡೋಕ್ಕೆ ನೀವು, ಬಟ್ ಇದು 1 divided by something ಇದೆ. 1 divided by something. When you have 1 divided by something, what I told, these points should not be included. That means these points ಅಂದರೆ ಇಲ್ಲಿ ಏನು ಬರ್ತಲ್ಲ, ಈಗ ಇದು ಸ್ಪ್ಲಿಟ್ ಮಾಡೋ ಏನು ಬರ್ತಂಗೆ ಆನ್ಸರ್ ಈಗ, ಐ ಥಿಂಕ್ ಐ ವಿಲ್ ಗೆಟ್ ದಿಸ್ ಆಸ್ x square -3x + 2x + 6 ಬರುತ್ತೆ. x ಕಾಮನ್ ತಗೋಣ, x - 3 + 2 ಇಂಟು +6 ಆಯಿತು, ಸಾರಿ -6 -6 ಬರುತ್ತೆ. 2 ಕೊಂಡ್ರೆ -3 ಬರುತ್ತೆ. ಸೊ ವಿಲ್ ಗೆಟ್ x + 2 ಇಂಟು x - 3. ಸೊ ಯು ಹ್ಯಾವ್ 2 values, that is x is equal to -2, x is equal to 3. That means -2 and 3. Then you may say, sir, ಆನ್ಸರ್ ಯಾವುದು 2 and 3 ಬರಬೇಕಲ್ವಾ ಅಂತ ನೀವು ಹೇಳ್ಬೋದು. ಬಟ್ ಇಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇಟ್ಸ್ ಅ ವೆರಿ ನೈಸ್ ಕ್ವಶನ್. ಫಸ್ಟ್ ಆಫ್ ಆಲ್ ಮೆಥಡ್ 1 ಅರ್ಥ ಆಯ್ತಾ? ಮೆಥಡ್ 1 ಏನು ಮಾಡಿದೆ ನಾವು ಫಸ್ಟ್ ಮೆಥಡಲ್ಲಿ ಡೈರೆಕ್ಟಾಗಿ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನನಗೆ 3 0 ಬರುತ್ತೆ. 1/0 ಇಸ್ ನಾಟ್ ಡಿಫೈನ್ಡ್. ಸೊ 3 ಅನ್ನೋದು ಇರಬಾರ್ದು ಅಂತ ಗೊತ್ತಾಯಿತು. ಬಟ್ ಈ ಎರಡು ಆಪ್ಷನ್ 3 ಇನ್ಕ್ಲೂಡ್ ಆಗಿದೆ. ದಿಸ್ ಇಸ್ ಎನ್ ಕ್ಲೋಸ್ ಬ್ರಾಕೆಟ್, 3 ಈಸ್ ಇನ್ಕ್ಲೂಡೆಡ್. ಇವೆರಡು ಆಪ್ಷನಲ್ಲಿ 4 ಇನ್ಕ್ಲೂಡ್ ಆಗಿದೆ. ಸೊ ಐ ಕ್ಯಾನ್ 100% ಸೇ ದಟ್ ದಿಸ್ ಕೆನಾಟ್ ಬಿ ದ ಆನ್ಸರ್. ಬಟ್ ಇವೆರಡಲ್ಲಿ ಹೋದಾಗ ನನಗೆ 4 4 ಹಾಕಿದ್ರೆ ನನಗೆ ಎರಡಕ್ಕೂ ಆನ್ಸರ್ ಬರುತ್ತೆ. 4 square ಸಮಥಿಂಗ್ ವಿಲ್ ಗೆಟ್ ಆನ್ಸರ್, 4 square ಯು ವಿಲ್ ಗೆಟ್ ಅ ಡಿಫೈನ್ಡ್ ವ್ಯಾಲ್ಯೂ. ಬಟ್ ಐ ವಿಲ್ ಟ್ರೈ ಟು ಚೆಕ್ ಇನ್ ದಿಸ್. ಇದರಲ್ಲಿ 0 ಇಲ್ಲ, ಇದರಲ್ಲಿ 0 ಇದೆ. ಬಿಕಾಸ್ -∞ to -2 0 ಇಲ್ಲ. -∞ to -2 ನಂಬರ್ಲಿ ನೆನ್ಪಿಟ್ಕೊಳ್ರೋ. -∞ 0, +∞ -∞ to -2, there is no 0 there. ಇಲ್ಲಿ 0 ಇದೆ. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋದು ನನಗೆ ರೂಟ್ ಆಫ್ ನೆಗೆಟಿವ್ ಬರ್ತದೆ. ದಟ್ ಮೀನ್ಸ್ 0 ಶುಡ್ ನಾಟ್ ಬಿ ದೇರ್ ಬಿಕಾಸ್ ಐ ಕಾಂಟ್ ಗೆಟ್ 0 ನೆಗೆಟಿವ್ ವ್ಯಾಲ್ಯೂಸ್ ಅಲ್ವಾ. ಸೊ ದಿಸ್ ಕೆನಾಟ್ ಬಿ ದ ಆನ್ಸರ್. ಸೊ ದಿಸ್ ಓನ್ ಆನ್ಸರ್ ಅಂತ ಹೇಳಿದೆ. ಬಟ್ ನೀವು ಇಲ್ಲಿ ಗ್ರಾಫ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್ ಇಲ್ಲಿ 2 ಇಂದ 3 ಅನ್ಸುತ್ತಲ್ವಾ. ಒಂದು ವೇಳೆ ಇದೇ ಕ್ವಶನ್ ಮಕ್ಕಳೇ, ಇದೇ ಕ್ವಶನ್ ಒಂದು ವೇಳೆ ಇದೇ ಕ್ವಶನ್ನ ಅವರೇನಾದರೂ ವಿತೌಟ್ ದಿಸ್ ಕೊಟ್ಟಿದ್ದಾರೆ, ವಿತೌಟ್ ದಿಸ್ ಅಂದರೆ ಏನು, ರೂಟ್ ಆಫ್ x square -x - 6. ಓಕೆ, ಸಿ ಐ ಮೇ ನಿಮಗೆ ಸ್ವಲ್ಪ ವೀಡಿಯೋ ಲೆಂತಿ ಅನ್ಸ್ಬೋದು. ಬಿಕಾಸ್ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಕ್ವಶನ್ ಕೊಟ್ಟರೆ ಆನ್ಸರ್ ಹೇಳ್ಕೊಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಒಂದು ಕ್ವಶನ್ ಕೊಟ್ಟರೆ ಆ ಆಪ್ಷನ್ನ ಹೇಗೆ ಎಲಿಮಿನೇಟ್ ಮಾಡಬೇಕು, ಆ್ಯಕ್ಚುಲ್ ಮೆಥಡ್ ಹೆಂಗೆ ಮಾಡಬೇಕು, ಒಂದು ವೇಳೆ ಅದೇ ಕ್ವಶನ್ನ ಚೇಂಜಸ್ ಮಾಡಿದ್ರೆ ನೀವು ಹೆಂಗೆ ಬರುತ್ತೆ. ಸಿನ್ಸ್ ಐ ಟೀಚ್ ಆಲ್ ದೀಸ್ ಥಿಂಗ್ಸ್, ದೇರ್ಫೋರ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ್ಯಂಡ್ ದಿಸ್ ಇಸ್ ಹೌ ಯು ಶುಡ್ ಲರ್ನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬರೀ ಒಂದು ಕ್ವಶನ್ ಕೊಟ್ಟರೆ ಹಿಂಗೆ ಆನ್ಸರ್ ಬರುತ್ತೆ, ಅದು ಬಯಾಟ್ ಮಾಡ್ದಂಗೆ ಆಗುತ್ತೆ. ಅರ್ಥ ಮಾಡ್ಕೊಬೇಕು. ಇದೇ ಕ್ವಶನ್ ಹಿಂಗೆ ಕೊಟ್ಟಿದೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿಲ್ಲ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿಲ್ಲ. ಇದೇ ಕ್ವಶನ್ ಹಿಂಗೆ ಕೊಟ್ಟಿದೆ, ಏನಾಗುತ್ತೆ, ದಿಸ್ ಆನ್ಸರ್ಸ್ ಕರೆಕ್ಟ್. ಏನಾಗುತ್ತೆ, -2 to -∞. -2 is not included, -∞ obviously not included, and 3 to ∞, 3 is not included, ∞ is not. ಇದೇ ಕ್ವಶನ್ನು ಹಿಂಗೆ ಕೊಟ್ಟಿದ್ರೆ ಆನ್ಸರ್ ಬಂದು -2 to -∞, 3 to ∞, and -2 and 3 are not included. ಇಟ್ಸ್ ಅ ಯೂನಿಯನ್. ಇದೇ ಕ್ವಶನ್. ಬಟ್ ಅಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಹಾಕಿರೋದ್ರಿಂದ ಏನಾಗುತ್ತೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಐ ವಾಂಟ್ 3 ಅಲ್ವಾ, 3 ಬೇಕು. ವಾಟ್ ಇಫ್ ಐ ಗಿವ್ 3.5? ಇಫ್ ಐ ಗಿವ್ ಲೈಕ್ ಎನಿ ವ್ಯಾಲ್ಯೂ ಫ್ರಮ್ 3 to 4, if I give 3.5 also it becomes 3 only. If I give 3 point also it becomes 3 only. That means I can give actually any value up to 4, but I can't give 4. Are they clear again? I can give up to 4, but I can't give 4. So that means
ಓ ಇಲ್ಲಿ 4 ಇದೆಯಾ ಅದು? ಐ ಥಿಂಕ್ ಇಟ್ ಶುಡ್ ಬಿ ಈ ಥರ ಇರಬೇಕು, ಮಿಸ್ಟೇಕ್ ಆದಂಗಿದೆ. ಐ ಕಾಂಟ್ ಗಿವ್ 4 ಬಿಕಾಸ್ ವೇಟ್, ಒಂದೇ ಒಂದು 4 4s are 16. I'm just teaching this different methods. Oh, I wait. It's supposed to be 3 alva. So, but 4 could have only. Logically 4. So 4 is included. Now I can give up to. So ಇಲ್ಲಿ ಯಾಕೆ ಅವರು 4 ಅಂತ ಹೊಡೆದ? Why can't you take? Oh yeah, correct. Same expression correct actually. ನೋಡಿ 3 to 4 ಇದೆ ಅಲ್ವಾ? 3.1, 3.2, 3.5. The problem ಏನಾಗುತ್ತೆ ಅಂತ ಹೇಳಿದ್ರೆ, the moment I give 3.5 it will come to 3. ಈ ಕ್ವಶನ್ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಇಲ್ಲಿ ಗ್ರೇಟರ್ ಇನ್ ದ ಫಂಕ್ಷನ್ ಇದೆ, ಇಲ್ಲಿ ಇಲ್ಲ. ಈ ಕ್ವಶನ್ ಕೊಟ್ಟರೆ ಈ ಆನ್ಸರ್ ಕರೆಕ್ಟು. 3 to infinity, -2 to -infinity. ಇದೇ ಫಂಕ್ಷನ್ಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಹಾಕಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಗ್ರೇಟೆಸ್ಟ್ ಇನ್ ದ ಫಂಕ್ಷನ್ ಏನಾಗುತ್ತೆ ನನಗೆ, ಫಾರ್ ಎಕ್ಸಾಂಪಲ್ ಐ ಕಾಂಟ್ ಸ್ಟಾರ್ಟ್ ಫ್ರಮ್ 3 ನಾವು. ವೈ? ಬಿಕಾಸ್ ಇಫ್ ಐ ಗಿವ್ 3.5 ಫಾರ್ ಎಕ್ಸಾಂಪಲ್, ಈ ಪ್ಲೇಸಲ್ಲಿ ನಾನು 3.5 ಕೊಟ್ಟರೆ 3.5 ಗ್ರೇಟೆಸ್ಟ್ ಇನ್ ದ ಫಂಕ್ಷನ್ ಆಗುತ್ತೆ 3 ಆಗುತ್ತೆ, ಇದ್ರದ್ದು 3 ಆಗುತ್ತೆ, ಇದ್ರದ್ದು 6 ಆಗುತ್ತೆ. ಸೊ ವಿಲ್ ಗೆಟ್ ಆನ್ಸರ್ ಇಸ್, ಐ ಥಿಂಕ್ ಇಟ್ಸ್ 1 is 3 square ಅಲ್ವಾ, 9. 3 square is 9. 9 minus 3 is 6. Again minus 6, 0. So in the greatest in the function, if you give any value like 3.5 up to 4, 3.5, 3.9 up to 4 ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, it will become 3 only. Therefore you have to start from 4. This is very important, where ಮಕ್ಕಳು ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ನಿಮ್ಗೇನು ಅನ್ಸುತ್ತೆ ಸರ್, ಈಗ ಇದೇ ಕ್ವಶನ್ನು 1 divided by x square minus x minus 6 ಕೊಟ್ಟಾಗ ನಮ್ಗೆ ಏನಾಗುತ್ತೆ ಸರ್, ನೀವು ಹೇಳಿದ್ರಲ್ವಾ, -2 to -infinity ಆ್ಯಂಡ್ ದೆನ್ 3 to infinity ಬರುತ್ತೆ. ಸಿಂಪಲ್, ಅದು ಸಿಂಪಲಾಗಿ ಸ್ಪ್ಲಿಟ್ ಮಾಡ್ಕೊತೀವಿ. ಸೊ ಅಟ್ 2 and 3 0 ಬಂದುಬಿಡುತ್ತೆ, ಅದು ಎನಿಥಿಂಗ್ ಬೈ 0 ಇಸ್ ನಾಟ್ ಡಿಫೈನ್ಡ್. ಅದರಿಂದ ಆ ಪಾಯಿಂಟ್ಸ್ ಬಿಟ್ಟು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಎಕ್ಸೆಪ್ಟ್ -2 and 3 ಬಿಟ್ಟು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಥರ ಸಿಂಪಲಾಗಿ ಬಂದಾಗ. ಬಟ್ ಇದೇ ಕ್ವಶನ್ಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಸೇ I can't even give up to 4 also. ಏನಕ್ಕೆ ಅಂತ ಹೇಳಿದ್ರೆ, if I give any value from 3 to 4, it will come back to 3 only. So at 3 function is not defined, because 3 ಹಾಕಿದ ತಕ್ಷಣ anything by 0 not defined ಆಗುತ್ತೆ. ಸರ್ ಈ ಕಡೆ ಯಾಕೆ ಬರಲ್ಲ ಸರ್, ಈ ಕಡೆ ಮೈನಸ್, ಇಲ್ಲಿ ನೆಸೆಸಿಟಿ ಇಲ್ಲ ನಮಗೆ. ಇಲ್ಲಿ -2 ಇಂದ ಇಫ್ ಯು ಗಿವ್ ಎನಿ ವ್ಯಾಲ್ಯೂ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ -2, ನೀವು ಅದಕ್ಕೆ -2.5 ಕೊಟ್ಟರೆ ಅದು -3ಗೆ ಹೋಗುತ್ತೆ. ಸೊ -3 is not included. ಓನ್ಲಿ ಆನ್ ದ ಪಾಸಿಟಿವ್ ಸೈಡ್ 1 ನಂಬರ್ನ ಎಕ್ಸ್ಟ್ರಾ ಮಾಡಿ. ಈ ಕ್ವಶನ್ ತುಂಬ ಐ ಥಿಂಕ್ ಸೇಮ್ ಕ್ವಶನ್ ಇಸ್ ದ ಒನ್ ಮೋರ್ ಎಲ್ಲೋ ಇದೆ, ಇದಾಯ್ತಲ್ವಾ? ನೋಡಿ, ದಿಸ್ ಕ್ವಶನ್ ಹಸ್ ಕಮ್ ಇನ್ ಕೇಸ್. ನೀವು ಅರ್ಥ ಮಾಡ್ಕೊಳ್ರಪ್ಪ, ನೀವೇ ಟ್ರೈ ಮಾಡಿ ಈ ಕ್ವಶನ್ನ. ನಾನು ನಿಮ್ಗೆ ಹೇಳಿ ಅರ್ಥ ಆಗಿದೆ, ಇಲ್ಲಿ ಮಾಡ್ತೀನಿ. KCET 2024 ಬಂದಿದೆ, ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಸಿಂಪಲ್, ನಮಗೇನು ಅನ್ಸುತ್ತೆ ಇಲ್ಲಿ, ಸರ್ ಇದು ಗ್ರೇಟೆಸ್ಟ್ ಇನ್ ದ ಫಂಕ್ಷನ್ ನೋಡ್ರೋ, x² - 5x + 6 ಇದೆಯಾ? ನಿಮ್ಗೆ ನೋಡಿದ ತಕ್ಷಣ ಏನು ಅನಿಸುತ್ತೆ, ಸೊ -5x ಅಲ್ಲ ಸರ್, ಸೊ ಇದು -3x -2x ಆ್ಯಡ್ ಮಾಡಿದ್ರೆ ಇದು ಬರುತ್ತೆ 6. ಸಿಂಪಲಾಗಿ ಬರುತ್ತೆ. x - 3 -2 ಕಾಮನ್ ತೊಗೊಂಡ್ರೆ x - 3 ಬರುತ್ತೆ 0. x - 3 x - 2 0. ನಿಮ್ಗೆ ಈಸಿ ಅನ್ಸುತ್ತೆ ಸರ್, x = 2, 3 ಅಲ್ವಾ ಸರ್? ನಿಮ್ಗೇನು ಅನಿಸುತ್ತೆ ಸರ್, 2, 3 ಅಲ್ವಾ ಸರ್? ಸಿಂಪಲ್ ಆಗಿ. ಸೊ 2, 3 ಎಲ್ಲಿದೆ ಸರ್? 2, 3 ಬಂದು ಇಲ್ಲಿದೆ ಸರ್, ಆನ್ಸರ್ ಸಿ ಅಂತ ಹೇಳ್ತೀರಾ. ಚೆಕ್ ಮಾಡಿ, ಕಾಮನ್ ಸೆನ್ಸ್ ಇದು. ಕ್ವಶನ್ ಬಂದಿದೆ CET ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ 2, 3 ಅಂತ ಬರುತ್ತೆ. ಸೊ ಈಗ ಏನಾಗುತ್ತೆ ಬೇಸಿಕಲಿ 2, 3 ಅಂತ ಹೇಳಿದ್ರೆ, ಬೇಸಿಕಲಿ ಯು ಕ್ಯಾನ್ ಸಿ ದಟ್. ಸೊ ಆನ್ಸರ್ 2, 3 ಬರೋದಿಲ್ಲ. ಐ ಥಿಂಕ್ ದ ಆನ್ಸರ್ ಈಸ್ 2, 4 ಬಿಕಾಸ್ 3ನ ಒಂದು ಎಕ್ಸ್ಟ್ರಾ ಮಾಡೋಕ್ಕಾಗುತ್ತೆ ನಾವು. 4 ಬರುತ್ತೆ 2, 4. ಸೊ ಯಾಕೆ ಸರ್ ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಫ್ ಐ ಗಿವ್ ಎನಿ ವ್ಯಾಲ್ಯೂ ಲೈಕ್ 3.5 or 3.8 or 3.9 ಇನ್ ದಿಸ್ ಥಿಂಗ್, 3.9 ಗ್ರೇಟೆಸ್ಟ್ ಇನ್ ದ ಫಂಕ್ಷನ್ 3ನೇ ಅಲ್ವಾ? 3, see, if you put 3.5, 3.8, 3.9 in this function, in that case also, because 3.5 greater than the function is 3 ಆಗುತ್ತೆ, ಇಲ್ಲೂ 3 ಆಗುತ್ತೆ, ಮತ್ತೆ 0 ಬರುತ್ತೆ. Even if you put 3.8 also, so it is 3.8 square -5 into 3.8 + 6, again 0 ಬರುತ್ತೆ, because 3.8 ದ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ 3 ಬರುತ್ತಲ್ವಾ? ಅದರಿಂದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಾಗ ನೀವು ಅಪ್ಪರ್ ಲಿಮಿಟ್ 3 ಇದೆಯಲ್ವಾ, ಅದು ಎಕ್ಸ್ಟ್ರಾ 1 ನಂಬರ್ ಆಗುತ್ತೆ. ಬಟ್ ದಟ್ 4 is not included. It's not included. So the answer is 2 to 4.
not 2 to 3, 2 and 3. We can give 2 to 4 any value. I mean 2 comma up to 4. Are that clear basically? So means basically even if I give from 2 to basically 4, you can get these values. It is defined where denotes again the function. X can be from there 2 to 4, up to 4 I can give. 3.5, 3.8 ಕೊಟ್ಟರು 4 ಬಂದ್ಬಿಡುತ್ತೆ ಅದು. ಅರ್ಥ ಆಯ್ತಾ ನಿಮಗೆ? That's the meaning of that. So 4 also can come. That is 2 to 3 and this is 3 for 4. So this is what I'm trying to explain. ನಾನು explain ಮಾಡ್ತೇನೆ ಅಂತ ಹೇಳಿದ್ರೆ, so greatest in the function ಬಂದಾಗ actually ಬಂದು 2 minus 2 to infinity, 3 to infinity, but I can give up to 4 because 3.5 ಕೊಟ್ಟರೆ 3 ಬಂದ್ಬಿಡುತ್ತೆ, 3.8 ಕೊಟ್ಟರೆ 3 ಬರುತ್ತೆ. So we don't want 0 in denominator, so we start from 4. So we start from 4 ಇಂದ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಆಗಿ. ಓಕೆ, ನೆಕ್ಸ್ಟ್ ಮಕ್ಳು ಇದು ಆಯಿತು. Then let's go for next question now. ಇದೆಲ್ಲ ಸಿಂಪಲ್ ಕ್ವಶನ್ಸ್ ಮಕ್ಕಳೇ, ಸೊ ಯು ಕ್ಯಾನ್ ಜಸ್ಟ್ ಡೂ ಇಟ್ ಬೈ ಯೋರ್ ಸೆಲ್ಫ್. ಇನ್ನೊಂದು ಐ ಕ್ಯಾನ್ ಟೆಲ್ an easy method for this. So if you know, since it's a first PUC, if someone watching first PU ಮಕ್ಕಳು ನೋಡ್ತಾ ಇದ್ರೆ ಸ್ವಲ್ಪ ಅರ್ಥ ಆಗೋದಿಲ್ಲ, ಬಟ್ ಇಫ್ ಸೆಕೆಂಡ್ PUC ನೋಡ್ತಾ ಇದ್ದಾರೆ ಇದನ್ನು, I'll tell you one more method. Differentiation ಹೇಳ್ಕೊಡ್ತೀನಿ ಡೈರೆಕ್ಟ್ ನಿಮಗೆ ಇಲ್ಲಿ. See, this is nothing but differentiation. If you have a plus h minus f of a divided by h when limit h tends to 0, it is nothing but f dash of x. This is a definition. Simple. ನಿಮಗೆ ಇದು ಗೊತ್ತಿದ್ರೆ ಈ 2x ಕೋ ಡಿಫ್ರೆನ್ಸಿಯೇಷನ್ ಎಷ್ಟಾಗುತ್ತೆ? 2x ಕೋ ಡಿಫ್ರೆನ್ಸಿಯೇಷನ್ 4x ಆಗುತ್ತೆ. So if you want to find approximate value of this one, just substitute any one of the value. 4 ಹಾಕಿ ಇಲ್ಲಿ. 4 is 16. So your answer should be near to 16. It should be near to 16. But the answer is 156, 0.156, 1.6, 15.6. So the answer is this D. ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ. I do calculation. So ಹೇಗೆ ಬಂತು ಸರ್ ಇದು? ನಿಮಗೆ ಡಿಫ್ರೆನ್ಸಿಯೇಷನ್ ಡೆಫಿನೇಷನ್ ನೆನಪಿದ್ರೆ ಇಟ್ ಇಸ್ ಈಸಿ, ಬಿಕಾಸ್ ಐ ಜಸ್ಟ್ ಡಿಫ್ರೆನ್ಷಿಯೇಟ್ 2x ಸ್ಕ್ವೇರ್, ಇಟ್ ಬಿಕೇಮ್ 4x ಆಗುತ್ತೆ. ಎಕ್ಸ್ ಪ್ಲೇಸಲ್ಲಿ 4, ಬಿಕಾಸ್ 4 3.8 ಇದೆಯಲ್ವಾ, ಒಂದು 4 ಹಾಕಿದೆ. ಸೊ ಐ ಗಾಟ್ 16. ಸರ್ ಯಾಕೆ 4 ಹಾಕ್ತಿದೆ ಸರ್? 3.8 ಹಾಕಿ, ಓಕೆ ನೋ ಪ್ರಾಬ್ಲಮ್. 4 into 3.8 ಅಷ್ಟೇ, ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಸೊ 3.8 ಅಂದರೆ ಬೇಸಿಕಲಿ ಯು ಗೋನ್ ಟು ಗೆಟ್ 32 15.2 ಏನೋ ಬರುತ್ತೆ. So the answer should be between these two, 15.2 to 16. The answer is 15.6 without doing anything. Actually this method ಏನು ಮಾಡಬೇಕು, ಆ 3.8 ಸ್ಕ್ವೇರ್ ಮಾಡಬೇಕು, 4 ಸ್ಕ್ವೇರ್ ಮಾಡಬೇಕು, ಮೈನಸ್ ಮಾಡಿ ತುಂಬ ಲೇಟ್ ಆಗುತ್ತೆ. ಲುಕ್ ಎಟ್, ಇಟ್ಸ್ ವೆರಿ ಈಸಿ. ದಟ್ಸ್ ಅ ಡಿಫ್ರೆನ್ಸಿಯೇಷನ್, ಬಿಕಾಸ್ ದಟ್ಸ್ ಅ ಡೆಫಿನೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಮಕ್ಕಳೇ. ಸೊ ಇಲ್ಲಿ ಎಫ್ ಆಫ್ ಎ ಪ್ಲಸ್ ಎಚ್ ಆ್ಯಂಡ್ ಎ ಮೈನಸ್ ಎಚ್ ಕೂಡ ಬರುತ್ತೆ ನಿಮಗೆ. ಐ ಮೀನ್ ದಟ್ಸ್ ಅ ಡೆಫಿನೇಷನ್ ಆಫ್ ಡಿಫ್ರೆನ್ಸಿಯೇಷನ್, ಲಿಮಿಟ್ ಎಚ್ ಟೆಂಡ್ಸ್ ಟು 0. ಎನಿವೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ಹಂಗೆ ಮಾಡ್ಬೋದು. ಸೊ ಇಟ್ಸ್ ಸಿಂಪಲ್ ಮಕ್ಕಳೇ. ಎಫ್ ಆಫ್ ಅವರೇ ಕೊಟ್ಟಿದ್ದಾರೆ, 2 into 3.8 the whole square minus 2 into 4 the whole square divided by 3.8 minus 4 ಅಂತ ಮಾಡಬೇಕು. ಸೊ 2 ಕಾಮನ್ ತೊಗೊಂಡ್ರೆ ಇನ್ಫ್ಯಾಕ್ಟ್ ಯು ಇಂಟರ್ಚೇಂಜ್ ದಿಸ್ ಆಲ್ಸೋ, ಬಿಕಾಸ್ ಎರಡು ಕಡೆ ಇಂಟರ್ಚೇಂಜ್ ಮಾಡ್ಕೊಬೋದು ನಾವು. 4 ಸ್ಕ್ವೇರ್ ಮೈನಸ್ 3.8 ಸ್ಕ್ವೇರ್ ಮೈನಸ್ 4 ಮೈನಸ್ 3.8 ಅನ್ನು ಮಾಡಿಕೊಂಡು ಕೂಡ ಮಾಡ್ಬೋದು ನಾವು. ಸೊ ಎರಡು ಇಂಟರ್ಚೇಂಜ್ ಮಾಡಿದಾಗ ನನಗೆ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ, ಎರಡೂ ಒಂದೇ. ಸೊ ಯು ಹ್ಯಾವ್ ಟು ಡೂ ದಿಸ್. ನಿಮಗೆ ಮೇಲೆ 16 ಬರುತ್ತೆ, ಆ 3.8 ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ 4 ಮೈನಸ್ 3.8 0.2 ಏನೋ ಬರುತ್ತೆ. 3.8 ಸ್ಕ್ವೇರು ಡಿವೈಡ್ ಬೈ 0.2 ಬರುತ್ತೆ, ಇಂಟು 2 ಇದೆ, 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಗೆಟ್ 0.1. ಇದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. 16 ಮೈನಸ್ 3.8 ಸ್ಕ್ವೇರ್ ಅಂದರೆ ಏನಾಗುತ್ತೆ ಬೇಸಿಕಲಿ, ವಿಲ್ ಗೆಟ್ ಲೈಕ್ 0.1 ಸಮಥಿಂಗ್. ಈ ಡೆಸಿಮಲ್ ಶಿಫ್ಟ್ ಮಾಡಿದ ತಕ್ಷಣ ನಿಮಗೆ you won't get 0.156 and all. You'll obviously get like 10, like something like 10 point something like that. So you will get 15.6. ಅಂದರೆ ಗೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡಿಫ್ರೆನ್ಸಿಯೇಷನ್ ಗೊತ್ತರೆ ಈಸಿ ಮಾಡ್ಬೋದು, ಇಲ್ಲ ಹಿಂಗೆ ಮಾಡೋದು. ಈ ಡೈರೆಕ್ಟ್ ಕ್ವಶನ್ ಸಬ್ಸ್ಟಿಟ್ಯೂಟ್ ಮಾಡೋ ಅಷ್ಟು ಇನ್ನೇನಿಲ್ಲ. ಅದಕ್ಕೂ ನೆಕ್ಸ್ಟ್ ಕ್ವಶನ್, ದ ರೇಂಜ್ ಆಫ್ ದ ಫಂಕ್ಷನ್ 9 minus x square. ಸಿಂಪಲ್. ರೇಂಜ್ ಅಂದ್ರೆ ಏನು, ಔಟ್ಪುಟ್ ಏನು ಬರ್ತಾಯಿದೆ ಅಂತ ಕೇಳ್ತಾ ಇರೋದು ನಿಮಗೆ. 9 minus x square. ಇಲ್ಲಿ ಇನ್ಪುಟ್ ಏನು ಕೊಡ್ಬೋದು ನಾನು? x square ಇರೋದ್ರಿಂದ ಐ ಕ್ಯಾನ್ ಗಿವ್ 3. ದ ಮೊಮೆಂಟ್ ಐ ಗಿವ್ 3 ಇಟ್ ಬಿಕಮ್ 0. ಇಟ್ಸ್ ಡಿಫೈನ್ಡ್. ಐ ಕ್ಯಾನ್ ಗಿವ್ -3. 3 ಕೊಟ್ಟರು -3 ಕೊಟ್ಟರು ನನಗೆ 0 ಬರುತ್ತೆ, ಏನು ಔಟ್ಪುಟ್ಟು. ಒಂದು ವೇಳೆ ಎಕ್ಸ್ ನಾನು 0 ಕೊಟ್ಟರೆ, ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ, ಇಲ್ಲಿ ಎಕ್ಸ್ 0 ಕೊಟ್ಟರೆ 9 ಬರುತ್ತೆ, 3. ದಟ್ ಮೀನ್ಸ್ ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ದ ಔಟ್ಪುಟ್ ಫ್ರಮ್ 0 to 3 ಇನ್ಕ್ಲೂಡಿಂಗ್ 0 and 3. ಸಿಂಪಲ್. ಔಟ್ಪುಟ್ ರೇಂಜ್ ಕೇಳಿದೆ, ಸಿಂಪಲ್ ಕ್ವಶನ್. KCET 2027 ಕೇಳಿದ್ದಾರೆ. ಸಿಂಪಲ್ ಮಕ್ಕಳು. ಇಟ್ ಇಸ್ I can show graph again ಮಕ್ಕಳು. I can show the graph. It's actually simple graph. So x square, x ಕೂಡ ಪ್ಲಸ್ -3 ಅಲ್ವಾ, ಒಂದು -3 ಬರುತ್ತೆ, ಒಂದು +3 ಬರುತ್ತೆ ಇಲ್ಲಿ. ಸೊ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಫ್ರಮ್ ಇಟ್ ಕ್ಯಾನ್ ಗೋ ಫ್ರಮ್ 0 to 3. ಸಿಂಪಲ್ ಇಟ್ ಇಸ್. ಗ್ರಾಫ್ ಮಾಡ್ಬೋದು,
ಸಿಂಪಲ್ ಔಟ್ಪುಟ್ ರೇಂಜ್ ಏನು ಅಂತ ಕೇಳ್ತಾ ಇರೋದು. ದ ಮೊಮೆಂಟ್ ಯು ಗೋ ಎನಿಥಿಂಗ್ ಮೋರ್ ದ್ಯಾನ್ ಸಿ ವಾಟ್ ಈಸ್ ದ ರೇಂಜ್, ಓಕೆ ಬಿಡಿ ಔಟ್ಪುಟ್ ಅವ್ರು ಕೇಳ್ತಾರೆ ರೇಂಜ್. ವಾಟ್ ಅಬೌಟ್ ಡೊಮೈನ್ ಫಾರ್ ದಿಸ್? ದ ಡೊಮೈನ್ ಶುಡ್ ಬಿ ಆಲ್ವೇಸ್ ಫ್ರಮ್ -3 to 3. Is a domain. I can give -3, it becomes 9 minus 9 0. I can give 3. The moment I give more than this, for example, if I give 4, 9 minus 4 square, you will get 9 minus 4 square 16. Negative barte namage. Is that clear? So negative cannot be the answer. So this is a domain. The range is from 0 to 3. Whether I give -3 or 3, I will get always 0. But the moment I give excess 0, I'll get 3. So the output is this much. Or graph will towards both. I don't want to again go graph. This is a very easy question. Please do yourself and comment in the comment section. So what's the answer? I hope everyone knows this. Yeah, comment Maadi. I'll check it. Okay. Again, the domain of the function. See, KCET2026. See, they can ask anything they want. Look at this question. Log of 10, 1 minus x, root of x plus 2 ಇದೆ. ಇವೆರಡು ಡೊಮೈನ್ ಏನು ಅಂತ ಕೇಳ್ತಾ ಇದ್ದಾರೆ. See, they can ask individual question as the domain. They can combine both. They can ask a domain, or they can ask the range. So ಇದೇ ಟೈಪ್ ಕ್ವಶನ್ಸ್ ಇಡಲ್ಲಿ ಬರ್ತಾ ಇರೋದು ಅಷ್ಟೇ. ಆಯ್ತಾ? ನೋಡಿ ಈ ಕ್ವಶನ್ ನೋಡಿ, ಈಗ ಇದೇ ಕ್ವಶನ್ ಕೊಟ್ಟಾಗ ಸೊ ಇದ್ರ ಡೊಮೈನ್ ಫೈನ್ ಮಾಡಬೇಕು, ಇದ್ರ ಡೊಮೈನ್ ಫೈನ್ ಮಾಡಬೇಕು. ಅವೆರಡದ್ದು ನಾವು ವಾಟ್ ಇಸ್ ದ ಕಾಮನ್, ಯು ಹ್ಯಾವ್ ಟು ಫೈಂಡ್ ದ ಇಂಟರ್ಸೆಕ್ಷನ್ ಬಿಟ್ವೀನ್ ದೀಸ್ ಟು. ಕಾಮನ್ ಫೈನ್ ಮಾಡಬೇಕು ನಾವು. ಸೊ instead of doing that, can I do in other way? Can I take some number? My favorite number, where is my favorite number? 0. -2 to 1 0 ಇದೆ. So can I substitute 0 here? Can I take 0? 1 minus 0. Log 1 is 0, because when I put x as 0, log 1 is 0. Anything by 0 is not defined. Therefore 0 cannot be the domain. That means this C cannot be the domain because it contains 0. If I put 0 there, I'm getting not defined. Therefore it's not possible. 0 ಇರಬಾರ್ದು. ಯಾವುದ್ರಲ್ಲಿ 0 ಇಲ್ಲ? ಓ, ಎಲ್ಲಾದ್ರಲ್ಲೂ 0 ಇಲ್ಲ. Oh, look at this question. -2 to 0, 0 to 1. There is no common only in between. No, what is common in between? Nothing is there. It is null set basically. There is no common only. Common illa adar ಬಗ್ಗೆ. So this cannot be the answer. What is the intersection between? There is no intersection only. No. -2 to 0, 0 to 1 is common. ಅದರ ಮಧ್ಯೆ ಕಾಮನ್ ಏನಿದೆ? ಎರಡು ಡಿಸ್ಜಾಯಿಂಟ್ ಸೆಟ್ಸ್ ಅವೆರಡು. ನೋ, ಇಟ್ಸ್ ನಾಟ್ ಪಾಸಿಬಲ್. ಎರಡು ಆಪ್ಷನ್ ಯಾವುದೋ ಒಂದು ಆಗಿರಬೇಕು. -2 to 0 and 0 to 1. Any other way can I find out? ಓ, ಇದರಲ್ಲಿ 1 ಇದೆಯಲ್ವಾ? 1 ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾನೀಗ. 1 ನಾಟ್ ಇನ್ಕ್ಲೂಡೆಡ್. ನಾಟ್, ಐ ಕಾಂಟ್ ಸಬ್ಸ್ಟಿಟ್ಯೂಟ್. 1 ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಏನಕ್ಕೆ ಅಂದರೆ 1 ಕೊಟ್ಟರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. 0.5 ಕೊಡ್ಬೋದು, ಬಟ್ ಅದೇ ನಾವು 0.5 ಕೊಡೋದು ನನಗೆ. ಬಟ್ 0.5 ಕೊಟ್ಟರೆ ಇದರಲ್ಲೂ 0.5 ಇದೆಯಲ್ವಾ? -2 to 0. ಇದರಲ್ಲಿ 0.5 ಇಲ್ಲ. ಓಕೆ, 0.5 can I give? Just check for 0.5. Because 0.5 ಇಲ್ಲಿದೆ, ಇಲ್ಲಿ 0.5 ಇಲ್ಲ. ಸೊ ನಾನು 0.5 ಚೆಕ್ ಮಾಡ್ತೀನಿ. 0.5, 1 minus 0.5, 0.5. I can find log 0.5. Log 0.5 will get some decimal negative values ಬರುತ್ತೆ ನಿಮಗೆ. log 0.5 ನಾವು ಫೈಂಡ್ ಮಾಡ್ಬೋದು. ಇಲ್ಲಿ 0.5 ಹಾಕಿದ್ರೆ 0.5 plus 2. I can find this also. That means 0.5 should be included. ಇಲ್ಲಿ 0.5 ಇಲ್ಲ. ಸೊ ಈ ಆನ್ಸರ್ ಸಾಧ್ಯ ಇಲ್ಲ, ಈ ಆನ್ಸರ್. This is how you can do using elimination, ಮಕ್ಕಳೇ. You choose some points, substitute the equation, check. ಅರ್ಥ ಆಯ್ತಾ? ನೋಡ್ರಿ, this is our actual method, but this is our elimination method. ಈ ಆಕ್ಚುಯಲ್ ಮೆಥಡ್ ತೊಗೊಂಡ್ರೆ ನಾವೀಗ ಈ ಕ್ವಶನ್ ನೋಡಿ, ಇದು ಈ ಲಾಗ್ ತೊಗೋಣ. ಇದ್ರದ್ದು ಏನಾಗುತ್ತೆ? ವಾಟ್ ಆಲ್ ದ ವ್ಯಾಲ್ಯೂ ಐ ಕ್ಯಾನ್ ಗಿವ್? ಐ ಕ್ಯಾನ್ ಗಿವ್ 1. ಕ್ಯಾನ್ ಐ ಗಿವ್ ಪಾಸಿಟಿವ್ ವ್ಯಾಲ್ಯೂಸ್ ಫಾರ್ ದಿಸ್? log 5, log 6, logs? No. 1 minus 6 ಮೈ ನೆಗೆಟಿವ್ ಬರುತ್ತೆ. ಯು ಕಾಂಟ್ ಫೈಂಡ್ ಲಾಗ್ ಆಫ್ ನೆಗೆಟಿವ್ ವ್ಯಾಲ್ಯೂ. ಲಾಗ್ -12 ನಾವು ಫೈಂಡ್ ಮಾಡೋಕ್ಕಾಗಲ್ಲ. ಬಟ್ ಲಾಗ್ದು ಔಟ್ಕಮ್ ರೇಂಜ್ ಇದೆಯಲ್ವಾ, ಅದು ನೆಗೆಟಿವ್ ಬರ್ಬೋದು. ಅರ್ಥ ಆಯ್ತಾ? ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬೇಸಿಕಲಿ 0.5 log of log 10 1 minus x ಬಂದು ನಿಮ್ಗೆ 0.5 ಬರುತ್ತೆ. ಓಕೆ, ಸೊ ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ. ಐ ಕಾಂಟ್ ಗಿವ್ ಪಾಸಿಟಿವ್ ವ್ಯಾಲ್ಯೂಸ್ ಫಾರ್ ದಿಸ್. ಸೊ ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ ಫ್ರಮ್ 1 to -infinity. ಯಾಕೆ ನೋಡಿ, 1 ಕೊಡ್ಬಾರ್ದು ನಾನು, 1 ಕೊಡಬಾರ್ದು ಬಿಕಾಸ್ 1 ಆಗ 0 ಬರುತ್ತೆ. 1 to -infinity, -2, -4, -5. ಫಾರ್ ಎಕ್ಸಾಂಪಲ್, ಇಫ್ ಐ ಗಿವ್ -5, 1 minus of -5 plus 5. Yes, I can do that. So log the domain ಬಂದು -1 to infinity. ಇದು ಲಾಗ್ದು. ವಾಟ್ ಅಬೌಟ್ ರೂಟ್ ಆಫ್ x plus 2? ದಟ್ಸ್ ವೆರಿ ಸಿಂಪಲ್. ನೀವು -2 ಕೊಡ್ಬೋದು. -2 ಇಂದ ಕ್ಯಾನ್ ಐ ಗಿವ್ ಎನಿ ಇನ್ಫಿನಿಟಿ ವ್ಯಾಲ್ಯೂಸ್? -2, -3, I can't give -3 and all. -2 to infinity I can give. -2 is included and infinity because I can give any value from -2 to infinity for this.
ಇಫ್ ಐ ಕ್ಯಾನ್ ಗಿವ್ -2 0 ಆಗುತ್ತೆ, 1 ಕೊಡ್ಬೋದು, 0 ಕೊಡ್ಬೋದು, ಎಲ್ಲ ಕೊಡ್ಬೋದು. ಇದ್ರ ಮಧ್ಯೆ ಕಾಮನ್ ಏನಿದೆ? -2 to infinity, 1 to -infinity. That means we have common from -2 to 1, but 0 is not defined. 0 you can't come. ಅಂದರೆ ಏನು ನೋಡಿ, ಸಿಂಪಲ್. ಅಗೇನ್ ನಂಬರ್ ವಿಜುವಲೈಸ್ ಮಾಡ್ಕೊಳ್ಳಿ ಮಕ್ಕಳೇ. ದಿಸ್ ಇಸ್ 0, ದಿಸ್ ಇಸ್ 1, ಇದು -1, ಇದು -2, ಇದು -infinity, ಇದು +infinity. ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್ಸ್. ನೋಡಿ, ಇದಕ್ಕೆ ಲಾಗ್ಗೆ 1 to infinity ಇರುತ್ತೆ ಲಾಗ್ಗೆ. ಇದಕ್ಕೆ ಒಂದು ನಿಮಗೆ -2 to ಇದಕ್ಕೆ ನಿಮಗೆ -2 to infinity ಇರುತ್ತೆ. ಎರಡು ಕಾಮನ್ ಏನು? ವಾಟ್ಸ್ ಅ ಕಾಮನ್ ಫಾರ್ ಬೋತ್? ದಿಸ್ ಇಸ್ ಅ ಕಾಮನ್ ಫಾರ್ ಬೋತ್. ಬಟ್ 0 at 0 ಇಟ್ಸ್ ನಾಟ್ ಡಿಫೈನ್ಡ್. ಬಿಕಾಸ್ ಎಂದಕ್ಕೆ ಅಂದರೆ ಇಲ್ಲಿ 0 ಆಗುತ್ತೆ, ಲಾಗ್ 1 0 ಬರುತ್ತೆ, ಎಂದಕ್ಕೆ ಇಸ್ ನಾಟ್ ಡಿಫೈನ್ಡ್. ಸೊ ಜಸ್ಟ್ ರಿಮೂವ್ ದ 0. ಲಾಜಿಕಲಿ ಹೇಳ್ಬೇಕಂತ ಹೇಳಿದ್ರೆ -2 ಇಂದ ಹಿಡಿದು ಆ್ಯಕ್ಚುಲಿ ಇಟ್ ಇಸ್ ಹ್ಯಾಪನ್ ಟಿಲ್ 1ವರೆಗೂ ಬರುತ್ತೆ. ಬಟ್ 0 ಇನ್ಕ್ಲೂಡ್ ಆಗಿಲ್ವಲ್ಲ, ಸೊ ವಿ ಗೋಂಟ್ ಸ್ಪ್ಲಿಟ್ ಇಟ್. ಸೊ -2 to 0 ಆ್ಯಂಡ್ ಯೂನಿಯನ್ 0 to 1 ಅಂತ ಈ ಥರ ಸ್ಪ್ಲಿಟ್ ಮಾಡ್ತೀವಿ. ಸಿಂಪಲ್. ದಟ್ಸ್ ಆನ್ಸರ್ ಇಸ್ ಡಿ ಫಾರ್ ದಿಸ್. ಅಷ್ಟೇ. ಓಕೆ, ದಟ್ಸ್ ಇಟ್. ಸೊ ಐ ಹೋಪ್ ಐ ಟುಕ್ ಲಾಟ್ ಆಫ್ ಟೈಮ್. ಎಂತಕ್ಕೆ ಅಂದರೆ ನಿಮ್ಗೆ ಗೊತ್ತಿದೆ ಮಕ್ಕಳೇ, ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ನಿಮ್ಗೆ ಈ ಥರ ಬೇಕಾ, ಇಲ್ಲ ಒಂದು ಕ್ವಶನ್ ತೊಗೊಂಡು ಆನ್ಸರ್ ಮಾಡಿ, ಕ್ವಶನ್ ತೊಗೊಂಡು ಆನ್ಸರ್ ತೊಗೊಂಡು. ದಟ್ಸ್ ನಾಟ್ ದ ವೇ ಟು ಲರ್ನ್. ನನ್ನ ಪ್ರಕಾರ ದಟ್ ವೋಂಟ್ ಹೆಲ್ಪ್ ಯು. ಸೊ ಈ ಥರ ಟೀಚ್ ಮಾಡಿದ್ರೆ ಇಟ್ ಟೇಕ್ ಲಾಟ್ ಆಫ್ ಟೈಮ್. ಬಟ್ ಐ ಹೋಪ್ ನಿಮಗೆ ತುಂಬ ಮೆಥಡ್ಸ್ ಕಲ್ತಿದೆ ಅಂದ್ಕೊಂಡಿದ್ದೀರಾ. ದಯವಿಟ್ಟು ಇಲ್ಲೋಗಿ ವಿಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಗೆ ಏನೇನು ಡೌಟ್ಸ್ ಕಮೆಂಟ್ ಮಾಡಿ, ಆ್ಯಂಡ್ ಅರ್ಥ ಆಗಿದ್ರೆ ಡೂ ಲೆಟ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ಓಕೆನಾ? ದಟ್ಸ್ ಇಟ್ ಮಕ್ಕಳೇ. ಆ್ಯಂಡ್ ಅಗೇನ್ ಇಫ್ ಯು ಇಂಟ್ರೆಸ್ಟೆಡ್, ಸೇಮ್ ಥಿಂಗ್ ಯು ಕ್ಯಾನ್ ಆಲ್ಸೋ ಟೇಕ್ ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸಸ್ ಇರುತ್ತೆ. ಸೊ ವಿ ಸೇಮ್ PYQ ಸಾಲ್ವ್ ಮಾಡಿಸ್ತೀವಿ, ಸಿಮಿಲರ್ ಟೈಪ್ ಆಫ್ ಇದು ಬಿಟ್ಟು ಇನ್ನು DP ಸ್ಪೆಷಲ್ ಅಡಿಷನಲ್ ಕ್ವಶನ್ಸ್ ಎಲ್ಲ ಕೊಡ್ತೀವಿ, ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್. ಸಾಲ್ವ್ ಇಟ್. ಯು ಕ್ಯಾನ್ ಜಾಯಿನ್ ದೇರ್ ಆಲ್ಸೋ. ಆ್ಯಂಡ್ ದ್ಯಾಟ್ಸ್ ಇಟ್, ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬೈ ಆ್ಯಂಡ್ ಟೇಕ್